ರಾಮಾಯಣ ಪ್ರವಚನದ 6ನೇ ದಿನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ದಶರಥ ನಂದನ ರಾಮ ನಮೋ ವಸುದೇವ ನಂದನ ಕೃಷ್ಣ ನಮೋ ದಶರಥ ನಂದನ ರಾಮ ನಮೋ ವಸುದೇವ ನಂದನ ಕೃಷ್ಣ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ಕೌಸಲ್ಯ ನಂದನ ರಾಮ ನಮೋ ದೇವಕಿ ನಂದನ ಕೃಷ್ಣ ನಮೋ ಕೌಸಲ್ಯ ನಂದನ ರಾಮ ನಮೋ ದೇವಕಿ ನಂದನ ಕೃಷ್ಣ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ಅಯೋಧ್ಯವಾಸಿ ರಾಮ ನಮೋ ಗೋಕುಲವಾಸಿ ಕೃಷ್ಣ ನಮೋ ಅಯೋಧ್ಯವಾಸಿ ರಾಮ ನಮೋ ಗೋಕುಲವಾಸಿ ಕೃಷ್ಣ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ತಾಟಕಿ ಮರ್ದನ ರಾಮ ನಮೋ ಪೂತನಿ ಮರ್ದನ ಕೃಷ್ಣ ನಮೋ ತಾಟಕಿ ಮರ್ದನ ರಾಮ ನಮೋ ಪೂತನಿ ಮರ್ದನ ಕೃಷ್ಣ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ರಾವಣ ಮರ್ದನ ರಾಮ ನಮೋ ಕಂಸ ವಿಮರ್ದನ ಕೃಷ್ಣ ನಮೋ ರಾವಣ ಮರ್ದನ ರಾಮ ನಮೋ ಕಂಸ ವಿಮರ್ದನ ಕೃಷ್ಣ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ದೀನ ದಯಾಳು ರಾಮ ನಮೋ ದೀನ ಸಂರಕ್ಷಕ ಕೃಷ್ಣ ನಮೋ ದೀನ ದಯಾಳು ರಾಮ ನಮೋ ದೀನ ಸಂರಕ್ಷಕ ಕೃಷ್ಣ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ರಾಮ ನಮೋ ಸೀತಾರಾಮ ನಮೋ ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಮಹರ್ಷಿ ಶುಶ್ರೂಷಾಸಕ್ತಂ ತದ್ವೈರಿ ಧ್ವಂಸನದ್ಯೋತಂ ಜಾನಕಿ ವಿರಹಾರ್ಥಂ ಶ್ರೀರಾಮಂ ನವಮಿ ಸಲಕ್ಷ್ಮಣಂ ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತುಕೋನಂ ಪುಣ್ಯ ರಾಮಾಯಣ ಮಹಾನದಿ ವಾಲ್ಮೀಕೇರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ನ ರಾಮಕಥಾನಾದಂ ಕೋನಯಾತಿ ಪರಾಂ ಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಕೌಸಲ್ಯ ನಯನೋತ್ಸವೋ ದಶರಥಸ್ಯೋದ್ಯ ತಪಸ್ಯಾಫಲಂ ವಿಶ್ವಾಮಿತ್ರ ಮನೋರಥೋ ಜನಕ ಭೂಪಾಲಸ್ಯ ಭಾಗ್ಯೋದಯಃ ವೈದೇಹಿ ವದನಾರವಿಂದ ಮಧುಪ ಕೋದಂಡ ಶಂಕಾರಭೂಃ ಧರ್ಮಸ್ಯೈಕಪರಾಯಣಂ ವಿಜಯತೆ ಶ್ರೀರಾಮಚಂದ್ರ ಪ್ರಭು. ನಾಳೆಯ ದಿವಸ ಇದರ ಸಮಾರೋಪ. 1:45 ಗಂಟೆ ಪ್ರವಚನ ಇರ್ತದೆ, ಆಮೇಲೆ 1:45 ಗಂಟೆ ಸಭಾ ಕಾರ್ಯಕ್ರಮ ಇರ್ತದೆ. ಮೊದಲಿಗೆ ಪ್ರವಚನ, ಆಮೇಲೆ ಸಭಾ ಕಾರ್ಯಕ್ರಮ. ಮೂವರಿಗೆ ಒಂದು ಗೌರವ ಸಮರ್ಪಣೆ, ಒಬ್ಬರಿಗೆ ಸನ್ಮಾನ. ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೂ ಮೊದಲು ನಾನು ಈಗ 2-3 ದಿನಗಳಿಂದ
ಪ್ರಚುರಪಡಿಸಿದಂತೆ ತಮ್ಮ ಅನಿಸಿಕೆಗಳನ್ನ ಹೇಳುವವರು ಬರೆದು ಕೊಡಿ ಅಥವಾ ಮಾತನಾಡಿ. ಅಲ್ಲಿ ಎದುರುಗಡೆಗೆ ಎನ್ ಗುಂಡೂರಾವ್ ಅವರು ಕೂತ್ಕೊಂಡಿದ್ದಾರೆ, ಅವರ ಬಳಿ ತಮ್ಮ ಹೆಸರು ಕೊಟ್ಟರೂ ಆಯಿತು ಅಥವಾ ತಾವು ಬರೆದಂತಹ ಅನಿಸಿಕೆಗಳನ್ನ ಕೊಟ್ಟರೂ ಆಯಿತು. ಯಾಕೆಂದ್ರೆ ನಮ್ಗೆ ಎಷ್ಟು ಜನ ಇದ್ದಾರೆ ಮತ್ತೆ ಹೇಗೆ ಎಷ್ಟು ಸಮಯಕ್ಕೆ ಅದನ್ನ ಹೊಂದ್ಸ್ಕೊಳ್ಬೇಕು ಅನ್ನೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಒಂದೇ ಕಾರಣಕ್ಕೆ, ಇನ್ನೇನಿಲ್ಲ. ನಾಳೆ ಬಂದು ಆರಂಭದಲ್ಲೇ ಕೊಟ್ಟರೂ ಆಗ್ತದೆ, ಇವತ್ತು ಕೊಟ್ಟರೆ ಹೆಚ್ಚು ಶ್ರೇಯಸ್ಕರ. ಬಂಧುಗಳೇ, ಭಾರತೀಯರ ವೈವಾಹಿಕ ಜೀವನದ ಬಗ್ಗೆ ನಿನ್ನೆ 1-2 ಮಾತುಗಳನ್ನ ಆಡಿದ್ದೆ ನಾನು. ಭಾರತೀಯರ ವಿವಾಹ ಪದ್ಧತಿ ಅದು ಇತರ ದೇಶಗಳಿಗಿಂತ ತುಂಬಾ ಭಿನ್ನವಾದದ್ದು. ಈ ವಿವಾಹದ ಪರಿಣಾಮಗಳು ಕೇವಲ ದೇಹ ಮಾತ್ರದ್ದಲ್ಲ. ಬಹಳ ಜನರ ಮನಸ್ಸಿನಲ್ಲಿ ಅದು ದೇಹ ಮಾತ್ರದ್ದು ಎನ್ನುವ ಕಲ್ಪನೆ ಇದೆ. ದೇಹ ಖಂಡಿತ ಹೌದು, ಆದರೆ ಅದು ಆಧ್ಯಾತ್ಮಿಕವೂ ಕೂಡ ಹೌದು. ಭಾರತೀಯರ ದಾಂಪತ್ಯದಲ್ಲಿ ದೇಹ ಮತ್ತು ಅಧ್ಯಾತ್ಮ ಎರಡೂ ಮೈಳೈಸಿಕೊಂಡಿದೆ. ಅದು ಭೋಗ ಮಾತ್ರದ್ದಲ್ಲ, ಜೀವೋತ್ಕರ್ಷ. ಕೇವಲ ನಾವು ಭೋಗಕ್ಕೆ ಅದನ್ನ ಸೀಮಿತಗೊಳಿಸಿಕೊಂಡ್ರೆ ಅದಕ್ಕೆ ಅರ್ಥ ಇರುವುದಿಲ್ಲ. ಒಂದು ಯೌವನದ ಒಂದು ಘಟ್ಟದವರೆಗೆ ಅದು ಭೋಗ ಮಾತ್ರದ್ದಾಗಿರ್ತದೆ. ಆಮೇಲೆ ಅದು ಭೋಗದ ಜೀವನವನ್ನು ತ್ಯಜಿಸಿಬಿಡ್ತದೆ. ಅದು ಜೀವೋತ್ಕರ್ಷ. ಅಂದ್ರೆ ನಮ್ಮ ಜೀವ ಉತ್ಕರ್ಷತೆಯನ್ನ ಹೊಂದಬೇಕು, ನಮ್ಮ ಜೀವ ಅಭಿವೃದ್ಧಿಯನ್ನ ಹೊಂದಬೇಕು, ಮತ್ತೆ ಸಂಸ್ಕಾರವನ್ನ ಹೊಂದಬೇಕು. ಈ ನೆಲೆಯಲ್ಲಿ ಭಾರತೀಯರ ವೈವಾಹಿಕ ಪದ್ಧತಿ ಇದೆ. ಈ ಪತಿಪತ್ನಿಯರಲ್ಲಿ ಈ ಕೆಲವು ಬದಲಾವಣೆಗಳು ಇವತ್ತು ಆಗಿವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಅವು ಏನಾದರೂ ಇರಲಿ, ತಾರೆ ರಾಮನ ಬಳಿ ಹೇಳ್ಕೊಂಡಳು, ನೀನು ವಾಲಿಯನ್ನ ಕೊಂದಿದ್ದ ಅಷ್ಟೇ ಅಲ್ಲ, ನನ್ನನ್ನು ಕೊಂದು ಬಿಡು. ಸ್ತ್ರೀ ಹತ್ಯಾ ದೋಷ ಬರ್ತದೆ ಅಂತ ನೀನು ಯೋಚಿಸಬೇಡ. ಯಾಕೆಂದ್ರೆ ಅಧ್ವವ ಆತ್ಮನಃ ಯತ್ಪತ್ನಿ. ಒಬ್ಬಳಿಗೆ ಗಂಡ ಅಂದ್ರೆ ಅವನ ಆತ್ಮ ಅವಳು. ಈ ನೆಲೆಯಲ್ಲಿ ನಿನಗೆ ಸ್ತ್ರೀ ಹತ್ಯಾ ದೋಷ ಬರುವುದಿಲ್ಲ ಅಂತ ಆಕೆ ಕೇಳ್ಕೊಳ್ತಾಳೆ. ಈ ನೆಲೆಯಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಭಾರತೀಯ ವೈವಾಹಿಕ ಜೀವನವನ್ನ ನೋಡ್ಬೇಕು. ಆಮೇಲೆ ಅಲ್ಲಿಯೇ ನಿಂತಹ ಲೋಕನಾಥನಾದಂತಹ ಶ್ರೀರಾಮಚಂದ್ರ ಹೇಳಿದ, ನೀನು ತಾರಿಗೆ ಧೈರ್ಯಗುಂದಬೇಡ. ಸಮಸ್ತ ಲೋಕವೃತ್ತವು, ವೃತ್ತ ಅಂದ್ರೆ ವೃತ್ತ ಅಂತ, ಲೋಕ ಜೀವನ ಅದು ವಿಧಿಯ ಸಂಕಲ್ಪದಂತೆ ನಡೆಯುತ್ತೆ. ಸುಖ ದುಃಖಗಳೆಲ್ಲವೂ ಕೂಡ ದೈವೇಚ್ಛೆಯಿಂದ ನಡೆಯುವಂತಹದ್ದು. ದೈವ ಮತ್ತು ಪೌರುಷ ಎರಡನ್ನೂ ನಾವು ಗಮನಿಸಬೇಕು. ಕೇವಲ ದೈವವನ್ನೇ ನಂಬಿಕೊಂಡು ಹೋದ್ರೆ ಮನುಷ್ಯನಿಗೆ ಪೂರ್ಣತೆ ಬರುವುದಿಲ್ಲ. ಕೇವಲ ಪೌರುಷವನ್ನೇ ನಂಬಿ ದೈವವನ್ನ ಧಿಕ್ಕರಿಸಿದರೂ ಅವನಿಗೆ ಪೂರ್ಣತೆ ಬರುವುದಿಲ್ಲ. ದೈವವೂ ಇರ್ತದೆ, ಪೌರುಷವೂ ಇರ್ತದೆ. ಅನೇಕರು ಹೇಳುವುದು ಏನು ಅಂತ ಕೇಳಿದ್ರೆ, ದೈವಕ್ಕೆ ಪ್ರೋತ್ಸಾಹ ಬರುವುದು ಅಥವಾ ದೈವ ನಮ್ಮನ್ನ ನೋಡ್ತಾ ಇರ್ತದೆ. ಈತ ಎಷ್ಟರ ಮಟ್ಟಿಗೆ ಮ್ಯಾನ್ಲಿ ಎಫರ್ಟ್ ಅಂದ್ರೆ ಪೌರುಷವನ್ನ ಪ್ರಕಾಶಪಡಿಸ್ತಾನೆ, ಎಷ್ಟರ ಮಟ್ಟಿಗೆ ತನ್ನ ನಿಯತವಾದ ಕರ್ತವ್ಯವನ್ನ ಮಾಡ್ತಾನೆ ಅನ್ನುವುದನ್ನೆಲ್ಲ ದೈವ ನೋಡ್ತದೆ. ಅದರ ಮಧ್ಯದಲ್ಲಿ ದೈವ ಏನು ಮಾಡಬೇಕು ಅದನ್ನ ಮಾಡ್ತದೆ. ದೈವಂ ಚೇಷ್ಟಯತೆ ಸರ್ವಂ ಅಂತ ಒಂದು ಮಾತು ಕೂಡ ಇದೆ. ಮೇಲ್ಗಡೆ ಕ್ಲಾಸ್ನವರು ಈ ರೀತಿಯಲ್ಲಿ ದೈವ ಮತ್ತು ಪೌರುಷ ಒಂದು ಸುಭಾಷಿತದ ಮಾತು ಹೇಳ್ತದೆ, ದೈವಂ ನಿಹತ್ಯ ಕುರು ಪೌರುಷಂ ಆತ್ಮಶಕ್ತಿಯ ಅಂತ. ದೈವಂ ನಿಹತ್ಯ ಕುರು ಪೌರುಷಂ ಆತ್ಮಶಕ್ತಿಯ. ದೈವವನ್ನ ತಿರಸ್ಕರಿಸಿ ಆತ್ಮಶಕ್ತಿಯಿಂದ ನೀನು ಎಲ್ಲಾ ಕೆಲಸವನ್ನು ಮಾಡುವಂತ. ಖಂಡಿತ ಅದು ಒಳ್ಳೆಯ ಮಾತು. ಒಮ್ಮೊಮ್ಮೆ ನಾವು ಎಷ್ಟೇ ಪ್ರಯತ್ನಶೀಲರಾದರೂ ಕೂಡ ದೈವ ತನ್ನ ಸಂಕಲ್ಪದಂತೆ ನಡೆದುಕೊಳ್ಳುವುದು ಇರ್ತದೆ. ಹಾಗಾಗಿ ದೈವ ದೊಡ್ಡದೋ ಪೌರುಷ ದೊಡ್ಡದೋ ಅನ್ನೋದು ಜಿಜ್ಞಾಸೆಯಾಗಿ ಉಳ್ಕೊಳ್ತದೆ. ಶ್ರೀರಾಮಚಂದ್ರ ಹೇಳಿದ, ಹಾಗಾಗಿ 3 ಲೋಕಗಳು ವಿಧಾತನಿಗೆ ವಶವಾಗಿದೆ, ಆತನ ಆದೇಶವನ್ನ ಯಾರು ಅತಿಕ್ರಮಿಸಲಾರರು. ಈಗ ಎಷ್ಟೋ ಜನರು ತಾನು ಸರ್ವಸ್ವ, ತನ್ನ ಪೌರುಷದ ಮುಂದೆ
ತನ್ನ ಸ್ಟ್ರಾಟಜಿ ಮುಂದೆ, ತನ್ನ ತಂತ್ರದ ಮುಂದೆ ಜಗತ್ತು ಇಲ್ಲ ಅಂತ ಭಾವಿಸಿದವರೆಲ್ಲ ಮಣ್ಣು ಮುಕ್ಕಿದ್ದು ನಮ್ಮ ಕಣ್ಣೆದುರಿಗೆ ಇದೆ. ಎಂತೆಂಥವರು ತಲೆ ಕೆಳಗಾಗಿದ್ದು ಇದೆ. ಹಾಗಾಗಿ ಅಲ್ಲಿ ದೈವ ಕೆಲಸ ಮಾಡ್ತದೆ ಎನ್ನುವುದನ್ನ ಒಪ್ಪಬೇಕು. ಸ್ವತಃ ಭಗವಂತನೇ ದೈವ, ಅವನೇ ದೈವದ ಬಗ್ಗೆ ಮಾತಾಡ್ತಾನೆ. ಆಮೇಲೆ ಸುಗ್ರೀವಂಚ ಇವ ತಾರಾಂಚ ಸಾಂಗದಾಂ ಸಹ ಲಕ್ಷ್ಮಣ ಸಮಾನ ಶೋಕ ಕಾಕುತ್ಸಹ ಸಾಂತ್ವಯನ್ ನಿಧಮಬ್ರವೀತ್ ಸ ಶೋಕ ಪರಿತಾಪೇನ ಶ್ರೇಯಸ ಯುಜ್ಯತೆ ಮೃತಃ ಯದತ್ರಾನಂತರಂ ಕಾರ್ಯಂ ತತ್ ಸಮಾಧಾತು ಅರ್ಹತ. ಸುಗ್ರೀವ, ತಾರೆ, ಅಂಗದ ಮತ್ತು ಕೆಲವು ವಾನರ ವೀರರು ಅಳುತ್ತಾ ಇದ್ರು, ದುಃಖ ಪಡ್ತಾ ಇದ್ರು. ಅದನ್ನ ಕಂಡು ರಾಮಲಕ್ಷ್ಮಣರು ಕೂಡ ದುಃಖಿಸಿದ್ರಂತೆ. ಅವರಿಗೂ ಕೂಡ ದುಃಖ ಆವರಿಸಿತು. ಆಗ ಶ್ರೀರಾಮಚಂದ್ರ ಅವರನ್ನೆಲ್ಲ ಸಂತೈಸ್ತಾ ಒಂದು ಮಾತನ್ನ ಹೇಳ್ತಾನೆ. ಶೋಕಾರ್ತರಾಗಿ ಸುಮ್ಮನೆ ಕೂತ್ಕೊಳ್ಬೇಡಿ. ಹಾಗೆ ಶೋಕಾರ್ತರಾಗಿ ಕೂತ್ಕೊಳ್ಳುವುದು ಮೃತನಿಗೆ ಶ್ರೇಯಸ್ಕರವಲ್ಲ. ಮುಂದಿನ ಕರ್ತವ್ಯವನ್ನ ನಾವು ಸಮಾಧಾನದಿಂದ ನಿರ್ವಹಿಸಬೇಕಾಗಿದೆ. ಶಿಷ್ಟ ಸಂಪ್ರದಾಯದಂತೆ ಊರ್ಧ್ವ ಕಾರ್ಯಗಳನ್ನ ಮುಗಿಸಿ, ಔರ್ಧ್ವ ದೈಹಿಕ ಕ್ರಿಯೆ ಮೊದಲಾದವುಗಳಿರುತ್ತವಲ್ಲ, ಹೆಣ ಸುಡುವುದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕಲಾಪಗಳು, ಅವುಗಳನ್ನ ಮುಗಿಸಿ ಕಣ್ಣೀರು ಸುರಿಸುವುದನ್ನ ನಿಲ್ಲಿಸಿ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕಾಲರೂಪನಾದ ಈಶ್ವರನೇ ಕಾರಣ ಅಂತ ಹೇಳ್ಬಿಡ್ತಾನೆ ರಾಮಚಂದ್ರ. ಸಕಲ ಕ್ರಿಯೆಗಳಿಗೂ ಅವನೇ ನಿಮಿತ್ತ, ಲೋಕವೆಲ್ಲವೂ ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನ ಪಡೆಯುತ್ತೆ ಅಂತ ಹೇಳಿ ಶ್ರೀರಾಮಚಂದ್ರ ಅವರನ್ನ ಸಂತೈಸಿ ಮುಂದೆ ಏನು ಮಾಡ್ಬೇಕು ಅನ್ನುವುದನ್ನ ಸೂಚಿಸ್ತಾನೆ. ಅನಂತರ ಲಕ್ಷ್ಮಣ ಸುಗ್ರೀವನಿಗೆ ಹೇಳ್ತಾನೆ, ವಾಲಿಯ ಹೆಣವನ್ನ ಹೊತ್ಕೊಂಡು ಹೋಗುವುದಕ್ಕೆ ಒಂದು ಶಿಬಿಕೆಯನ್ನ ತೆಗೆದುಕೊಂಡು ಬಾ ಅಂತ. 4 ಗಟ್ಟಿಗರು ಒಂದು ಶಿಬಿಕೆಯನ್ನ ತರ್ತಾರೆ. ನಾವು ಚಟ್ಟ ಅಂತ ಹೇಳ್ತೇವೆ. ಶಿಬಿಕೆಯನ್ನ ತಂದು ಅಲ್ಲಿ ಇಡ್ತಾರೆ. ಆಮೇಲೆ ಅದರ ಮೇಲೆ ವಾಲಿಯ ಹೆಣವನ್ನ ಇಡ್ತಾರೆ. ಆಗ ಹೆಣ ಸುಡುವುದಕ್ಕೆ ಬೇಕಾದಂತಹ ವಿವಿಧ ವಸ್ತ್ರಗಳು, ಎಣ್ಣೆ, ಸುಗಂಧ ದ್ರವ್ಯ ಮೊದಲಾದವು ಬರುತ್ತವೆ. ಹಾಗೆಯೇ 4 ಜನ ಗಟ್ಟಿಗರು ಆ ಶಿಬಿಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಅಲ್ಲಿ ಮುಂದೆ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅಲ್ಲಿಗೆ ವಾಲಿಯ ಹೆಣವನ್ನ ಸುಟ್ಟಂತೆ ಆಯಿತು. ಆಮೇಲೆ ಸುಗ್ರೀವ ವಾಲಿಯ ಅಪರ ಕಾರ್ಯವನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾದ. ಆಗ ಹನುಮಂತ ರಾಮನ ಬಳಿ ಬಂದು ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳ್ತಾನೆ. ಈಗ ಇದೆಲ್ಲ ಕ್ರಿಯೆಗಳು ಮುಗಿದಿವೆ. ಈಗ ನಾವು ಮಾಡಬೇಕಾದದ್ದು ಏನು ಅಂತ ಕೇಳಿದ್ರೆ ಸುಗ್ರೀವನಿಗೆ ಪಟ್ಟಾಭಿಷೇಕ. ಈ ಪಟ್ಟಾಭಿಷೇಕ ಮಹೋತ್ಸವವನ್ನ ನೀನು ನಡೆಸಿಕೊಡುವ ಅಂತ ರಾಮನ ಬಳಿ ಹೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಚತುರ್ದಶ ಸೌಮ್ಯ ಗ್ರಾಮಂ ವಾ ಯದಿವಾ ಪುರಂ ನ ಪ್ರವೇಕ್ಷ್ಯಾಮಿ ಹನುಮನ್ ಪಿತೃ ನಿರ್ದೇಶ ಪಾಲಕ. ಹನುಮಂತ ಅಂತ ಸಂಬೋಧನೆ ಮಾಡ್ತಾನೆ ಶ್ರೀರಾಮಚಂದ್ರ. ನಾನು ನಿನ್ನ ನಗರಕ್ಕೆ ಬರಲಾರೆ. ನಾನು ಗ್ರಾಮವನ್ನಾಗಲಿ ನಗರವನ್ನಾಗಲಿ ಪ್ರವೇಶಿಸುವುದಿಲ್ಲ. ಚತುರ್ದಶ ಸೌಮ್ಯ ಗ್ರಾಮವ ಯದಿವಾ ಪುರಂ. 14 ವರ್ಷಗಳವರೆಗೆ ನಾನು ಯಾವುದೇ ನಗರವನ್ನ ಪ್ರವೇಶಿಸುವುದಿಲ್ಲ, ಹಳ್ಳಿಯನ್ನ ಪ್ರವೇಶಿಸುವುದಿಲ್ಲ. ಯಾಕೆ ಅಂದ್ರೆ ನಾನು ಪಿತೃವಾಕ್ಯ ಪರಿಪಾಲನೆಯಾಗಿ ಬಂದವನು, ನಗರವನ್ನ ಬಿಟ್ಟು ಬಂದವನು. ಅದು ನನ್ನ ವ್ರತ. ನ ಪ್ರವೇಕ್ಷ್ಯಾಮಿ ಪಿತೃ ನಿರ್ದೇಶ ಪಾಲಕ. ನಾನು ತಂದೆಯ ನಿರ್ದೇಶನವನ್ನ ಪಾಲಿಸುವುದಕ್ಕಾಗಿ ಬಂದವನು. ಹಾಗಾಗಿ ನೀವು ಕಿಷ್ಕಿಂಧೆಯಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಹೋತ್ಸವವನ್ನ ನೆರವೇರಿಸಿ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಇದು ಸುಗ್ರೀವನಿಗೆ ಪಟ್ಟಾಭಿಷೇಕ ಆಗ್ತದೆ, ಅಂಗದನಿಗೆ ಯುವರಾಜ್ಯಾಭಿಷೇಕ ಆಗ್ತದೆ. ಆಮೇಲೆ ರಾಮ ಹೇಳ್ದ, ನಮ್ಮ ಉದ್ಯಮಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ. ಆಗ ಮಳೆಗಾಲ ಆರಂಭ ಆಗುವ ಹೊತ್ತು. ಅದಕ್ಕಾಗಿ ಶ್ರೀರಾಮಚಂದ್ರ ಹೇಳುವುದು, ನಮ್ಮ ಉದ್ಯಮ ಅಂದ್ರೆ ರಾವಣನ ವಧೆ ಆಗ್ಬೇಕು. ರಾವಣನನ್ನ ಸಂಹರಿಸುವುದಕ್ಕೆ ಸೈನ್ಯವನ್ನ ಕಟ್ಕೊಂಡು ಹೋಗ್ಬೇಕು. ಅದು ದೊಡ್ಡ ಉದ್ಯಮ. ಈಗ ಮಳೆಗಾಲ ಆದ್ರಿಂದ ನಾವು ಹೋಗುವುದು ಸರಿಯಲ್ಲ, ನೀನು ಕಿಷ್ಕಿಂಧೆಗೆ ಹೋಗು ಅಂತ ಹನುಮಂತನಿಗೆ ಹೇಳ್ತಾನೆ. ನಾನು ಈ ಪರ್ವತದಲ್ಲಿ ಲಕ್ಷ್ಮಣನ ಸಹಿತ ಇಲ್ಲಿಯೇ ವಾಸ ಮಾಡ್ತೇನೆ. ಈಗ ಮಳೆಗಾಲ ಸನ್ನಿಹಿತ ಆಗಿದೆ, ಹಿತಮಿತವಾಗಿ ಗಾಳಿ ಬೀಸ್ತಾ ಇದೆ, ಜಲ ಸಮೃದ್ಧಿ ಇದೆ. ಕಾರ್ತಿಕ ಮಾಸ ಬರುವವರೆಗೆ ಕಾಯೋಣ. ಕಾರ್ತಿಕ ಮಾಸ ಬಂದ ಮೇಲೆ ನಾವು ಹೊರಡೋಣ, ನಮ್ಮ ಉದ್ಯಮವನ್ನ ಆರಂಭಿಸೋಣ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಸುಗ್ರೀವ ಕಿಷ್ಕಿಂಧೆಯನ್ನ ಪ್ರವೇಶಿಸುತ್ತಿದ್ದಂತೆಯೇ
ಸಾವಿರಾರು ವಾನರರು ಅವನ ಸುತ್ತ ನೆರೆದು ಅವನಿಗೆ ವಂದಿಸಿದ್ರಂತೆ. ಯಾಕೆಂದ್ರೆ ಹೊಸ ರಾಜ, ಗೊತ್ತಲ್ಲ ನಿಮಗೆ, ಹೊಸಬರು ಆಡಳಿತ ರೂಢರಾದಾಗ ಒಂದು ವಿಶೇಷತೆಯನ್ನ ಪ್ರಕಟಿಸ್ತಾರೆ. ಒಬ್ಬ ಮಂತ್ರಿಯ ಪದವಿಯನ್ನ ಅಲಂಕರಿಸಿದಾಗ ಮುಖ್ಯಮಂತ್ರಿಯೋ ಪ್ರಧಾನಮಂತ್ರಿಯೋ ವಿಜೃಂಭಣೆಯಿಂದ ಆ ಪದವಿಯ ಆರೋಹಣವನ್ನ ದೊಡ್ಡ ಮಹೋತ್ಸವ ಅನ್ನುವ ರೀತಿಯಲ್ಲಿ ಆಚರಿಸ್ತಾರೆ. ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂದು ನಡೆಯಿತು ಸುಗ್ರೀವನಿಗೆ ಪಟ್ಟಾಭಿಷೇಕ ಮಹೋತ್ಸವ, ಹಾಗಾಗಿ ಅದು ವಿಜೃಂಭಣೆಯಿಂದ ಆಯಿತು ಅಂತ ಹೇಳ್ತಾರೆ. ಸುಗ್ರೀವನಿಗೆ ವಿದ್ಯುಕ್ತವಾಗಿ ಪಟ್ಟಾಭಿಷೇಕ ಆಯಿತು. ಆಮೇಲೆ ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇದ್ದಂತೆಯೇ ರಾಮ ಲಕ್ಷ್ಮಣನೊಡನೆ ಪ್ರಸ್ರವಣಗಿರಿಗೆ ಹೋದ ಅಂತ ಕವಿ ವಾಲ್ಮೀಕಿ ಬರೀತಾನೆ. ಅದಕ್ಕೆ ಮಾಲ್ಯವಂತ ಪರ್ವತ ಅಂತ ಇನ್ನೊಂದು ಹೆಸರಿದೆ. ಪ್ರಸ್ರವಣ ಅಂದ್ರೆ ಚೆನ್ನಾಗಿ ಮಳೆ ಸುರಿಯೋ ಜಾಗ ಅನ್ನುವ ಅರ್ಥ. ಪ್ರಸ್ರವಣ ಅಂದ್ರೆ ಅದು ಏನೇ ಇರಲಿ, ಆ ಬೆಟ್ಟದ ಹೆಸರು ಪ್ರಸ್ರವಣ. ಅವರು ಪ್ರಸ್ರವಣ ಗಿರಿಗೆ ಹೊರಟೋದು. ಆಜಗಾಮ ಭ್ರಾತ್ರ ರಾಮ ಪ್ರಸ್ರವಣಂ ಗಿರಿಂ, ಇದನ್ನು ಮಾಲ್ಯವಂತ ಅಂತಲೂ ಹೇಳ್ತಾರೆ. ಅಲ್ಲಿ ಶಾರ್ದೂಲಾದಿ ಹಿಂಸ ಜಂತುಗಳು ಇದ್ದುವಂತೆ, ಬೇರೆ ಬೇರೆ ಪಕ್ಷಿಗಳು ವಾಸ ಮಾಡಿಕೊಂಡಿದ್ವು. ಅಲ್ಲಿ ಜಾಜಿ, ಮಲ್ಲಿಗೆ, ಲಕ್ಕಿ, ಗೋರಂಟಿ, ಈಚಲು, ಮತ್ತಿ, ಬಂದುಗೆ, ಅರಳಿ ಮೊದಲಾದ ಮರಗಳು ಇದ್ದುವಂತೆ. ನದಿ, ಸರೋವರ ಎಲ್ಲ ಇದ್ವು. ನೀಲೋತ್ಪಲ, ರಕ್ತೋತ್ಪಲ, ಬಿಳಿಯ ಕುಡ್ಮಲ, ಉತ್ಪಲ ಅಂದ್ರೆ ಕಮಲ, ನೀಲಿ ಬಣ್ಣದ ಕಮಲ, ಕೆಂಪು ಬಣ್ಣದ ಕಮಲ, ಬಿಳಿಯ ಬಣ್ಣದ್ದು, ಈ ಬೇರೆ 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 ರೀತಿಯ ಹೂಗಳು ಅಲ್ಲಿದ್ವು. ಅಷ್ಟೆಲ್ಲ ಇದ್ರೂ ಕೂಡ ರಾಮನ ಮನಸ್ಸಿಗೆ ಮಾತ್ರ ಸಮಾಧಾನ ಇರಲಿಲ್ಲ. ಅವನ ಮನಸ್ಸಲ್ಲಿ ಸೀತೆ ಕಳ್ಕೊಂಡ ವ್ಯಥೆ ಸದಾ ಬಾಧಿಸ್ತಾ ಇತ್ತು. ಹೃತಾಂ ಹಿ ಭಾರ್ಯಾಂ ಸ್ಮರತಃ ಪ್ರಾಣೇಭ್ಯೋಪಿ ಗರಿಯಸಿ, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಿನವಳಾದ ಸೀತೆಯನ್ನು ಕಳ್ಕೊಂಡಿದ್ದಕ್ಕೆ ಆತ ನಿರಂತರವಾಗಿ ದುಃಖ ಪಡ್ತಾ ಇದ್ದ. ಪ್ರಾಣಪ್ರಿಯಳಾದ ಪತ್ನಿಯು ಅಪಹೃತಳಾದಳೆಂಬ ಸ್ಮರಣೆಯೊಂದೇ ಮನಸ್ಸಿನಲ್ಲಿ ಇತ್ತು ಅವನಿಗೆ. ಉದಯಾಚಲದಲ್ಲಿ ಚಂದ್ರ ಉದಿಸಿ ಬರುತ್ತಿದ್ದಾಗ ಅವನ ವಿರಹ ತಾಪ ಹೆಚ್ಚಾಗ್ತಿತ್ತು. ಆತ ತುಂಬಾ ದುಃಖಿಸ್ತಿದ್ದ. ಅಂತ ಸಂದರ್ಭದಲ್ಲೆಲ್ಲ ಲಕ್ಷ್ಮಣ ಅವನನ್ನ ಸಂತೈಸ್ತಿದ್ದ. ಈ ಅಣ್ಣ ತಮ್ಮಂದರು ಎಷ್ಟು ಶಿಸ್ತು ಬದ್ಧವಾಗಿದ್ದಾರೆ ಅಂತಂದ್ರೆ, ತಮ್ಮನಿಗೆ ಕೋಪ ಬಂದಾಗ ಅಣ್ಣ ಸಂತೈಸ್ತಾನೆ, ಅಣ್ಣನಿಗೆ ವಿರಹ ತಾಪ ಉಂಟಾದಾಗ, ವ್ಯಥೆ ಉಂಟಾದಾಗ, ದುಃಖ ಉಂಟಾದಾಗ ಲಕ್ಷ್ಮಣ ಸಂತೈಸ್ತಾನೆ ತಮ್ಮ. ನೋಡಿ, ಭರತ ಅಣ್ಣನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಯೋಧ್ಯೆಯಿಂದ ಬಂದ್ಬಿಟ್ಟ ಚಿತ್ರಕೂಟಕ್ಕೆ ಭರತ ಬರುವಾಗ ಒಂದು ಸಣ್ಣ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ತಾಯಂದ್ರೆ ಕರ್ಕೊಂಡು ಬಂದಿದ್ದಾನೆ, ಅಮಾತ್ಯರನ್ನ, ಮಂತ್ರಿಗಳನ್ನ, ಗುರುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅದು ದೂರದಲ್ಲಿ ಕಂಡಿತು ಲಕ್ಷ್ಮಣನಿಗೆ. ಲಕ್ಷ್ಮಣ ಏನ್ ಮಾಡಿದ, ತಪ್ಪು ತಿಳ್ಕೊಂಡ ಅವನನ್ನ. ಭರತ ರಾಜ್ಯ ಸಿಕ್ಕಿದ ದುರಹಂಕಾರದಿಂದ ನಮ್ಮನ್ನ ಕೊಲ್ಲುವುದಕ್ಕೆ ಬಂದಿದ್ದಾನೆ, ನಮ್ಮನ್ನ ಸಂಹರಿಸುವುದಕ್ಕೆ ಆತ ಬರ್ತಾ ಇದ್ದಾನೆ ಸೈನ್ಯ ತೆಗೆದುಕೊಂಡು. ಅಣ್ಣ ನನಗೆ ಅಪ್ಪಣೆ ಕೊಡು, ನಾನು ಈಗಲೇ ಭರತನನ್ನ ಮುಗಿಸ್ಬಿಡ್ತೇನೆ ಅಂತಾನೆ. ಆಗ ರಾಮ ಹೇಳ್ತಾನೆ, ಏನು ತಮ್ಮ ನೀನ್ ಮಾತಾಡ್ತಾ ಇರೋದು? ಭರತ ಅಂದ್ರೆ ಹೊರಗಿನವನ, ನಮ್ಮ ತಮ್ಮನೇ ಅಲ್ವಾ? ಅವನು ಎಷ್ಟು ದೊಡ್ಡ ಗುಣದವನು, ಎಂತಹ ವ್ಯಕ್ತಿತ್ವ ಉಳ್ಳವನು, ಅವನು ಯಾಕೆ ಬರ್ತಾ ಇದ್ದಾನೇನು ನಮಗಿನ್ನೂ ಗೊತ್ತೇ ಇಲ್ಲ. ಅವನು ಬಂದ ಮೇಲೆ, ವಿಷಯವನ್ನ ತಿಳಿದ ಮೇಲೆ ನೀನು ನಾನು ಅಪ್ಪಣೆ ಕೊಡ್ತೇನೆ ಕೊಲ್ಲಬೇಕು ಅಂತ ಅನ್ಸಿದ್ರೆ, ಹಾಗೆಲ್ಲ ಯುದ್ಧಕ್ಕೆ ಹೋಗಬಾರ್ದು, ಕೋಪಗೊಳ್ಳಬಾರದು ಅಂತ ಹೇಳಿ ಆ ಲಕ್ಷ್ಮಣನನ್ನ ನಿಯಂತ್ರಿಸ್ತಾನೆ. ಲಕ್ಷ್ಮಣ ಭಯಂಕರ ವ್ಯಕ್ತಿತ್ವ ಉಳ್ಳವನು. ದಶರಥ ಮಹಾರಾಜನಿಂದಾಗಿ, ಕೈಕೇಯಿಯಿಂದಾಗಿ ತನ್ನ ಅಣ್ಣನಿಗೆ ವನವಾಸ ಪ್ರಾಪ್ತಿ ಆಯಿತು ಅಂತ ಹೇಳಿ ಗುಡುಗಿದವನು, ಕತ್ತಿ ಹಿಡಿದು ತಂದೆಯನ್ನೇ ಕೊಂದು ಬಿಡ್ತೇನೆ ಅಂತ ಹೊರಟವನು. ಆ ಸಂದರ್ಭದಲ್ಲೆಲ್ಲ ರಾಮನೇ ಅವನನ್ನ ನಿಯಂತ್ರಿಸ್ತಾನೆ. ಆಗ ಒಂದು ಮಾತು ಹೇಳ್ತಾನೆ, ಅದು ಕೇಳಿದರೆ ಲಕ್ಷ್ಮಣನಿಗೆ ನಾಚಿಕೆ ಆಗ್ಬಿಡ್ತದೆ. ನಿನಗೇನಾದ್ರೂ ರಾಜ್ಯದ ಮೇಲೆ ಆಸೆ ಇದೆಯಾ? ನಿನಗೆ ರಾಜ್ಯದ ಮೇಲೆ ಆಸೆ ಇದ್ದೇಳು, ಭರತನಿಗೆ ಹೇಳ್ತೇನೆ, ಭರತನಿಗೆ ಹೇಳಿ ನಿನಗೆ ಅಯೋಧ್ಯೆಯನ್ನು ಕೊಡಿಸ್ಬಿಡ್ತೇನೆ ಅಂತ ಲಕ್ಷ್ಮಣ ತಲೆ ತಗ್ಗಿಸಿ ಬಿಡ್ತಾನೆ. ಅವನಿಗೆ ರಾಮ ಅಂದ್ರೆ ಅಷ್ಟು ಪ್ರೀತಿ. ಅದು ಎಷ್ಟು ಪ್ರೀತಿ ಅಂದ್ರೆ ಅವನು ಒಂದು ಕ್ಷಣವೂ ರಾಮನನ್ನ ಬಿಟ್ಟಿರಲಾರ, ಅಂತಹ ವ್ಯಕ್ತಿತ್ವ ಉಳ್ಳವನು ಅವನು. ಹಾಗಾಗಿ ಅಂತಹ ಕೋಪ ಬಂದಾಗ ಅವನನ್ನ ನಿಯಂತ್ರಿಸ್ತಾನೆ, ನಿರ್ದೇಶನ ಕೊಡ್ತಾನೆ. ಆದರೆ ಅಣ್ಣ ದುಃಖಿತನಾದಾಗ ಅವನನ್ನ ಸಮಾಧಾನ ಪಡಿಸುವನೇ ಲಕ್ಷ್ಮಣ. ಪೌರುಷದ ಸಂಕೇತ ಲಕ್ಷ್ಮಣ.
ದೈವದ ಸಂಕೇತ ರಾಮ. ಅಲ್ಲಿ ದೈವ ಮತ್ತು ಪೌರುಷ ಎರಡು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತದೆ. ಇದನ್ನ ನಾವು ನೋಡಿ ಸವಿಬೇಕು. ಅದು ರಾಮಾಯಣ. ಇಂತಹ ಅನೇಕ ಸಂಗತಿಗಳು ಬರುತ್ತವೆ. ಒಂದು ವೃತ್ತಕ್ಕೆ ಒಂದೇ ಕೇಂದ್ರ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ಮತ್ತೊಂದು ಕೇಂದ್ರ ಇರುವುದಕ್ಕೆ ಬಿಡುವುದಿಲ್ಲ ಲಕ್ಷ್ಮಣ. ಶ್ರೀರಾಮನೆಂಬ ವೃತ್ತಕ್ಕೆ ಲಕ್ಷ್ಮಣ ಎಂಬ ಒಂದೇ ಒಂದು ಕೇಂದ್ರ ಇರುವುದು ವರ್ತುಲಕ್ಕೆ. ಅಲ್ಲಿ ಬೇರೆ ಯಾರು ಬರುವುದನ್ನು ಆತ ಸಹಿಸುವುದಿಲ್ಲ. ಭರತನ ಲೆಕ್ಕಕ್ಕಿಲ್ಲ, ಶತ್ರುಘ್ನನು ಇಲ್ಲ, ಯಾರೂ ಇಲ್ಲ. ರಾಮನಿಗೆ ಕೇಡಾಗ್ತದೆ ಅಂತಾದ್ರೆ ಅವನು ಕೇಡು ಮಾಡುವವರ ವಿರುದ್ಧ ನಿಂತು ಬಿಡ್ತಾನೆ ಅವನು. ಆದರೆ ಅಷ್ಟೇ ವಿವೇಕಿ, ಅಷ್ಟೇ ಸಂಯಮಿ. ಮುಂದೆ ಕೂಡ ಬರ್ತದೆ ಆ ಅಣ್ಣ ತಮ್ಮಂದರ ಮಾತುಕತೆಗಳನ್ನ ಕೇಳುವುದೇ ಆನಂದದಾಯಕವಾದ್ದು. ಆಮೇಲೆ ಅವನಿಗೆ ಅಣ್ಣನಿಗೆ ಹೇಳ್ತಾನೆ ಅವನು, ಅದಂ ವೀರವ್ಯಥಾ ಗತ್ವ ನತ್ವಂ ಶೋಚಿತು ಮದಹಸಿ ಶೋಚತೋ ವ್ಯವಸೀದಂತಿ ಸರ್ವಥಾ ವಿದಿತಂ. ಹೇ ಅಣ್ಣ, ವಿಷಾದಿಸ್ಬೇಡ, ದುಃಖ ಪಡಬೇಡ. ನೀನು ಹೀಗೆ ದುಃಖ ಪಟ್ಟರೆ ಉಳಿದವರನ್ನ ಸಮಾಧಾನ ಪಡಿಸುವವರು ಯಾರು? ಮನುಷ್ಯ ಹೀಗೆ ಶೋಕಾಧೀನರಾಗ್ಬಿಟ್ರೆ ಸಕಲ ಕಾರ್ಯಗಳು ಕುಂಠಿತವಾಗಿ ಬಿಡುತ್ತವೆ. ಇವೆಲ್ಲ ನಿನಗೆ ತಿಳಿದೇ ಇದೆ. ವಿದಿತಂ ಹೀತೆ ತೇ ವಿದಿತಂ, ನಿನಗೆಲ್ಲ ಗೊತ್ತು ಇದು. ಕರ್ತವ್ಯಶೀಲನು, ದೈವವನ್ನು ನಂಬಿದವನು ಆದವನು ನೀನು ಕ್ರಿಯಾಶೀಲ. ಕರ್ತವ್ಯ ತತ್ಪರತೆಯಲ್ಲಿ ಎಂದೂ ನೀನು ಹಿಂದೆ ಬಿದ್ದವನಲ್ಲ, ಅದನ್ನು ನಂಬಿದವನು. ಆಸ್ತಿಕತೆ, ಧರ್ಮಶೀಲತೆ ನಿನ್ನಲ್ಲಿ ಮೈಗೂಡಿಕೊಂಡಿದೆ. ಉದ್ಯೋಗ ತತ್ಪರನಾದವನು. ರಾವಣನನ್ನು ವಧಿಸಬೇಕು ಅಂತಾದ್ರೆ ಅಣ್ಣ ನೀನು ಹೀಗೆ ಎದೆಗುಂದಿದ್ರೆ ಹೇಗೆ? ನೀನು ಧೃತಿಗಟ್ಟರೆ ಹೇಗೆ? ಅದಾಗ್ಬಿಡುದು. ನೀ ಸಮಾಧಾನ ಪಟ್ಕೊಳ್ಬೇಕು ಅಂತ ಲಕ್ಷ್ಮಣ ಅಣ್ಣನನ್ನ ಸಂತೈಸ್ತಾನೆ. ಆಗ ರಾಮ ಹೇಳ್ತಾನೆ, ಏಷ ಶೋಕ ಪರಿತ್ಯಕ್ತ ಸರ್ವಕಾರ್ಯಾವಸಾಧಕ ವಿಕ್ರಮೇಶ್ವ ಪ್ರತಿಹತಂ ತೇಜ ಪ್ರೋತ್ಸಾಹಯಾಮ್ಯಹಂ ಶರತ್ಕಾಲಂ ಪ್ರತೀಕ್ಷಿಷ್ಯೆ ಸ್ಥಿತೋಸ್ಮಿ ವಚನೇ ತವ ಸುಗ್ರೀವಸ್ಯ ನದೀನಾಂಚ ಪ್ರಸಾದಂ ಅನುಪಾಲಯನ್ ಉಪಕಾರೇಣ ವೀರಸ್ತು ಪ್ರತಿಕಾರೇಣ ಯುಜ್ಯತೆ ಅಕೃತಜ್ಞೋ ಪ್ರತಿಕೃತೋ ಹಂತಿ ಸತ್ವವತಾಂ ಮನಃ. ನಾನೀಗ ಶೋಕವನ್ನ ಬಿಟ್ಟಿದ್ದೇನೆ. ನೀನ್ ಹೇಳ್ತಾ ಇದೀಯಲ್ಲ, ನಾನು ಶೋಕ ಅನುಭವಿಸಬಾರ್ದು, ನಾನು ವ್ಯಥೆ ಪಡಬಾರದು ಅಂತ. ಹೌದು, ಶೋಕ ಅನ್ನುವಂತಹದ್ದು ಸಕಲ ಕಾರ್ಯಗಳನ್ನು ನಾಶ ಮಾಡಿಬಿಡ್ತದೆ. ಪರಾಕ್ರಮ ಪ್ರಸಂಗದಲ್ಲಿ ಅಪ್ರತಿಹತವಾದ ನನ್ನ ತೇಜಸ್ಸನ್ನ ಉದ್ದೀಪನಗೊಳಿಸ್ತೇನೆ. ಅವನು ಹೇಳ್ತಾನೆ ಇಲ್ಲಿ, ಪರಾಕ್ರಮ ಪ್ರಸಂಗದಲ್ಲಿ ನಾನು ನನ್ನ ವೀರ್ಯ ಶೌರ್ಯವನ್ನು ಉದ್ದೀಪನಗೊಳಿಸ್ಬೇಕಲ್ವಾ? ಖಂಡಿತಕ್ಕೂ ನಾನು ಅದನ್ನು ಉದ್ದೀಪನಗೊಳಿಸ್ತೇನೆ. ನೀನು ಹೇಳಿದಂತೆಯೇ ಶರತ್ಕಾಲ ಬರಲಿ. ಸುಗ್ರೀವನ ಅನುಗ್ರಹವನ್ನು, ನದಿಗಳ ಪ್ರಸನ್ನತೆಯನ್ನು ನಿರೀಕ್ಷಿಸ್ತಾ ಇದ್ದೇನೆ. ನೋಡಿ, ಅವನು ಹೇಳುವುದು, ಇವನೇ ಸುಗ್ರೀವನಿಗೆ ಅನುಗ್ರಹ ಮಾಡುವುದು. ಸುಗ್ರೀವ ಇವನಿಗೆ ಏನು ಅನುಗ್ರಹ ಮಾಡುವುದಿಲ್ಲ. ಅವನು ಕೂಡ ಒಪ್ಕೊಂಡಾಗಿದೆ, ನಾನು ರಾಮನಿಗೆ ಅನುಗ್ರಹ ಮಾಡುವುದೇನು, ರಾಮನಿಗೆ ಸಹಾಯ ಮಾಡುವುದು ಏನೂ ಇಲ್ಲ, ನೆಪಕ್ಕಿದ್ದೇನೆ ಅಷ್ಟೇ ಅಂತ ಸುಗ್ರೀವ ಹೇಳ್ತಾನೆ. ಮುಂದುವರ್ತದೆ ಅದು. ಅಷ್ಟು ವಿಧೇಯತೆ, ವಿನಯ ಆ ಸುಗ್ರೀವನಲ್ಲಿ ಇದೆ. ಅವನ ಅನುಗ್ರಹ ಅಂದ್ರೆ ಸಣ್ಣ ಉಪಕಾರ ಮಾಡಿದರೂ ಕೂಡ ಅದನ್ನ ಸ್ಮರಿಸಿಕೊಳ್ಳುವ ಗುಣ ಇದೆಯಲ್ಲ, ಅದು ದೊಡ್ಡದು. ಈ ಮಹಾತ್ಮರೆಲ್ಲ ಹಾಗೇನೆ. ಯಾರೇ ಒಬ್ಬರಿಂದ ಒಂದು ಸಣ್ಣ ಉಪಕಾರವನ್ನು ಪಡೆದರೂ ಕೂಡ ಅವರು ಜೀವನ ಪರ್ಯಂತ ಸ್ಮರಿಸ್ಕೊಳ್ತಾರೆ. ಮತ್ತೆ ಮಹಾತ್ಮರ ಮನಸ್ಸು ಬಹಳ ಸೂಕ್ಷ್ಮವಾಗಿರ್ತದೆ. ಅದಕ್ಕೆ ನಮ್ಮ ಇಂಗ್ಲಿಷ್ ನಲ್ಲಿ ಸೆನ್ಸಿಟಿವ್ನೆಸ್ ಅಂತ ಹೇಳ್ತಾರೆ. ಆ ಸೆನ್ಸಿಟಿವ್ನೆಸ್ ಬಂದ್ಬಿಡ್ತು ಅಂದ್ರೆ ಕ್ಷಿಪ್ರಾವೇದನ ಶಕ್ತಿ ಅಂತ. ಅದು ಬಹಳ ಕಷ್ಟಕರ. ಆಗ ಸಣ್ಣ ಸಣ್ಣದಕ್ಕೂ ಸಿಡುಕ್ತಾನೆ ಇವನು, ಸಣ್ಣ ಸಣ್ಣದನ್ನು ಕಾಮೆಂಟ್ ಮಾಡ್ತಾನೆ ಅಂತ ಅನ್ಸತ್ತೆ. ಆದ್ರೆ ಅವರು ಮಾಡುವ ಆಘಾತಗಳಿದೆಯಲ್ಲ, ಅವರು ಮಾಡುವ ಮನಸ್ಸಿಗೆ ಘಾಸಿ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಅದು ನಮಗೆ ಗೊತ್ತಾಗೋದಿಲ್ಲ, ಸಣ್ಣ ಸಂಗತಿ ಅಂತ ಅನ್ಸತ್ತೆ. ಆ ಸಣ್ಣ ಸಂಗತಿ ಸೂಕ್ಷ್ಮ ಮನಸ್ಸಿನವರಿಗೆ ನಾಟ್ತದೆ. ಹಾಗಾಗಿ ದೊಡ್ಡವರ ಮನಸ್ಸು ಹೇಗಿರ್ತದೆ ಅಂತ ಕೇಳಿದ್ರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಇದು ರಾಮನ ಬಗ್ಗೆನೇ ಹೇಳಿರೋದು ಭಗವತಿ. ವಜ್ರಾದಪಿ ಕಠೋರಾಣಿ, ಅವರು ಕಠಿಣರಾದ್ರು ಅಂದ್ರೆ ವಜ್ರಕ್ಕಿಂತಲೂ ಕಠಿಣರಾಗಿ ಬಿಡ್ತಾರೆ. ಮೃದು ಆದ್ರು ಅಂದ್ರೆ ಹೂವಿಗಿಂತಲೂ ಮೃದು ಆಗ್ತಾರೆ. ರಾಮನಲ್ಲಿ ಅವು ಎರಡೂ ಇತ್ತು. ಅತಿರೇಕ ಅಂತ ಅನ್ಸತ್ತೆ, ಅತಿರೇಕ ಅಲ್ಲ. ವಜ್ರಾದಪಿ ಕಠೋರಾಣಿ, ರಾವಣನನ್ನ ನಿಗ್ರಹಿಸುವಾಗ, ವಾಲಿಯನ್ನ ನಿಗ್ರಹಿಸುವಾಗ, ಕರದೂಷಣಾದಿ 14,000 ರಕ್ಕಸರನ್ನ ನಿಗ್ರಹಿಸುವಾಗ ಅವರು ವಜ್ರಕ್ಕಿಂತಲೂ ಕಠಿಣವೇ ಆಗಿದ್ದ. ಆದರೆ ತಂದೆ ತಾಯಿಯಂದರ ವಿಚಾರದಲ್ಲಿ, ಎಷ್ಟೋ ದೀನ ದಲಿತರ ವಿಚಾರದಲ್ಲಿ ಅವನು ಅತ್ಯಂತ ಮೃದು ಸ್ವಭಾವದವನಾಗಿದ್ದ. ರಾಮನ ಅದು ಘನವಾದ ವ್ಯಕ್ತಿತ್ವ. ಅವನು ಹೇಳ್ತಾನೆ, ಶರತ್ಕಾಲ ಬರುವುದನ್ನ, ಸುಗ್ರೀವ ನಮಗೆ ಅನುಗ್ರಹ ಮಾಡುವುದನ್ನ, ನದಿ ಪ್ರಸನ್ನಗೊಳ್ಳುವುದನ್ನ ನಾನು ನಿರೀಕ್ಷೆ ಮಾಡ್ತೇನೆ. ನದಿ ಪ್ರಸನ್ನಗೊಳ್ಳುವುದು ಅಂದ್ರೆ ಏನು? ದೊಡ್ಡ ಮಳೆ ಬಂದಾಗ ನೀವು ನೋಡಬೇಕು ನದಿಯ ಪ್ರವಾಹವನ್ನ. ನದಿ ಅದಾವ ಬಗೆಯಲ್ಲಿ ಪ್ರವಹಿಸ್ತದೆ.
ಪ್ರವಾಹದಲ್ಲಿ ನಾವು ಕೊಚ್ಕೊಂಡು ಹೋಗ್ಬಿಡ್ತೇವೆ. ಅದು ನೋಡುವುದಕ್ಕೆ ರಮಣೀಯ. ನದಿ ಪ್ರಸನ್ನ ಆಗುವಂತೆ ನಾನು ಅಲ್ಲಿವರೆಗೆ ಕಾಯ್ತೇನೆ. ಉಪಕಾರವನ್ನು ಪಡೆದ ವೀರ ಪ್ರತ್ಯುಪಕಾರವನ್ನ ಮಾಡಿಯೇ ಮಾಡ್ತಾನೆ. ಪ್ರತ್ಯುಪಕಾರವನ್ನ ಮಾಡದ ಕೃತಜ್ಞನು ಮಹಾತ್ಮನ ಮನಸ್ಸನ್ನ ನೋಯಿಸ್ತಾನೆ. ಇದು ನಾಮ ಹೇಳುವ ಮಾತಿದು. ಉಪಕಾರೇಣ ವೀರಸ್ತು ಪ್ರತೀಕಾರೇಣ ಯುಜ್ಯತೆ ಅಕೃತಜ್ಞ ಅಪ್ರತಿಕೃತೋ ಹಂತಿ ಸತ್ವವತಾಂ ಮನಃ. ಸತ್ವವತಾಂ ಸಾತ್ವಿಕರ ಮನಸ್ಸನ್ನ ನೋಯಿಸ್ತಾರೆ ಅಂತ. ನಮ್ಮಲ್ಲಿ ನೀವು ಗಮನಿಸಿರ್ಬೇಕು, ಈ ಸೆನ್ಸಿಟಿವ್ನೆಸ್ ಬಹಳ ಮಂದಿಗೆ ಇರೋದಿಲ್ಲ. ಎಷ್ಟು ಒಡ್ಡರಾಗಿರ್ತಾರೆ ಅಂತಂದ್ರೆ, ಎಷ್ಟು ಅಸೂಕ್ಷ್ಮವಾಗಿರ್ತಾರೆ ಅಂದ್ರೆ ನಮ್ಮ ಹತ್ರ ಊಹೆ ಮಾಡುವುದಕ್ಕೆ ಆಗುವುದಿಲ್ಲ. ನಾವು ಈ ಸೆನ್ಸಿಟಿವ್ನೆಸ್ ಅನ್ನು ಪಡ್ಕೊಂಡ್ರೆ ನಮ್ಮಿಂದಲೇ ಒಂದು ಸಣ್ಣ ತಪ್ಪಾದ್ರೂ ಕೂಡ ಅದನ್ನು ತಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಬೇರೆಯವ್ರ ತಪ್ಪನ್ನು ಸಹಿಸೋದಕ್ಕಾಗೋದಿಲ್ಲ, ನಮ್ಮಿಂದಾದ ತಪ್ಪನ್ನು ಕೂಡ ನಮಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಅದು ಒಳ್ಳೆಯದರ ಲಕ್ಷಣ ಅದು. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ತಪ್ಪು ಆಗದೇ ಇದ್ದಂತೆಯೇ ನಡೆದುಕೊಳ್ಳುವುದು ಇದೆಯಲ್ಲ, ಈ ನಮ್ಮ ಜೀವನದಲ್ಲಿ ನಮಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ, ಚಿಕ್ಕಂದಿನಲ್ಲಿರುವಾಗ, ಯೌವನದಲ್ಲಿರುವಾಗ ಅನೇಕ ತಪ್ಪುಗಳನ್ನು ನಾವು ಮಾಡಿರ್ತೇವೆ. ಈ ವಯಸ್ಸಿನಲ್ಲಿ ನಾವು ಹೀಗೆ ನಡೆದುಕೊಳ್ಬಹುದಿತ್ತು, ಹಾಗೆ ನಡ್ಕೊಳ್ಬಹುದಿತ್ತು ಅಂತ ಯೋಚಿಸ್ತೇವೆ ಈ ವಿಶ್ರಾಂತಿ ಜೀವನದಲ್ಲಿ. ಹೌದು, ನಮಗೆ ಗೊತ್ತಿಲ್ಲದೇನೆ ತಪ್ಪುಗಳು ಆಗಿರುತ್ತವೆ. ಆಮೇಲೆ ಈಗ ನಮ್ಗನ್ಸತ್ತೆ, ಈಗ ನಮ್ಮ ಮನಸ್ಸು ಬುದ್ಧಿ ಪ್ರಬುದ್ಧವಾಗಿರ್ತದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವುದರ ವಿವೇಚನೆಯಲ್ಲಿ ತೊಡಸ್ಕೊಂಡಿರ್ತದೆ. ಹಾಗಾಗಿ ಸಾಮಾನ್ಯವಾಗಿ ವಯಸ್ಸಾದವರು ಅಂದ್ರೆ ಪರಿಪಕ್ವ ಮನಸ್ಸನ್ನು ಪಡೆದಿದ್ದಾರೆ ಅಂತಲೇ ಅರ್ಥ. ಅವರಲ್ಲಿ ಆಟಾಟೋಪ ಇರೋದಿಲ್ಲ, ಅದು ಮಾಡ್ತೇನೆ ಇದು ಮಾಡ್ತೇನೆ ಎನ್ನುವಂತಹ ಸೊಕ್ಕು ಇರೋದಿಲ್ಲ. ಅದೆಲ್ಲ ಯಾಕೆ ಬರ್ತದೆ ಅಂದ್ರೆ ಜೀವನದ ಅನುಭವ ಮನುಷ್ಯನನ್ನ ಹಾಗೆ ಮಾಡಿಸುತ್ತೆ. ಆದ್ರೆ ಇನ್ನು ಕೆಲವರು ಇರ್ತಾರೆ, ಅವರು ಜೀವನದಲ್ಲಿ ಯಾವ ಮಾರ್ಪಾಟನ್ನು ಹೊಂದುವುದೇ ಇಲ್ಲ. ಆಮೇಲೆ ತುಂಬಾ ಮಿತವಾದ ಬೌಂಡ್ರಿಯಲ್ಲಿ ಇರ್ತಾರೆ. ತುಂಬಾ ಒಂದು ಕಾಂಪೌಂಡ್ ಹಾಕೊಳ್ತಾರೆ ತಮ್ಮ ಜೀವನಕ್ಕೆ, ಒಂದು ಬೇಲಿ ಕಟ್ಕೊಂಡ್ ಬಿಡ್ತಾರೆ. ಅದು ಹೊರಗೆ ಆಚೆನೂ ನೋಡಲ್ಲ, ಈಚೆನೂ ನೋಡಲ್ಲ. ಈಗ ಈ ಉದಾಹರಣೆಗೆ ಈ ಒಂದು ಬೆಳಗಿನ ವೇಳೆಯಲ್ಲಿ ಒಂದು 6 ಗಂಟೆಗೋ 6:30ಗೋ ಒಂದು ಅರ್ಧ ಗಂಟೆ ಸುಪ್ರಭಾತ ಹಾಕುವುದು ರೂಢಿಯಲ್ಲಿ ಇರ್ತದೆ. ಅನೇಕ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ, ಈ ಕೆಲವು ಕಡೆಯಲ್ಲಿ ಎಲ್ಲ ಹೋಗ್ತಾರೆ ಅಂದ್ರೆ ಅವನು ಹಾಳಾದವನು 8 ಗಂಟೆಗೆ ಸುಪ್ರಭಾತ ಹಾಕಿ ಶುರು ಮಾಡ್ತಾನೆ. 8ರಿಂದ 9-9:30 ತನಕ ಒಂದು ಮೈಕ್ ಹಾಕೊಂಡು ಒದರಿಸ್ತಾ ಇರ್ತಾನೆ. ಅವನಿಗೆ ಅಸೂಕ್ಷ್ಮಜ್ಞ ಅಂತೀರೋ, ಸೂಕ್ಷ್ಮಜ್ಞ ಅಂತೀರೋ, ಅವನಿಗೆ ಏನಾದ್ರೂ ಪ್ರಜ್ಞೆ ಇದೆ ಅಂತೀರೋ ಅರ್ಥವೇ ಆಗೋದಿಲ್ಲ. ಇಂಥವ್ರು ತುಂಬಾ ಇವೆ. ಇಂಥ ಅಪಸವ್ಯಗಳು ಲೆಕ್ಕ ಇಲ್ಲ, ಮಿತಿ ಇಲ್ಲ. ನಮ್ಮ ಜನಕ್ಕೆ ನೀವು ಹೇಗೆ ತಿಳುವಳಿಕೆ ಕೊಡ್ತೀರಿ? ತುಂಬಾ ಈ ನಾನು ವಾಕಿಂಗ್ ಹೋಗುವಾಗ ಎದುರುಗಡೆ ಬರುವವರು, ನನ್ನನ್ನ ಓವರ್ಟೇಕ್ ಮಾಡಿ ಹೋಗುವವರು, ಅವ್ರ ಬಾಯಿಂದ ಬರುವ ಮಾತುಗಳೆಲ್ಲ ಅವಾಚ್ಯ ಶಬ್ದಗಳು, ಆಮೇಲೆ ದಗ ಹಾಕಿದ್ದು, ಮೋಸ ಹಾಕಿದ್ದು, ಆಮೇಲೆ ಕ್ಷುಲ್ಲಕ ರಾಜಕಾರಣದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಒಂದೇ ಒಂದು ಬೆಳಿಗ್ಗೆ ಎದ್ದು ಒಂದು ಒಳ್ಳೆಯ ಸುಭಾಷಿತ ಓದುವುದಾಗಲಿ, ಒಳ್ಳೆಯದನ್ನ ಕೇಳುವುದಾಗ್ಲಿ ಮಾಡುವುದೇ ಇಲ್ಲ ಬಹಳ ಮಂದಿ. ನೀವು ನೋಡಿ, ನಮ್ಗನ್ಸುತ್ತೆ ಈಗ ನೀವು ಇಷ್ಟು ಜನ ಬಂದು ಕೂತ್ಕೊಂಡಿದ್ದೀರಿ, ಇದರ ಅರ್ಥ ಏನು? ಸುಸಂಸ್ಕೃತ ಮನಸ್ಸು, ಸುಶಿಕ್ಷಿತ ಮನಸ್ಸು ಮಾತ್ರ ಇಲ್ಲಿ ಬರ್ತದೆ, ಎಲ್ಲಾ ಮನಸ್ಸು ಇಲ್ಲಿ ಬರುವುದಿಲ್ಲ. ಅನೇಕರಿಗೆ ಕೇಳುವುದಂದ್ರೆ ಆಗುವುದಿಲ್ಲ, ಪುಸ್ತಕ ಓದುವುದಂದ್ರೆ ಆಗುವುದಿಲ್ಲ, ಆಮೇಲೆ ಭರತನಾಟ್ಯ ಆಗೋದಿಲ್ಲ, ಯಕ್ಷಗಾನ ಆಗೋದಿಲ್ಲ, ನಾಟಕ ಆಗೋದಿಲ್ಲ, ಒಳ್ಳೆಯ ಸಿನಿಮಾ ಆಗೋದಿಲ್ಲ, ಆಮೇಲೆ ಅದ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಕೊಡಕ್ಕಾಗಲ್ಲ. ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಬುದ್ಧಿಯನ್ನ ಹರಿತಗೊಳಿಸುವ ಕೆಲಸವನ್ನ ನಾವು ಮಾಡೋದಿಲ್ಲ. ನಮ್ಮ ಮನಸ್ಸು ಮತ್ತು ಬುದ್ಧಿಗೆ ನಾವು ಕ್ಷಣಕ್ಕೂ ಸಂಸ್ಕಾರ ಕೊಡಬೇಕು. ಹಾಗೆ ಕೊಟ್ಟಾಗ ಅವನಲ್ಲೊಂದು ಅಪರೂಪವಾದ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಆ ವ್ಯಕ್ತಿತ್ವ ಎಲ್ಲರಿಗೂ ಈ ನೋಡಿ, ಮಹಾತ್ಮನು ತನಿಸ್ಕೊಂಡವರು ಬಹಳ ಮಂದಿ ಇದ್ದಾರೆ. ಮಹಾತ್ಮನಂದ್ರೆ ಮಹಾಚೇತನ ಅಂತ ಅರ್ಥ. ತಮ್ಮ ಬುದ್ಧಿ ಮನಸ್ಸನ್ನ ಸಂಸ್ಕೃತ ಪಡಿಸ್ಕೊಂಡವರು, ಅದನ್ನ ಹರಿತಗೊಳಿಸ್ಕೊಂಡವರು, ಆಮೇಲೆ ಜಗತ್ತನ್ನ ನೋಡುವ ಗುಣ ಬೆಳೆಸ್ಕೊಂಡವರು, ಇದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ. ಹಾಗಾಗಿ ಶ್ರೀರಾಮಚಂದ್ರನಲ್ಲಿ ಅಂತಹ ಒಂದು ಘನವಾದ ವ್ಯಕ್ತಿತ್ವ ಇತ್ತು. ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು. ಹಾಗಾಗಿ ಉಪಕಾರ ಮಾಡಿದರೆ ಆ ಉಪಕೃತನಾದವನು ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾನೆ. ಅದು ಬಹಳ ದೊಡ್ಡ ಗುಣ. ಅದು ಸಣ್ಣದೇ ಒಂದು ಉಪಕಾರ ಮಾಡಿರಲಿ, ಅದನ್ನ ಸ್ಮರಿಸ್ಕೊಳ್ಳೋದು ಇದೆಯಲ್ಲ. ನೀವು ನೋಡಿ, ನಮ್ಮ ಜೀವನದಲ್ಲಿ ಘಟಿಸಿರುವ ಅನೇಕ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರುತ್ತವೆ. ನಮಗೆ ಯಾರಾದ್ರೂ ದೊಡ್ಡ ಉಪಕಾರ ಮಾಡಿದ್ರೆ, ನಮಗೆ ಯಾರಾದ್ರೂ ನೌಕರಿಯನ್ನ ಕೊಡಿಸಿದ್ರೆ, ನಮಗೆ ಯಾರಾದ್ರೂ ಆಪತ್ಕಾಲದಲ್ಲಿ ಆರ್ಥಿಕ ಸಹಾಯ ಮಾಡಿದ್ರೆ, ನಮಗೊಂದು ಸೂಕ್ತ ಮಾರ್ಗದರ್ಶನ ಮಾಡಿ ನಾವು ಅವರನ್ನ ಮರೆಯೋದೇ ಇಲ್ಲ.
ಅವ್ರ ಬಗ್ಗೆ ನಾವು ಹೇಳುವ ಮಾತು ತಂಪು ಹೊತ್ತಿನಲ್ಲಿ ಅವರನ್ನ ನೆನೆಸ್ಕೊಳ್ಬೇಕು ಅಂತ. ಅಂಥವ್ರು ಎಲ್ಲರ ಜೀವನದಲ್ಲೂ ಅಂಥವ್ರು ಪ್ರವೇಶ ಮಾಡಿರ್ತಾರೆ. ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಹಾಗಾಗಿ ನಾವು ದೊಡ್ಡವರು ಅಂತ ಅನ್ಸ್ಕೊಳ್ಳೋದು. ಕೆಲವರಿಗೆ ಇದಿರುವುದಿಲ್ಲ, ನಾವೇನು ಮಾಡಕ್ ಬರಲ್ಲ. ಅದು ಕವಿ ಏನ್ ಮಾಡಿದಾನೆ ಅಂದ್ರೆ, ಮಹಾಕಾವ್ಯದಲ್ಲಿ ಬರೀ ಮನುಷ್ಯರ ಬಗ್ಗೆ ಅಷ್ಟೇ ಅಲ್ಲ, ಪ್ರಕೃತಿಯ ವರ್ಣನೆಯೂ ಬರ್ತದೆ, ಮಳೆಗಾಲದ ವರ್ಣನೆ ಬರ್ತದೆ, ಬೇಸಿಗೆ ಕಾಲದ ವರ್ಣನೆ ಬರ್ತದೆ, ಚಳಿಗಾಲದ ವರ್ಣನೆ ಬರ್ತದೆ. ಇದನ್ನೆಲ್ಲ ನಾವು ಗಮನಿಸ್ಬೇಕು. ನಾನು ಈ ಪ್ರಕೃತಿ ವರ್ಣನೆಯ ಬಗ್ಗೆ ಸ್ವಲ್ಪ ತಾತ್ಸಾರದಿಂದ ಇದ್ದೆ, ಅದನ್ನ ಹಾರಿಸ್ಬಿಡೋಣ ಅಂತಿದ್ದೆ. ಹಾರಿಸ್ಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಯಾಕೆ ಗೊತ್ತಾ? ನಾನು ಮಾಸ್ತಿ ವೆಂಕಟೇಶಯ್ಯಂಗಾರ್ಯರ ಆದಿಕವಿ ವಾಲ್ಮೀಕಿ ಪುಸ್ತಕವನ್ನ ತೆಗೆದೆ. ಅಲ್ಲಿ ಪ್ರಕೃತಿ ವರ್ಣನೆಗೆ ಸುಮಾರು ಒಂದು 50 ಪುಟಗಳನ್ನು ಮೀಸಲಾಗಿಟ್ಟಿದ್ದಾರೆ ಮಾಸ್ತಿಯವರು. ಅವ್ರು ಹೇಳ್ತಾರೆ, ಕವಿ ಪ್ರಕೃತಿಯನ್ನ ವರ್ಣಿಸ್ತಾನೆ, ಮನುಷ್ಯರನ್ನೂ ವರ್ಣಿಸ್ತಾನೆ, ಪ್ರಕೃತಿಯ ಬಾಳನ್ನೂ ಆತ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅಂತ ಹೇಳ್ತಾನೆ. ಅವಳ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕು. ಅಂದ್ರೆ ಮಹಾಕಾವ್ಯ ಅಂದ್ರೆ, ಈಗ ಕೆಲವರು ಹೇಳ್ತಾರೆ, ನೀವು ಕತೆ ಹೇಳ್ಕೊಂಡು ಹೋಗಿ, ನೀವು ಕತೆ ನಿಮ್ಗೆ ಮುಂದುವರಿಯಲ್ಲ, ನೀವು ಹಿಂದಕ್ಕೆ ಬರ್ತೀರಿ, ಮುಂದಕ್ಕೆ ಹೋಗಲ್ಲ ಅನ್ನುವ ಒಂದು ಟೀಕೆ ಇದೆ ನನ್ನ ಮೇಲೆ. ಹೌದು, ಯಾಕೆ ಒಂದು ಕಾವ್ಯ, ನನ್ನ ಮುಖ್ಯ ಉದ್ದೇಶವೇ ಕಾವ್ಯವನ್ನ ಹೇಗೆ ಓದಬೇಕು ಅಂತ, ಕಾವ್ಯವನ್ನ ಹೇಗೆ ಕೇಳಬೇಕು ಅಂತ. ಕತೆ ಹೇಳಲಿಕ್ಕೆ ಎಷ್ಟೊತ್ತು ಬೇಕಪ್ಪ? ಒಂದು ವಾರದಲ್ಲಿ ಇಡೀ ರಾಮಾಯಣದ ಕತೆ ಹೇಳಿ ಮುಗಿಸ್ಬಹುದು, ಏನು ಕಷ್ಟ ಇಲ್ಲ. ಒಂದೇ ವಾರ ಇಡೀ ರಾಮಾಯಣವನ್ನು. ಆದರೆ ಕವಿ ಯಾಕೆ ಇದನ್ನೆಲ್ಲ ಹೇಳ್ತಾನೆ? ಕವಿಯ ಮನಸ್ಸು ಅದು ಯಾವ ರೀತಿಯಲ್ಲಿ ಕೆಲಸ ಮಾಡಿರ್ತದೆ ಅದನ್ನ ನೋಡೋಣ. ಪ್ರಾವೃಡ್ ಉಜೃಂಭಣಂ ಅಂತ ಆ ಸರ್ಗದ ಹೆಸರು, 28ನೇ ಸರ್ಗ. ಮಳೆಗಾಲದ ವರ್ಣನೆ. ಕವಿ ಮಳೆಗಾಲವನ್ನು ವರ್ಣಿಸ್ತಾನೆ. ಗಗನಾಂಗೆಯು ಸೂರ್ಯಕಿರಣಗಳ ಮೂಲಕ ಸಮುದ್ರ ರಸವನ್ನ ಹೀರಿ ನವಮಾಸ ಪರ್ಯಂತ ಗರ್ಭವನ್ನ ಧರಿಸಿ ಈಗ ರಸಾಯನವನ್ನ ಹಡೆಯುತ್ತಾಳೆ. ನಮಗೆಲ್ಲ ಗೊತ್ತಿದೆ ವೈಜ್ಞಾನಿಕವಾಗಿ, ಸೂರ್ಯ ನೀರನ್ನ ಹೀರ್ಕೊಳ್ತಾನೆ, ಅದು ಆಮೇಲೆ ಮೋಡವಾಗಿ ಪರಿಣಾಮಗೊಳ್ತದೆ, ಆಮೇಲೆ ಅದು ಮಳೆಯಾಗಿ ಬೀಳ್ತದೆ ಅಂತ. ಗಗನಾಂಗನೆ ಅಂದ್ರೆ ಆಕಾಶ. ಸೂರ್ಯಕಿರಣಗಳ ಮೂಲಕ ಸಮುದ್ರ ರಸವನ್ನ ಹೀರಿದೆಯಂತೆ. ಅದು 9 ತಿಂಗಳವರೆಗೆ ಅದೇನ್ ಮಾಡಿದೆ ಅಂತಂದ್ರೆ ಗರ್ಭ ಧರಿಸಿದೆಯಂತೆ. ಕವಿ ಹೇಳ್ತಾನೆ, ಅಂದ್ರೆ ಮೋಡದಲ್ಲಿ ನೀರು ಕಟ್ಕೊಂಡಿದೆ ಅಂತ ಅರ್ಥ ಅಷ್ಟೇ, ಇನ್ನೇನು ಗರ್ಭಿಣಿ ಅಂದ್ರೆ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಈಗ ರಸಾಯನವನ್ನ ಅಂದ್ರೆ ಒಳ್ಳೆಯ ಮಳೆಯನ್ನ ಅದು ಸುರಿಸ್ತದೆ. ಅರ್ಜುನ ಪುಷ್ಪ ಮೊದಲಾದವು ಸೂರ್ಯನನ್ನ ಅಲಂಕರಿಸುತ್ತೇವೆ. ಅರ್ಜುನ ಪುಷ್ಪ ಅಂದ್ರೆ ಮತ್ತಿ ಮರ. ಈ ಮತ್ತಿ ಮರದಲ್ಲಿ ಕೆಂಪು 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 ಹೂಗಳು ಬಿಡುತ್ತವೆ. ಆ ಕೆಂಪು ಹೂಗಳು ನೋಡೋದಕ್ಕೆ ಬಹಳ ಮನೋಹರವಾಗಿರುತ್ತವೆ. ಅದು ಸೂರ್ಯನನ್ನೇ ಅಲಂಕರಿಸಿದಂತೆ ಕಾಣುತ್ತಂತೆ. ಮೋಡ ಕವಿದಿದೆ, ಕಾಮಿಗಳಿಗೆ ಹಿತಕರವಾಗಿದೆ. ನೋಡಿ, ಮಳೆಗಾಲದ ವಾತಾವರಣ ಕಾಮಿಗಳಿಗೆ ಹಿತಕರವಾಗಿರುತ್ತದೆ. ಹಂಸ, ಚಕ್ರವಾಕ ಹಕ್ಕಿಗಳು ತಮ್ಮ ಕಾಂತೆಯರೊಂದಿಗೆ ನಲಿಯುತ್ತಿವೆ. ಅವನು, ಆ ಕವಿ ಅದನ್ನು ಕಾಣುವುದನ್ನು ನೋಡ್ಬೇಕು. ಬಹುಪಾಲು ಕವಿ ಇದ್ದದ್ದು ಅಡವಿಯಲ್ಲಿ. ಹಾಗೇಳಿ ನಗರದ ವರ್ಣನೆ ಗೊತ್ತಿಲ್ವ ಅವನಿಗೆ? ನಗರವನ್ನೂ ವರ್ಣಿಸ್ತಾನೆ. ಇಷ್ಟಿಂದೇನು ವರ್ಣಿಸ್ತಾನೆ? ಲಂಕೆಯ ನಗರವನ್ನು ವರ್ಣಿಸ್ತಾನೆ. ಅಯೋಧ್ಯೆಯನ್ನಂತೂ ಅವನು ಮೈ ಮರೆತು ವರ್ಣಿಸ್ತಾನೆ. ಅಯೋಧ್ಯೆಯಲ್ಲಿ ಅಂಗಡಿಗಳು ಹೇಗಿದ್ವು, ಅಂಗಡಿ ಮುಂಗಟ್ಟು ಹೇಗಿತ್ತು, ರಸ್ತೆ ಹೇಗಿತ್ತು, ಮನೆಗಳು ಹೇಗಿದ್ವು, ಎಲ್ಲವನ್ನು ವರ್ಣಿಸ್ತಾನೆ. ಆ ವರ್ಣನೆ ಈ ಹೊತ್ತು ನಾವು ಅಯೋಧ್ಯೆಗೆ ಹೋದ್ರೆ ಸಿಗೋದಿಲ್ಲ. ಸರಯೂ ನದಿ ತುಂಬಿ ಹರಿಯುವುದನ್ನು ನಾನು ಎಲ್ಲೋ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಆದ್ರೆ ಪ್ರತ್ಯಕ್ಷ ನೋಡಿದಾಗ ಮೈಲುಗಟ್ಟಲೆ ಸರಯೂ ನದಿ ಒಣಗಿ ಹೋಗಿದೆ, ಬರೀ ಮರಳು, ಏನೂ ಇಲ್ಲ. ಹಾಗಾಗಿದೆ ಪರಿಸ್ಥಿತಿ. ಅದು ಕಾಲಕ್ಕೆ ತಕ್ಕಂತೆ ಇರ್ತದೆ. ಆ ಸರಯೂ ನದಿಯ ಕಲ್ಪನೆ ಅದು ಎಷ್ಟೋ 1000 ವರ್ಷಗಳ ಹಿಂದೆ ಇದ್ದದ್ದು. ಆಗ ಇರುವುದಕ್ಕೂ ಇರುವುದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ನಾವೀಗ ವಾಲ್ಮೀಕಿ ಚಿತ್ರಿತ ಅಯೋಧ್ಯೆಯನ್ನು ಕಲ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದು ಬೇರೆ ರೀತಿ ಆಗಿದೆ. ಅಯೋಧ್ಯ ಟೆಂಪಲ್ ಆಗಿದೆ ಈಗ, ಅದು ಮತ್ತೊಂದು ಮುಖದ್ದು. ಆದ್ರೆ ಅಯೋಧ್ಯೆಯ ಸುತ್ತಮುತ್ತ ನೋಡುವಂತಹದ್ದು, ಈಗ ನಾವು ಹನುಮಾನ್ ಗಡಿ ನೋಡ್ತೇವೆ. ಹನುಮಾನ್ ಗಡಿಯಲ್ಲಿ ಅದು ಅದ್ಭುತವಾದ ಒಂದು ಎತ್ತರ, ಮೆಟ್ಲು ಹತ್ತಿ ಹೋಗ್ಬೇಕು, ಆಮೇಲೆ ಹನುಮಂತ ನೋಡ್ಬೇಕು. ಅದ್ರ ಸುತ್ತಮುತ್ತ ಇರುವಂತಹ ಆ ಲಡ್ಡುಗಳ ಅಂಗಡಿಗಳು, ಅಂತಹ ರೋಚಕವಾದ ಅಂಗಡಿಗಳು, ಅಂದ್ರೆ ಸಾವಿರಾರು ಅಂಗಡಿಗಳು ಸುತ್ತಮುತ್ತ ಇರುತ್ತವೆ. ಹಾಗೆ ಬೇಕಾದದ್ದು ನೋಡುವಂತಹದ್ದಲ್ಲಿ ಇರುತ್ತವೆ. ಅದರ ಐತಿಹ್ಯವನ್ನು ಇವತ್ತು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆ ಕವಿ ವರ್ಣಿಸೋದನ್ನ ನೋಡ್ಬೇಕಿಲ್ಲಿ. ಮಾವಿನ ಹಣ್ಣುಗಳು ಯಥೇಚ್ಛವಾಗಿವೆ, ನೇರಳೆ ಹಣ್ಣುಗಳು ಇವೆ. ಈ ನಮ್ಮಲ್ಲಿ ಏನಾಗಿದೆ, ನಾವು ಸಿಟಿಯಲ್ಲಿ ಇರುವವರು,
ಬೆಂಗಳೂರು, ಮೈಸೂರು, ಮುಂಬೈ, ಚೆನ್ನೈ ಮೊದಲಾದ ಪ್ರದೇಶಗಳಲ್ಲಿ ನಾವು ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನೇ ನೋಡ್ತೇವೆ. ಅದರ ಬಿಟ್ಟು ನಾವು ಬೇರೆ ಒಂದು ಉದ್ಯಾನ ನೋಡ್ಬೇಕು ಅಂತಾದ್ರೆ ಕೃತಕ ಉದ್ಯಾನವನ್ನೇ ನೋಡ್ಬೇಕು. ಆದ್ರೂ ಒಂದು ಕೆಲವೊಮ್ಮೆ ತುಂಬಾ ಸಂತೋಷ ಪಡುವುದು ಹೇಳ್ತೇನೆ, ನಮ್ಮ ಬೆಂಗಳೂರನ್ನ ಉದ್ಯಾನ ನಗರಿ ಅಂತ ಹೇಳ್ತಾರೆ. ನೀವು ಬೆಂಗಳೂರಲ್ಲಿ ಯಾವುದೇ ಏರಿಯಾಕ್ಕೆ ಹೋಗಿ, JP ನಗರ ಹೋಗಿ, ಜಯನಗರ ಹೋಗಿ, ಮಲ್ಲೇಶ್ವರಂ ಹೋಗಿ, ಬೇಕಾದಷ್ಟು ಉದ್ಯಾನಗಳಿವೆ. ದೊಡ್ಡ ದೊಡ್ಡ ಉದ್ಯಾನಗಳು, ಚಂದದ ಉದ್ಯಾನಗಳು. ಅಲ್ಲಿ ಹೋದ್ರೆ ನಿಮಗೆ ಅಡವಿಯಲ್ಲೇ ಇದ್ದ ಅನುಭವ ಆಗ್ತದೆ. ಅಂದ್ರೆ ಉದ್ಯಾನ ನಗರಿ ಲಾಲ್ಬಾಗ್ ಅಂತೂ ದೊಡ್ಡ ಫೇಮಸ್ ಆಗಿರುವಂತಹ ಭಾಗದು. ಆದ್ರೆ ಆ ಉದ್ಯಾನ ನಗರಿ ಎನ್ನುವ ಹೆಸರು ಅದು ಸಾರ್ಥಕ ಆಗಿದೆ ಅಂತ ಅದನ್ನು ಉಳಿಸಿದ್ದಾರೆ. ಹಾಗೆ ಅದರ ಮಧ್ಯದಲ್ಲೂ ನಾವು ಗಗನಚುಂಬಿ ಕಟ್ಟಡಗಳನ್ನ ನೋಡ್ತೇವೆ. ಬಹುಪಾಲು ವಾಕಿಂಗ್ ಮಾಡುವಾಗಷ್ಟೇ ಕೆಲವರು ಉದ್ಯಾನಕ್ಕೆ ಹೋಗ್ತಾರೆ, ಅದರ ಆನಂದ ಪಡುವುದಕ್ಕೆ ಹೋಗುವುದಿಲ್ಲ. ಆನಂದ ಪಡುವುದಕ್ಕೆ ಹೋಗ್ಬೇಕು. ಅನೇಕ ಉದ್ಯಾನಗಳು ಇವತ್ತು ಅದು ವಾಕಿಂಗ್ ಪ್ಲೇಸ್ ಆಗಿದೆ. ಸುತ್ತಮುತ್ತ ಕಲ್ಲು ಬೆಂಚುಗಳನ್ನು ಇಟ್ಟಿದ್ದಾರೆ, ಒಳ್ಳೆಯ ನೆಲ, ಅದರ ಮೇಲೆ ನಾವು ಆರಾಮಾಗಿ ಓಡಾಡಬಹುದು. ಮಕ್ಕಳು ಕರ್ಕೊಂಡು ಬರ್ತಾರೆ, ಹೆಂಗಸರು, ಗಂಡಸರು, ವೃದ್ಧರು ಎಲ್ಲರೂ ವಾಕ್ ಮಾಡ್ತಾ ಇರ್ತಾರೆ. ಅದೆಲ್ಲ ಬಹಳ ಚಂದ ಇರುವಂತಹದ್ದು. ಮೈಸೂರಲ್ಲೂ ಕೆಲವು ಪಾರ್ಕ್ಗಳಿವೆ, ಅಂತಹದ್ದು ಬಹಳ ಏನಿಲ್ಲ. ಆದ್ರೆ ಮೈಸೂರು ಅದು ಉದ್ಯಾನ ನಗರಿ ಅಂತ ಹೆಸರು ಪಡೆದಿದ್ದಲ್ಲ, ಸಾಂಸ್ಕೃತಿಕ ನಗರಿ ಅಂತ ಹೆಸರು ಪಡೆದಿದೆ. ಈಗ ಒಂದೊಂದು ಹೆಸರನ್ನ ಪಡ್ಕೊಳ್ತದೆ. ಹಾಗೆ ಇಲ್ಲಿ ನಾವು ಗಮನಿಸಬೇಕಾದ್ದು, ಯಥೇಚ್ಛವಾಗಿದೆ ಮಾವಿನ ಹಣ್ಣುಗಳು, ಭೂಮಿಯು ಸಸ್ಯ ಸಂಪತ್ತಿನಿಂದ ಕಂಗೊಳಿಸ್ತಾ ಇದೆ, ಕಾಡಾನೆಗಳು ಘೀಂಕರಿಸ್ತಾ ಇವೆ, ಕಪ್ಪೆಗಳ ಕೂಗು, ಭ್ರಮರಗಳ ಮಧುರ ಧ್ವನಿ. ನಿಮಗೆ ಈ ಕಪ್ಪೆಗಳ ಕೂಗು, ಈ ಗುಂಜಾರವ, ಈ ಕೀಟಗಳು ಕೂಗುತ್ತವೆ. ನೀವು ಎಷ್ಟೋ ಜನ ಹಳ್ಳಿಯಿಂದ ಬಂದಿರ್ತೀರಿ, ಸಿಟಿಯಲ್ಲಿ ಇರ್ತೀರಿ. ಹಳ್ಳಿಯ ಜೀವನ ನಿಮಗೆಲ್ಲ ಗೊತ್ತಿರ್ತದೆ. ಈಗ ಚಿಕ್ಕಮಗಳೂರು ಜಿಲ್ಲೆಯೋ, ಉತ್ತರ ಕನ್ನಡ ಜಿಲ್ಲೆಯೋ, ದಾಂಡೇಲಿ ಕಡೆಯೋ, ಮಡಿಕೇರಿ ಕಡೆಯೋ, ಆ ಮರಗಳ ಪೊದೆಗಳಿಂದ ಹಿಂದಿನಿಂದ ನೀವು ಮಳೆಗಾಲ ಸಮಯದಲ್ಲಿ ಸಂಜೆ ವೇಳೆ ನೋಡ್ಬೇಕು ಆ ಕಪ್ಪೆಗಳು ಕೂಗುವುದನ್ನ, ಆಮೇಲೆ ಕ್ರಿಮಿಕೀಟಗಳು ಕೂಗುವುದನ್ನ ನಾವು ಗಮನಿಸ್ಬೇಕು. ನಾವೆಲ್ಲ ಚಿಕ್ಕಂದನ್ನೆಲ್ಲ ಅನುಭವಿಸಿದ್ದೇವೆ. ಅದೆಲ್ಲ ನಮ್ಮ ಮರೆತಿದೆ ಈಗ. ನಾವು ಒಂದು ಮುಖದ ಜೀವನ ಮಾತ್ರ ನಾವು ಮಾಡ್ತಾ ಇದ್ದೇವೆ ಇವತ್ತು. ಆದ್ರೆ ಇಂತಹ ಮುಖಗಳನ್ನು ಕವಿ ಎಷ್ಟು ಸುಂದರವಾಗಿ ಪರಿಚಯಿಸ್ತಾನೆ. ಇವತ್ತಿಗೂ ಕೂಡ ಮಡಿಕೇರಿ ಅಂತ ಜಾಗದಲ್ಲಿ ಆ ಗುಂಜಾರವನ್ನ ನಾವು ಕೇಳಬಹುದು. ಆ ರೀತಿಯ ವಾತಾವರಣ ಇವತ್ತಿಗೂ ಕೂಡ ಇದೆ. ಅವನು ಹೇಳ್ತಾನೆ ಕವಿ, ನದ್ಯ ಸಮುದ್ವಾಹಿತ ಚಕ್ರವಾಕಾಸ್ತಟಾನಿ ಕ್ಷೀಣಾನ್ಯಪವಾಹಯಿತ್ವ ಧೃಪ್ತ ನವ ಪ್ರಾಭೃತ ಪೂರ್ಣ ಭೋಗಾದೃತಂ ಸೌಭರ್ತಾರಂ ಉಪೋಪಯಾಂತಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ್ರೆ ಇದರ ಅರ್ಥ ಹೇಳ್ತೇನೆ ನಾನು, ನಿಮ್ಗೆ ಅರ್ಥ ಆಗುದಿಲ್ಲ ಮೊದಲಿಗೆ, ಆಮೇಲೆ ಅರ್ಥ ಆಗ್ತದೆ. ನದ್ಯ ಸಮುದ್ವಾಹಿತ ಚಕ್ರವಾಕಾಸ್ತಟಾನಿ ಕ್ಷೀಣಾನ್ಯಪವಾಹಯಿತ್ವ ಧೃಪ್ತ ನವಪ್ರಾವೃತ ಪೂರ್ಣ ಭೋಗಾದೃತಂ ಸೌಭಕ್ತಾರಂ ಉಪೋಪಯಾಂತಿ. ನದಿಗಳು ತೇಲ್ತಾ ಇವೆಯಂತೆ, ಪ್ರವಾಹದ ರೂಪದಲ್ಲಿ ಹೋಗ್ತಾ ಇವೆ. ಆ ನದಿಯಲ್ಲಿ ಪ್ರವಾಹದಲ್ಲಿ ಚಕ್ರವಾಕ ಪಕ್ಷಿಗಳು ಕೂತ್ಕೊಂಡಿವೆ, ಅವು ತೇಲ್ತಾ ಇವೆ. ಪ್ರವಾಹದಿಂದ ಮೇಲೇರುತ್ತಂತೆ ಅವು. ನದಿ ಹೋಗೋದು ನೋಡ್ಬೇಕು ನೀವು. ಇದನ್ನ ಕೇಳಿಕ್ ನನಗೆ ತುಂಬಾ ಖುಷಿ ಆಗ್ತದೆ. ಲಿಯೋ ಟಾಲ್ಸ್ಟಾಯ್ ಈ ಮಕ್ಕಳ ಕತೆ ಬರೆದಿದ್ದಾರೆ. ಅದು ತುಂಬಾ ಚಂದವಾದಂತ ಕತೆ. ಒಂದು 50 ಹಕ್ಕಿಗಳು ಒಟ್ಟಿಗೆ ಹೋಗ್ತಾ ಇದ್ವಂತೆ. ಒಂದು ಹಕ್ಕಿಗೆ ಅದಕ್ಕೆ ಇದಾಗ್ಬಿಡ್ತು, ಸುಸ್ತಾಗ್ಬಿಡ್ತು, ವಿಶ್ರಾಂತಿ ಪಡಿಬೇಕು ಅಂತ ಆಸೆ ಆಯ್ತಂತೆ. ಅದು ಸಮುದ್ರದ ಆ ತೆರೆಯ ಮೇಲೆ ಹೋಗಿ ಕೂತ್ಕೊಳ್ತಂತೆ. ಸಮುದ್ರದ ತೆರೆ ಹೀಗೆ ಹೀಗೆ ಮಾಡ್ಕೊಂಡು ಓಡಾಡ್ಕೊಂಡಿತ್ತಂತೆ. ಒಂದು ಅರ್ಧ ಗಂಟೆ ಅದು ವಿಶ್ರಾಂತಿ ಪಡ್ಕೊಂಡು ಮತ್ತೆ ಬುರ್ರ ಅಂತ ಹರಿ ಹೋಯ್ತಂತೆ. ಎಂತಹ ಕಲ್ಪನೆ! ಅದನ್ನ ಯಾವ ರೀತಿ ಲಿಯೋ ಟಾಲ್ಸ್ಟಾಯ್ ನೋಡಿರ್ಬೇಕು ನೋಡಿ. ಲಿಯೋ ಟಾಲ್ಸ್ಟಾಯ್ ಕಲ್ಪನೆ ನಮ್ಗಿಲ್ಲ. ನಮ್ಮ ಪ್ರಾಚೀನ ಮಹರ್ಷಿ ಇದ್ದ ಹಾಗೆ ಲಿಯೋ ಟಾಲ್ಸ್ಟಾಯ್. ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ಭೃಗು, ಚವನ ಇದ್ದ ಹಾಗೆ ಅವರ ವ್ಯಕ್ತಿತ್ವನೇ ಅಂತಹದ್ದು. ಅಂದ್ರೆ ಸಮುದ್ರದಲ್ಲಿಯೂ ಕೂಡ ವಿಶ್ರಾಂತಿ ಪಡಿಬಹುದು. ಅದು ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಆ ಕಥೆ ನಾನೊಂದು 54 ಕಥೆಗಳನ್ನ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ. ಸುಂದರ ಹೂಗಳು ಅಂತೆ ಆ ಪುಸ್ತಕದ ಹೆಸರು, ಬರೆದಿದ್ದೇನೆ ನಾನು ಅದನ್ನ. ಅದು ಅಪರೂಪವಾದಂತಹ ಸನ್ನಿವೇಶ. ಇಲ್ಲಿ ಹೇಳ್ತಾನೆ, ಆ ಪ್ರವಾಹದಿಂದ ಮೇಲೆ ಇರುತ್ತಾ ಕೆಳಗಿಳಿಯುತ್ತಾ ಹೋದುವಂತೆ, ಜರಿದು ಅಡ್ಡಲಾದ ತಟಗಳನ್ನು ಉರುಳಿಸುತ್ತಾ. ಆ ಪ್ರವಾಹ ಹೇಗೆ ಹೋಗ್ತಾ ಇತ್ತು ಅಂತ ಕೇಳಿದ್ರೆ, ಕೂಲಂಕಷ ಅಂತೀವಲ್ಲ, ಕಷ ಅಂದ್ರೆ ದಡ ಅಂತ. ಕೂಲಂಕಷ, ಕಷವನ್ನ ದಡವನ್ನ, ಕೂಲತಿ ಅಂದ್ರೆ ಘರ್ಷಿಸ್ತಾ ಹೋಗೋದು, ಸವದ್ಕೊಂಡು ಹೋಗೋದು, ಅದನ್ನು ತಾಗಿಸ್ಕೊಂಡು ಹೋಗೋದು. ಕೂಲಂಕುಶ ಅಂತಾರೆ, ಕೂಲಂಕುಶ ಅನ್ಬಾರ್ದು. ಕೂಲಂಕಷ, ಕೂಲಂಕಷತಿ ಇತಿ ಕೂಲಂಕಷ. ಕಷ ಅಂದ್ರೆ ದಡ, ಕೂಲ ಅಂದ್ರೆ ದಡ, ಕಷ ಅಂದ್ರೆ ಅದನ್ನು ಉಜ್ಜಿಕೊಂಡು ಹೋಗೋದು ಅಂತ ಅರ್ಥ.
ಹಾಗೆ ದಡವನ್ನು ಉಜ್ಜಿಕೊಂಡು ಹೋಗೋದು. ಈ ನಾವು ಒಂದು ವಿಷಯವನ್ನ ಸಮಗ್ರವಾಗಿ ಚೆನ್ನಾಗಿ ತಿಳ್ಕೊಂಡ್ರೆ ಕೂಲಂಕಷವಾಗಿ ತಿಳ್ಕೊಂಡಿದ್ದಾನೆ ಅಂತೀವಿ. ತಲಸ್ಪರ್ಶಿಯಾಗಿ ತಿಳ್ಕೊಂಡಿದ್ದಾನೆ. ತಲ ಅಂದ್ರೆ ತಳ ಮುಟ್ಟುವವರೆಗೆ, ಅಂದ್ರೆ ಒಂದು ವಿಷಯದ ವ್ಯಾಪ್ತಿ, ಅಗಲ, ಹರಹು ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡವರಿಗೆ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದಾನೆ, ಕೂಲಂಕಷವಾಗಿ ತಿಳ್ಕೊಂಡಿದ್ದಾನೆ ಅಂತೀವಿ. ಹಾಗಾಗಿ ಈ ನದಿಯಲ್ಲಿ ಪ್ರವಾಹ ಹರಿದು ಹೋಗ್ತಾ ಇದೆ. ಆ ಪ್ರವಾಹ ಏನ್ ಮಾಡ್ತದೆ, ಅಡ್ಡಲಾದ ತಟಗಳನ್ನು ಉರುಳಿಸ್ತಾ ಅಡ್ಡವಾಗಿರುವಂತಹ ದಡವನ್ನೇ ಉರುಳಿಸ್ಕೊಂಡು ಹೋಗ್ತಾ ಇದೆ ಅಂತೆ. ಹೊಸ ಹೂವು ಮೊದಲಾದ ಭೋಗದ ಕಾಣಿಕೆಗಳನ್ನ ಹಿಡಿದು ತಮ್ಮ ಪತಿಯಾದ ಸಮುದ್ರರಾಜನ ಕಡೆಗೆ ಗರ್ವದಿಂದ ಧಾವಿಸುತ್ತಿವೆ. ಒಂದು ಕಲ್ಪನೆ, ನದಿಗಳು ಹೆಂಡತಿ, ಸಮುದ್ರ ಗಂಡ ಅಂತ. ನದಿಗಳೆಲ್ಲ ಹರಿದು ಎಲ್ಲಿ ಹೋಗುತ್ತೆ ಕೇಳಿದ್ರೆ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಸಮುದ್ರಕ್ಕೆ ಹೋಗುವಾಗ ಎಷ್ಟೋ ಜನ ನದಿಗಳಲ್ಲಿ ಹೂಗಳನ್ನ ತೇಲಿಸಿ ಬಿಡ್ತಾರೆ. ಆ ಹೂಗಳು ತೇಲ್ಕೊಂಡು ಹೋಗುತ್ತವೆ. ಹಾಗಾಗಿ ಈ ಹೂ ಮೊದಲಾದ ಭೋಗದ ಕಾಣಿಕೆಗಳನ್ನ ತೆಗೆದುಕೊಂಡು ಗಂಡನ ಬಳಿಗೆ ನದಿಗಳು ಹೋಗ್ತಾ ಇವೆ ಅಂತ ಕವಿ ಹೇಳ್ಬಿಟ್ಬಿಟ್ಟ. ಏನರ್ಥ ಆಯ್ತು? ವಾಚ್ಯಾರ್ಥ ಇಷ್ಟೇ. ಆದ್ರೆ ಇದು ಸಮಾಸೋಕ್ತಿ ಅಲಂಕಾರ. ಈ ಸಮಾಸೋಕ್ತಿ ಅಲಂಕಾರದಲ್ಲಿ ಒಂದು ವಿಶೇಷತೆ, ಅದನ್ನ ನಾನು ಹೇಳ್ತೇನೆ ನಿಮಗೆ. ಇದನ್ನು ಒಡೆದು ನೋಡ್ಬೇಕಾಗ್ತದೆ. ಕವಿ ಉತ್ಪ್ರೇಕ್ಷೆ ಅಂತ ತರ್ತಾನೆ, ಅತಿಶಯೋಕ್ತಿ ತರ್ತಾನೆ, ಸ್ವಭಾವೋಕ್ತಿ ತರ್ತಾನೆ, ಅನನ್ವಯ ತರ್ತಾನೆ, ದೃಷ್ಟಾಂತ ತರ್ತಾನೆ. ಹೀಗೆ ನೂರಾರು ಅಲಂಕಾರಗಳನ್ನು ಅಲ್ಲಲ್ಲ ಬೋಣಿಸ್ತಾ ಇರ್ತಾನೆ. ಇದು ಸಮಾಸೋಕ್ತಿ ಅಲಂಕಾರಕ್ಕೆ ಒಂದು ಉದಾಹರಣೆ. ಯಾವುದು? ನದ್ಯಸ್ತವುದ್ವಾಹಿತ ಚಕ್ರವಾಕಾಸ್ತಟಾನಿ ಶೀನಾನ್ಯ ಪವಾಹಯಿತ್ವ ದತ್ತಾನವ ಪ್ರಾಭೃತ ಪೂರ್ಣ ಭೋಗ ಧೃತಂ ಸವತ್ತಾರ ಮುಪೋಪಯಾಂತಿ. ಇದು ಅವನು ಹೇಳುವಂತಹದ್ದು. ಇದಕ್ಕೆ ಒಂದು ಧ್ವನಿ ಅರ್ಥ ಇದೆ. ಸಮಾಸೋಕ್ತಿ ಅಲಂಕಾರ ಅಂದ್ರೆ ಏನು ಅಂತ ಗೊತ್ತಾದ್ರೆ ನಮ್ಗೆ ಇದು ಅರ್ಥ ಆಗ್ತದೆ. ಸಮಾಸೋಕ್ತಿ ಪರಿಸ್ಫೂರ್ತಿ ಪ್ರಸ್ತುತೆ ಅಪ್ರಸ್ತುತಸ್ಯ ಚೇತು ಅಯಮೈಂದ್ರಿ ಮುಖಂ ಪಶ್ಯ ರಕ್ತಸ್ತುಂಬತಿ ಚಂದ್ರಮಾಹ. ಪ್ರಕೃತ ವೃತ್ತಾಂತವನ್ನು ವರ್ಣಿಸುವಾಗ ಉಪಯೋಗಿಸುವ ವಿಶೇಷಣಗಳ ಬಲದಿಂದ ಅಪ್ರಕೃತ ವೃತ್ತಾಂತ ಬಂದು ತೋರಿದರೆ ಅದು ಸಮಾಸೋಕ್ತಿ. ನಾವೊಂದು ಪ್ರಕೃತ ವೃತ್ತಾಂತವನ್ನು ಹೇಳ್ತೇವೆ. ಆ ಪ್ರಕೃತ ವೃತ್ತಾಂತವನ್ನು ಹೇಳುವಾಗ ಒಂದು ಅಪ್ರಕೃತ ವೃತ್ತಾಂತ ನಮಗೆ ತಿಳಿಯಲ್ಪಟ್ಟರೆ ಅದು ಸಮಾಸೋಕ್ತಿ. ಈಗ ನೋಡಿ, ಇಲ್ಲಿ ಇದಕ್ಕೆ ಈ ಸಮಾಸೋಕ್ತಿಯ ರೀತಿಯಲ್ಲಿ ಒಂದು ಅರ್ಥ ಇದೆ. ಪ್ರವಾಹ, ಹೂಗಳು ಎಲ್ಲವೂ. ಕಾಮಾರ್ಥರಾದ ನವಯುವತಿಯರು ತಮ್ಮ ಸ್ತನಗಳನ್ನು ಉಬ್ಬಿಸಿಕೊಂಡು ಅಡ್ಡ ಬಂದ ವಿಘ್ನಗಳನ್ನ ಲೆಕ್ಕಿಸದೆ ಸುಗಂಧಾದಿ ಭೋಗ ಸಾಮಗ್ರಿಯನ್ನ ಹಿಡಿದು ಪ್ರಿಯತಮರ ಬಳಿಗೆ ತೊರೆಯಿಂದ ಹೋಗುತ್ತಿದ್ದಾರೆ. ಇಷ್ಟೇ ಅರ್ಥ. ಈಗ ನದಿ ತಗೊಳ್ಳಿ, ಪ್ರವಾಹ ತಗೊಳ್ಳಿ, ಹೂಗಳು ತಗೊಳ್ಳಿ, ಸಮುದ್ರ ರಾಜ ತಗೊಳ್ಳಿ, ಹೆಣ್ಣು ಮಕ್ಕಳು ಕಾಮಾರ್ಥರಾಗಿದ್ದಾರೆ. ಅವರು ತಮ್ಮ ಒಳ್ಳೆ ಕೊಬ್ಬಿದ ಹೆಣ್ಮಕ್ಕಳು ತಮ್ಮ ಸ್ತನಗಳನ್ನ ಉಬ್ಬಿಸ್ಕೊಂಡು, ಎದೆ ಉಬ್ಬಿಸ್ಕೊಂಡು ಅಂತ ಅರ್ಥ. ಅಡ್ಡ ಬಂದ ವಿಘ್ನಗಳನ್ನ ಲೆಕ್ಕಿಸದೆ, ಯಾವುದನ್ನು ಲೆಕ್ಕಿಸದೇನೆ ಭೋಗ ಸಾಮಗ್ರಿಯನ್ನ ಹಿಡಿದುಕೊಂಡು ಸುಗಂಧ ದ್ರವ್ಯ ಮೊದಲಾದ ಹಿಡಿದುಕೊಂಡು ತಮ್ಮ ಪ್ರಿಯತಮನ ಬಳಿಗೆ ಹೋಗ್ತಾ ಇದ್ದಾರೆ ಅಂತ ಇದರ ಅರ್ಥ. ಅಂದ್ರೆ ಪ್ರಕೃತ ವರ್ಣನೆಯಲ್ಲಿ ಅಪ್ರಕೃತ ವೃತ್ತ ಅಂತ ಧ್ವನಿಸ್ತದೆ. ಇದು ಸಮಾಸೋಕ್ತಿ. ಇಂಥದ್ದು ಹೇರಳವಾಗಿ ಬರುತ್ತೆ. ಅಯಮೈಂದ್ರಿ ಮುಖಂ ಪಶ್ಯ ರಕ್ತಶ್ಚುಂಬತಿ ಚಂದ್ರಮಾಹ. ಈ ಚಂದ್ರ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪೂರ್ವ ದಿಕ್ಕನ್ನ ಚುಂಬಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಐಂದ್ರಿ ಮುಖಂ ಅಂದ್ರೆ ಪೂರ್ವ ದಿಕ್ಕಿನ ಮುಖವನ್ನ, ಯಾರು? ಚಂದ್ರ. ಇಲ್ಲೂ ಕೂಡ ಒಬ್ಬ ಪ್ರಿಯತಮೆಯರ ಒಂದು ವಸ್ತು ಇದೆ. ಹೀಗೆ ಸಮಾಸೋಕ್ತಿ ಮುಂದುವರಿತದೆ. ಇದು ಅಲಂಕಾರ. ಈ ಅಲಂಕಾರ ಅನ್ನೋದಿದೆಯಲ್ಲ, ಯಾಕೆ ಬರ್ತದೆ ಅನ್ನೋದು ದೊಡ್ಡ ಪ್ರಶ್ನೆ. ಇದು ಅಲಂಕಾರ ಇಲ್ಲದೇನೆ ಹೇಳಿಕ್ ಬರೋದಿಲ್ವಾ? ಬರ್ತದೆ. ಆದರೆ ಅಲಂಕಾರ ಇದ್ದು ಹೇಳಿದರೆ ಅದರ ಸ್ವಾರಸ್ಯವೇ ಬೇರೆ, ಅದರ ವಿಶೇಷತೆಯೇ ಬೇರೆ. ಇದನ್ನ ನೀವು ಗಮನಿಸ್ಬೇಕು. ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಆಲಂಕಾರಿಕ ಭಾಷೆ ಇದೆ. ನಾವು ಆಲಂಕಾರಿಕವಾಗಿ ಮಾತಾಡ್ತೇವೆ ಎಷ್ಟೋ ಸಂದರ್ಭದಲ್ಲಿ. ಈಗ ಏನ್ ಮಾಡ್ತೇವೆ, ಎಲ್ಲೋ ಒಂದು ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಏರ್ಪಡಿಸಿದ್ದಾರೆ, ಮದುವೆ ಅಂತ ಇಟ್ಕೊಳ್ಳಿ, ಅಥವಾ ಏನೋ ಒಂದು ಶುಭ ಸಮಾರಂಭ. ಅಲ್ಲಿ ಬಗೆ ಬಗೆಯ ಭಕ್ಷ್ಯ ಭೋಜ್ಯ ಮಾಡಿದ್ದಾರೆ. ಒಬ್ಬ ಹೋಗ್ತಾನೆ, 8 ಹೋಳಿಗೆಯನ್ನು ತಿಂದು ಬರ್ತಾನೆ. ಅವನು ಬಂದು ಹೇಳೋದೇನು? 8 ಹೋಳಿಗೆ ಹೊಡೆದೆ ಕಣಯ್ಯ ಅಂತಾನೆ. 8 ಹೋಳಿಗೆ ಹೊಡೆದೆ ಅಂದ್ರೆ ಏನರ್ಥ? ತಿಂದೆ ಅಂತ ಅರ್ಥ. ತಿಂದೆ ಅನ್ನುವುದಕ್ಕಿಂತ 8 ಹೋಳಿಗೆ ಹೊಡೆದೆ ಅನ್ನುವುದರಲ್ಲಿ ಸ್ವಾರಸ್ಯ ಹೆಚ್ಚು. ಅಂದ್ರೆ ಅಷ್ಟು ಚೆನ್ನಾಗಿ ನಾನು ತಿಂದೆ ಅಂತ ಅರ್ಥ. ಆ ತುಂಟನಿಗೆ 4 ಬಿಗದೆ ನೋಡು ಅಂತಾನೆ. ಬಿಗಿಯೋದು ಅಂದ್ರೆ ಕಟ್ಟುವುದು ಅಂತ ಅರ್ಥ. ತುಂಟನಿ 4 ಬಿಗದೆ ಅಂದ್ರೆ ಏನರ್ಥ? 2 ಹೊಡೆದೆ ಅಂತ ಅರ್ಥ. ಆ ಮಗು ಹೂವಿನಂತೆ ಇದೆ ರೀ.
ಚಂದದ ಮಗುವನ್ನು ಕಂಡಾಗ, ಅದು ಮೃದುವಾಗಿದ್ದಾಗ, ಅದರ ಎತ್ತುಕೊಂಡಾಗ, ಅದರ ಆ ಸ್ಪರ್ಶ, ಅದು ಹೂವಿನ ಅನುಭವವನ್ನು ಕೊಟ್ಟಾಗ ಆ ಮಗು ಹೂವಿನಂತೆ ಇದೆ ಅಂತ ಹೇಳ್ತೇವೆ. ನಮಗೆ ಯಾವುದೋ ಒಂದನ್ನು ತಡ್ಕೊಳ್ಳಿಕ್ಕೆ ಆಗದೇ ಇದ್ದಾಗ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂತಾಯ್ತು ಸ್ವಾಮಿ, ಅಂದ್ರೆ ಯಾವುದೋ ಬಹಳ ಕೆಟ್ಟ ಘಟನೆ, ಕಿವಿಗೆ ಕಾದೆಣ್ಣೆ ಸುರಿದಂತಾಯ್ತು, ಕೇಳಬಾರದ ವಾರ್ತೆಯನ್ನು ಕೇಳಿದಾಗ ನಮ್ಮ ಕಿವಿಗೆ ಎಂತ ಮಾತಾಡ್ಬಿಟ್ಟ ಅವನು, ನನ್ನ ಕಿವಿಗೆ ಕಾದೆಣ್ಣೆ ಸುರಿದಂತ. ಇದೆಲ್ಲ ಆಲಂಕಾರಿಕ ಭಾಷೆಗಳು. ಈಗ ನೀವಲ್ಲಿ ಬೆಳಿಗ್ಗೆ ಒಬ್ಳು ಕರಿಬೇವು ಸೊಪ್ಪು ಮಾರಾಟ ಮಾಡ್ಕೊಂಡು ಬರ್ತಾಳೆ, ನಮಗೆ ಅವಳ ಹೆಸರೇ ಗೊತ್ತಿರೋದಲ್ಲ. ಕರಿಬೇವು ಕರಿಬೇವು ಅಂತ ಕೂಗ್ತೀವಿ, ಅವ್ರು ಕೂಡಲೇ ಓಡ್ ಬರ್ತಾರೆ. ಅವಳಿಗೆ ಬೇರೊಂದು ಹೆಸರು ಇರ್ತದೆ, ಕಮಲಂನೋ ನೀಲಂನೋ ಮಣಿಯೋ ಏನೋ ಒಂದು ಹೆಸರು ಇರ್ತದೆ. ಆದ್ರೆ ಅವಳಿಗೆ ಕರಿಬೇವೇ ಕರಿಬೇವು ಬಾದ್ರು ಓಡ್ ಬರ್ತಾಳೆ ಅವಳು. ಈರುಳ್ಳಿಯನ್ನು ಬಂದ್ರೆ ಈರುಳ್ಳಿ ಬಾರೋ ಅಂತೀವಿ. ಇದೆಲ್ಲ ಲಕ್ಷಣಾವೃತ್ತಿಯಿಂದ ಬರುವಂತ, ಇದು ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಕವಿ ಇದು ಸ್ವಲ್ಪ ಇನ್ನೂ ಚಂದ ಮಾಡಿ ಹೇಳ್ತಾನೆ. ಹಾಗಾಗಿ ಈ ಅಲಂಕಾರ ಅನ್ನುವುದು ಬಹಳ ಮುಖ್ಯವಾದದ್ದು. ಈಗ ಅವನ ಮಾತನ್ನ ಕೇಳಿ ಅವನು ಕಿಡಿಕಿಡಿಯಾದ ಅಂತ. ಏನು ಕಿಡಿಕಿಡಿ ಆಗೋದಂದ್ರೆ ಏನು? ಕಿಡಿ ಅಂದ್ರೆ ಬೆಂಕಿ ಕಿಡಿ, ಕಿಡಿಕಿಡಿಯಾದ ಅಂದ್ರೆ ಅಷ್ಟು ಸಿಟ್ಟುಕೊಂಡ ಅಂತ ಅರ್ಥ. ಎಲ್ಲ ತಣ್ಣಗಾಗೋಯ್ತ್ರಿ, ಎಲ್ಲ ಮುಗಿದೋಯ್ತು ಅಂತ. ತಣ್ಣಗಾಯ್ತು ಅನ್ನುವ ಶಬ್ದಕ್ಕಿರುವ ಶಕ್ತಿ ನೋಡಿ. ಹೀಗೆ ಕೆಲವೊಮ್ಮೆ ಹೇಳ್ತೀವಿ ಯಾರನ್ನೋ ಕಂಡಾಗ, ಸ್ವಾಮಿ ನಿಮ್ಮನ್ನೇ ಧ್ಯಾನಿಸ್ತಾ ಇದ್ದೆ, ದೇವ್ರು ಕಂಡಂಗಾಯ್ತು ನಿಮ್ಮನ್ನ. ಇಲ್ಲಿ ದೇವ್ರು ನಮ್ಗೆ ಯಾವಾಗಲೂ ಪ್ರತ್ಯಕ್ಷ ಆಗ್ಲೇ ಇಲ್ಲ, ಆದ್ರೂ ಕೂಡ ದೇವ್ರು ಕಂಡಂಗಾಯ್ತು ಅಂತ ಹೇಳ್ತೀವಲ್ಲ, ಅಂದ್ರೆ ದೇವರನ್ನ ಕಂಡಿದ್ರೆ ನಮಗೆ ಎಷ್ಟು ಸಂತೋಷ ಆಗ್ತಿತ್ತೋ ಅಷ್ಟು ಸಂತೋಷ ಆ ವ್ಯಕ್ತಿಯನ್ನ ಕಂಡಾಗ ಆಯ್ತು ಅಂತ ಅರ್ಥ. ಕಾಮಧೇನು ಸ್ಮರಣೆ ಆಯ್ತು. ಏನೋ ಒಬ್ಬನು ದಾನ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅವನು ಕಾಮಧೇನುವನಂತೆ ನಡ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ನಿಮ್ಮ ಸ್ವಾಮಿ ಕಾಮಧೇನು ನೋಡಿದ ಹಾಗಾಯ್ತು. ಅಭೀಷ್ಟವನ್ನ ನೆರವೇರಿಸುವ ಧೇನು ಅದು ಕಾಮಧೇನು. ಹೀಗೆ ಉಪನಿಷತ್ತಿನಲ್ಲಿ ಅಹಂ ವೃಕ್ಷಸ್ಯರೇರಿವ ಕೀರ್ತಿ ಪೃಷ್ಠಂಗಿರೇರಿವ, ಇವೆಲ್ಲ ಉಪನಿಷತ್ತಲ್ಲೂ ಕೂಡ ಆಲಂಕಾರಿಕ ಭಾಷೆಗಳು ಬರುತ್ತವೆ. ಹೀಗೆ ಕವಿ ಏನು ಮಾಡ್ತಾನೆ ಅಂತಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಇದನ್ನ ಹೇಳ್ಕೊಂಡು ಹೋಗ್ತಾನೆ. ಹೀಗೆ ಈ ಅಲಂಕಾರ ಉತ್ಪ್ರೇಕ್ಷೆ ಇರಬಹುದು, ಅನನ್ವಯ ಇರಬಹುದು. ಅನನ್ವಯ ಅಲಂಕಾರ ಅಂದ್ರೆ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ, ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ಅನನ್ವಯ, ಅದಕ್ಕೆ ಅನ್ವಯವೇ ಇಲ್ಲ. ಗಗನಂ ಗಗನಾಕಾರಂ, ಗಗನಕ್ಕೆ ಗಗನವೇ ಸದೃಶವಾಗಿದೆ. ಸಾಗರ ಸಾಗರೋಪಮಃ, ಸಾಗರಕ್ಕೆ ಸಾಗರವೇ ಉಪಮಾನ, ಸಾಗರಕ್ಕೆ ಸಾಗರವೇ, ಅದಕ್ಕೆ ಮತ್ತೊಂದು ಹೋಲಿಕೆ ಇಲ್ಲ. ರಾಮ ರಾವಣರ ಯುದ್ಧ ಹೇಗಿತ್ತು ಕೇಳಿದ್ರೆ ರಾಮ ರಾವಣರಂತೆ ಇತ್ತು ಅಂತ, ಬೇರೆ ರೀತಿಯಲ್ಲಿ ಇರ್ಲಿಲ್ಲ ಅಂತ, ಒಂದು ಅಷ್ಟು ಅಮೋಘವಾಗಿತ್ತು ಆ ಯುದ್ಧ ಅಂತ ಅರ್ಥ. ಇದು ಅನನ್ವಯ. ಹೀಗೆ 108 ಅಲಂಕಾರವನ್ನ ಅಪ್ಪೈ ದೀಕ್ಷಿತರು ಬರೀತಾರೆ, 100 ಅಲಂಕಾರವನ್ನು ವಿಸ್ತರಿಸ್ತಾರೆ. ಅದು ಅದ್ಭುತ, ರೋಚಕವಾದ್ದು. ಇದು ನೋಡಿ, ಇದು ಇಷ್ಟು ನೀವು ಕೇಳಿದ್ರಲ್ಲ, ಇದು ಸ್ವಲ್ಪ ಉತ್ಪ್ರೇಕ್ಷೆ, ಇವೆಲ್ಲ ಬಹಳ ಬೇರೆ ಬೇರೆ ಸೊಬಗಿನಿಂದ ಕೂಡ್ಕೊಂಡಿರ್ತದೆ. ನೀವು ಇನ್ನೊಂದು ಸ್ವಭಾವೋಕ್ತಿ ಅಲಂಕಾರ ಅಂತ ಒಂದಿದೆ, ಇದ್ದಿದ್ದನ್ನು ಇದ್ದ ಹಾಗೆ ಹೇಳೋದು. ಈ ಅಲಂಕಾರ ಏನ್ ಮಾಡ್ತದೆ ಅಂತ ಕೇಳಿದರೆ, ನೀವು ಉಪಮೇಯವನ್ನು ಉಪಮಾನವನ್ನು ಅಥವಾ ಉತ್ಪ್ರೇಕ್ಷೆಯನ್ನು ತಂದಾಗ ಅಪ್ರಸಿದ್ಧಾಂಶ ಪ್ರಸಿದ್ಧಿಗೆ ಬರ್ತದೆ, ಅಸ್ಪಷ್ಟಾಂಶ ಸ್ಪಷ್ಟವಾಗ್ತದೆ, ಅಸ್ಫುಟವಾದ ಅಂಶ ಸ್ಫುಟವಾಗ್ತದೆ. ಅದನ್ನ ಸ್ಫುಟಗೊಳಿಸುವುದಕ್ಕಾಗಿಯೇ ಅವನು ಹೇಳ್ತಾನೆ, ರಾಮ ರಾವಣರ ಯುದ್ಧ ಅದೆಷ್ಟು ಭೀಕರವಾಗಿತ್ತು ಅಂತ ಕೇಳಿದ್ರೆ, ಅದು ಗಗನಕ್ಕೆ ಗಗನ ಹೇಗೋ, ಸಾಗರಕ್ಕೆ ಸಾಗರ ಹೇಗೋ ಹಾಗೆ ಅವರು ಘಟಾನುಘಟಿಗಳು ನಿಂತು ಯುದ್ಧ ಮಾಡಿದ್ರು ಅಂತ ಅರ್ಥ. ಈ ಉಪಮೆಯನ್ನ ಕೇಳಿದಾಗ, ಈ ಅನನ್ವಯ ಅಲಂಕಾರವನ್ನು ಓದಿದಾಗ ನಿಮಗೆ ಆ ಯುದ್ಧದ ಭೀಕರತೆ ಗೊತ್ತಾಗ್ತದೆ. ಇಂಥದ್ದು ಬೇಕಾದಷ್ಟು ಬರ್ತದೆ ನೋಡಿ. ಈಗ ಸ್ವಭಾವೋಕ್ತಿ, ಇದೊಂದೇ ಅಲಂಕಾರ ಹೇಳ್ತೇನೆ, ಮುಂದುವರ್ಸಲ್ಲ. ಅಲ್ಲಿ ಎಷ್ಟು ಸರಳವಾಗಿತ್ತು ಅನ್ನೋದಕ್ಕೆ ಹೇಳ್ತೇನೆ. ಅಯೋಧ್ಯೆ, ರಾಮನಿಗೆ ವನವಾಸ ದೀಕ್ಷೆ ವಿಧಿಸಲ್ಪಟ್ಟಿತು. ರಾಮ ಅಡವಿಗೆ ಹೊರಟ ಕೂಡಲೇ ಕೈಕೇಯಿ ಒಂದು ನಾರು ಬಟ್ಟೆಯನ್ನು ತಂದು ಬಿಸಾಕಿದ್ರು, ಇದನ್ನು ಉಟ್ಟುಕೊಂಡು ಹೋಗು ನೀನು ಅಂತ. ಶ್ರೀರಾಮಚಂದ್ರ ಲಕ್ಷ್ಮಣ ತಮ್ಮ ರಾಜಲಾಂಛನಾದಿಗಳನ್ನೆಲ್ಲ ತೆಗೆದರು, ನಾರು ಬಟ್ಟೆಗಳನ್ನು ಉಟ್ಟುಕೊಂಡ್ರು. ಸೀತೆಗೂ ನಾರು ಬಟ್ಟೆಯನ್ನು ತಂದು ಕೊಟ್ಟರಂತೆ. ಸೀತೆ ರಾಜಕುಮಾರಿ, ಮೈ ತುಂಬ ಆಭರಣ ಧರಿಸಿದವಳು, ಒಳ್ಳೆಯ ಸೀರೆ ಉಟ್ಟುಕೊಂಡವಳು. ಪಾಪದ ಹುಡುಗಿ, ಅವಳಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ. ರಾಜಕುಮಾರಿಯಪ್ಪ ಉಡಿಸ್ಕೊಳ್ತಾರೆ, ಅದು ನಾರುಮಣಿಯನ್ನು ಹೇಗೆ ಉಟ್ಕೊಳ್ಬೇಕು ಅಂತ ಅವಳಿಗೆ ಗೊತ್ತಿಲ್ಲ.
ಪಟ್ಟದ ಸೀರೆಯನ್ನು ಉಟ್ಕೊಳ್ತಾಳೆ. ನಾರು ಮಡಿ ಉಟ್ಕೊಳ್ಳೋದಕ್ಕೊಂದು ಕ್ರಮ ಇದೆ, ಆ ಕ್ರಮ ಅವಳಿಗೆ ಗೊತ್ತಿಲ್ಲ. ತುಂಬಿದ ಸಭೆ, ವಸಿಷ್ಠರಿದ್ದಾರೆ, ಸುಮಂತ್ರ ಇದ್ದಾನೆ, ದಶರಥ ಇದ್ದಾನೆ, ಎಲ್ಲರೂ ಇದ್ದಾರೆ. ಸಾವಿರಾರು ಜನ ಸೇರಿರುವ ಸಭೆಯಲ್ಲಿ ನಾರು ಬಟ್ಟೆ ಉಟ್ಟುಕೊಳ್ಳುವ ಪ್ರಸಂಗ ಬಂತು. ಕಥನ್ನು ಚೀರಂ ಬದ್ಧಂತಿ ಮುನಯೋ ವನವಾಸಿನಃ ಇತಿಹ್ಯ ಕುಶಲ ಸೀತಾ ಸಾ ಮುಮೋಹ ಮುಹುರ್ಮುಹು. ಆ ಬಟ್ಟೆ ಹಿಡ್ಕೊಂಡು ಕೇಳ್ತಾಳಂತೆ, ಕಥನ್ನು ಚೀರಂ ಬದ್ಧಂತಿ ಮುನಯೋ ವನವಾಸಿನಃ. ಮುನಿಗಳು, ವನವಾಸಿಗಳ ಅಂತ ಮುನಿಗಳು ನಾರು ಬಟ್ಟೆಯನ್ನು ಹೇಗೆ ಉಟ್ಕೊಳ್ತಾರೆ? ಇತಿಹಿ ಅಕುಶಲ, ಅದರಲ್ಲಿ ಕೌಶಲ ಇಲ್ಲದೆ ಇರುವ, ನೈಪುಣ್ಯ ಇಲ್ಲದೆ ಇರುವ ಸೀತಾ ಕೇಳಿದಳಂತೆ. ಕೃತ್ವ ಕಂಠೇಚ ಸಾ ಚೀರಮೇಕಮಾದಾಯ ಪಾಣಿನ ತಸ್ತೌ ಖ್ಯಕುಶಲ ತತ್ರ ವ್ರೀಡಿತ ಜನಕಾತ್ಮಜ. ಅದನ್ನ ಕಂಠದಲ್ಲಿ ಇಟ್ಟುಕೊಂಡು ಅವಳು ನಾಚಿಕೆ ಪಟ್ಕೊಂಡ್ಲಂತೆ. ಒಂದು ಕೈಯಲ್ಲಿ ಹೀಗೆ ಇಟ್ಕೊಂಡಿದ್ದಾಳೆ, ಮತ್ತೊಂದು ಕೈಯಲ್ಲಿ ಹೀಗೆ ಸಾದಾ ಇಟ್ಕೊಂಡಿದ್ದಾಳೆ. ತಸ್ಥೌ ಹಿ ಅಕುಶಲ ತತ್ರ ವ್ರೀಡಿತ ಜನಕಾತ್ಮಜ. ಅವಳಿಗೆ ನಾಚಿಕೆ ಆಗ್ಬಿಡ್ತಂತೆ. ಆಗ ತಸ್ಯಾಸ್ತತ್ ಕ್ಷಿಪ್ರಮಾಗಮ್ಯ ರಾಮೋ ಧರ್ಮವ್ರತಾವರ. ಈ ಘಟನೆ ನಡೀತಾ ಇರುವುದನ್ನ ಗಮನಿಸಿದ ರಾಮ, ಕೂಡಲೇ ರಾಮ ಓಡಿ ಬಂದ. ಚೀರಂ ಬಬಂದ ಸೀತಾಯ ಕೌಶೇಯಸ್ಯೋಪರಿ ಸ್ವಯಂ. ಅವಳ ರೇಷ್ಮೆ ಸೀರೆಯ ಬಟ್ಟೆಯ ಮೇಲೆ ನಾರು ಬಟ್ಟೆಯನ್ನು ಉಡಿಸಿದನಂತೆ. ರಾಮಂ ಪ್ರೇಕ್ಷ್ಯತು ಸೀತಾಯ ಬದ್ಧಂತಂ ಚೀರಮುತ್ತಮಂ ಅಂತಃಪುರಗತ ನಾರಿಯೋ. ಇದನ್ನ ನೋಡಿದ ಅಂತಃಪುರದ ನಾರಿಯರೆಲ್ಲರೂ ಅತ್ತು ಬಿಟ್ಟರಂತೆ. ಇಲ್ಲಿ ಏನಿದೆ ರೀ? ಇದ್ದಿದ್ದಾಗ ಹೇಳಿದರು. ಆದ್ರೆ ಕೊನೆಗೆ ಹೇಳ್ತಾನಲ್ಲ ಕವಿ, ಅಂತಃಪುರಗತ ನಾರಿಯೋ ಮುಮೋಹ ಮುಹುರ್ಮುಹು, ಮತ್ತೆ ಮತ್ತೆ ಅತ್ತು ಬಿಟ್ರು ಅಂತ ಹೇಳ್ತಾನೆ. ಇದು ಕವಿ ಸ್ವಭಾವೋಕ್ತಿ ಅಲಂಕಾರದಲ್ಲೂ ಎಂತಹ ರಸವನ್ನು ತರ್ತಾನೆ ಅನ್ನುವುದಕ್ಕೆ ನಾನು ಮತ್ತೆ ಹೇಳ್ತಿದ್ದಲ್ಲ, ಜೀವಸ್ಪರ್ಶಿಯಾದ ರಸನಾಳಿಕೆಯಲ್ಲಿ ಕತೆ ಹರಿತದೆ ಅಂತ. ಇದು ರಸ ಅಂದ್ರೆ ಇದು. ಸೀತೆಯ ಅಸಹಾಯಕ ಸ್ಥಿತಿ, ರಾಮ ಓಡಿ ಬಂದಿದ್ದು, ಆಮೇಲೆ ಅಂತಃಪುರದ ಸ್ತ್ರೀಯರು ಅತ್ತಿದ್ದು, ಇದು ಕವಿ ಸ್ವಭಾವೋಕ್ತಿಯನ್ನು ಹೇಳ್ಬೋದು. ನಿಮಗೆ ನೆನ್ಪು ಮಾಡ್ಕೊಳ್ಳಿ, ನೀವು ಸಿನಿಮಾ ಆಕಸ್ಮಿಕ ಸಿನಿಮಾ ನೋಡಿರ್ತೀರಿ. ಆಕಸ್ಮಿಕ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಧವಿಗೆ ಸೀರೆ ಉಡಿಸೋದಿದೆ, ಬಹಳ ಚಂದ. ರಾಜ್ಕುಮಾರ್ ಫಿಲ್ಮ್ ಅಲ್ಲಿ ಎಲ್ಲಿಯೂ ಕೂಡ ಅಶ್ಲೀಲದ ಸೋಂಕು ಇರೋದಿಲ್ಲ. ಮಾಧವಿ ಅವಳು ಕ್ರಿಶ್ಚಿಯನ್ ಹುಡುಗಿ, ಪ್ಯಾಂಟು ಶರ್ಟ್ ಅವಳು. ಅವಳಿಗೆ ತನ್ನ ತಾಯಿ ಹತ್ರ ಅವಳನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅವನಿಗೆ ಆಸೆ. ಹೇಗೆ ಕರ್ಕೊಂಡು ಹೋಗೋದು? ಈ ಪ್ಯಾಂಟು ಶರ್ಟ್ ಅಲ್ಲಿ ಹೋದ್ರೆ ತನ್ನ ತಾಯಿ ಇಷ್ಟಪಡಲ್ಲ, ಆದ್ರಿಂದ ಇವಳು ಸೀರೆ ಉಡಿಸ್ಬೇಕು ಅಂತ ಸೀರೆ ಉಟ್ಕೊಂತ ಸೀರೆ ತಂದು ಕೊಡ್ತಾನೆ. ಅವಳು ಸೀರೆ ಉಡಕ್ ಬರಲ್ಲ. ಬಾ ನಾನೇ ಉಡಿಸ್ತೀನಿ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಆ ರೂಮ್ ತೋರ್ಸೋದಿಲ್ಲ. ಕೂಡ್ಲೆ ಬಾಗಿಲು ತೆರೆಯತ್ತೆ, ಅವಳು ಸೀರೆ ಉಡಿಸ್ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಹೋದ, ಸೀರೆ ಉಡಿಸಿ ಅಲ್ಲಿ ಹೋದ್ಮೇಲೆ ಪಂಡ್ರಿಬಾಯಿ ಆ ತಾಯಿ ಪಾತ್ರ ಮಾಡಿದ್ದಾಳೆ. ಅಲ್ಲಿ ನಮಸ್ಕಾರ ಮಾಡ್ಬೇಕು, ಯಾರು ಮಾಧವಿ. ಇವನು ಅವಳು ನಮಸ್ಕಾರ ಮಾಡಕ್ ಮರ್ತ್ಬಿಟ್ಟಿದ್ದಾಳೆ. ಇವನು ದೂರಿಂದ ಸೂಚನೆ ಮಾಡ್ತಾನೆ, ನಮಸ್ಕಾರ ಮಾಡು ನಮಸ್ಕಾರ ಮಾಡು ಅಂತ. ಅವಳು ನಮಸ್ಕಾರ ಮಾಡುವಾಗ ಹೇಳುವಷ್ಟರಲ್ಲಿ ಅವಳು ಸೀರೆ ಸ್ವಲ್ಪ ಜಾರಿದೆ, ಆಗ ಮರ್ಯಾದೆ ಹೋಯ್ತು ಅಂತ. ಅಂದ್ರೆ ಸೀರೆ ಉಡುವುದು ಅದು ಕಲೆ. ಸೀರೆ ಉಡುವುದನ್ನ ನಾವೇನ್ ಮಾಡ್ತೀವಿ, ಸೀರೆ ಉಡುವುದೇ ಒಂದು ದೊಡ್ಡ ಕಲೆ. ಇದು ನಾವು ಹೇಳ್ತೀವಿ. ಇಂದಿರಾ ಗಾಂಧಿ ಅವರು ಬಹಳ ಚಂದವಾಗಿ ಸೀರೆ ಉಟ್ಕೊಳ್ತಿದ್ರು. ಅವರ ಮುದ್ದಿನ ಸೊಸೆ, ನಮ್ಮೆಲ್ಲರ ಮಹಾರಾಣಿ ಸೋನಿಯಾ ಗಾಂಧಿಯವರು ಕೂಡ ಅದ್ಭುತವಾಗಿ ಸೀರೆ ಉಟ್ಕೊಳ್ತಾರೆ ಅಂತ ಅವರ ಬಗ್ಗೆ ತುಂಬಾ ಕಾಮೆಂಟ್ ಇದೆ. ಅಂದ್ರೆ ಸೀರೆ ಉಡುವುದು ಒಂದು ಕಲೆ, ಕಲಾತ್ಮಕವಾಗಿ ಉಡುವುದು, ಚಂದವಾಗಿ ಉಡುವುದು. ಇವತ್ತು ನೋಡಿ, ನಮಗೆಲ್ಲ ಹೆಣ್ಮಕ್ಳು, ನಮ್ಮ ಹೆಂಡತಿಯರೇ ಹೇಗೆ ಸೀರೆ ಉಟ್ಕೊಳ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಈ ಹೊತ್ತು ಮದುವೆಗೆ ಸೀರೆ ಉಡಿಸುವುದಕ್ಕೆ ಅಂತ ಒಬ್ಬ ಬರ್ತಾನೆ ಅಂತ, ಪುಣ್ಯಾತ್ಮ, ಅವನಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಅವಳಿಗೆ ಸೀರೆ ಉಡಿಸ್ತಾನೆ ಅವನು. ಏನು ಅವ್ನು ಹೀಗ್ ಮಾಡಿ ಅದು ನೋಡ್ಬೇಕು ನೀವು, ಎಂತೆಂತ ಕಾಲ ಬಂದ್ಬಿಟ್ಟಿದೆ ಅಂತ. ಸೀರೆ ಉಡಿಸೋದಕ್ಕೆ ಗಂಡಸೇ ಬರ್ಬೇಕಾ? ಒಂದು ಹೆಣ್ಮಗಳು ಸೀರೆ ಉಡ್ಸಕ್ ಬರಲ್ವಾ? ಆದ್ರೂ ಪ್ರಪಂಚ ಹೀಗಿದೆ ಅಂತ. ಅದು ಅವನ ಉದ್ಯೋಗ, ಅವನ ವೃತ್ತಿ. ಹೀಗೆ ಶ್ರೀರಾಮಚಂದ್ರ ನಾರು ಬಟ್ಟೆಯನ್ನ ಸೀತೆಗೆ ಉಡಿಸ್ತಾ ಎನ್ನುವ ಸ್ವಭಾವ, ಇದು ಕಾವ್ಯದಲ್ಲಿ ಮತ್ತೆ ಮತ್ತೆ ಬರುವಂತಹ ಆಲಂಕಾರಿಕ ವಿಷಯಗಳು. ಕಾವ್ಯದಲ್ಲಿ ಮುಖ್ಯವಾಗಿ ಇರುವುದು ಏನಪ್ಪಾ ಅಂತ ಕೇಳಿದ್ರೆ, ಕಾವ್ಯದಲ್ಲಿ ಮುಖ್ಯವಾಗಿರುವುದೇ ರಸ. ರಸವನ್ನ ಉದ್ದೀಪನಗೊಳಿಸುವುದಕ್ಕೆ, ರಸಾತ್ಮಕವಾದ ಕಾವ್ಯವನ್ನ ರಚಿಸುವುದಕ್ಕೆ ಕವಿ ಛಂದಸ್ಸನ್ನ ಉಪಯೋಗಿಸ್ತಾನೆ. ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನ ಬರೆಯುವುದಕ್ಕೆ ಉಪಯೋಗಿಸಿದ ಛಂದಸ್ಸು ಅನುಷ್ಟಪ್. ಅನುಷ್ಟುಪ್ ಛಂದಸ್ನಲ್ಲಿ ಇಡೀ ರಾಮಾಯಣ ಇದೆ. ಅನುಷ್ಟಪ್ ಏನನ್ನು ಕಂಡುಹಿಡಿದಿದ್ದಲ್ಲ, ವೇದದಲ್ಲೇ ಇದೆ. ಅದನ್ನ ಬೆಳಕಿಗೆ ತಂದ.
24,000 ಶ್ಲೋಕಗಳನ್ನ ಬರೆದ. ಮೊದಲು ಬೇರೆ ಬೇರೆ ಛಂದಸ್ಸು ಬರ್ತದೆ, ಆದ್ರೆ ಹೆಚ್ಚಿನ ಭಾಗ ಇರುವುದು ಅನುಷ್ಠುಪ್ ಛಂದಸ್ನಲ್ಲಿ. ಹೀಗೆ ರಸೋತ್ಪಾದನೆಗೆ ಕವಿ ಮಾಡುವುದು ಏನಪ್ಪಾ ಅಂತ ಕೇಳಿದ್ರೆ, ರಸವನ್ನ ಅಲಂಕಾರವನ್ನು ತರ್ತಾನೆ, ಛಂದಸ್ಸನ್ನ ತರ್ತಾನೆ, ತುಂಬಾ ಇದೆ, ಮಾಧುರ್ಯೋಜ ಪ್ರಸಾದಾದಿ ಗುಣಗಳನ್ನು ತರ್ತಾನೆ. ಇದು ಕಾವ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿತ್ತು. ಅಲಂಕಾರ ಶಾಸ್ತ್ರ, ಈಗ ಸಂಸ್ಕೃತ ವಿದ್ವತ್ತಲ್ಲಿ ವ್ಯಾಕರಣ ವಿದ್ವತ್ತು, ತರ್ಕ ವಿದ್ವತ್ತು, ಮೀಮಾಂಸಾ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಜ್ಯೋತಿಷ್ಯ, ಧರ್ಮಶಾಸ್ತ್ರ, ಈಗ ಬೇರೆ ಬೇರೆ ವಿದ್ವತ್ತು ಬರ್ತದೆ. ಅಲಂಕಾರ ಶಾಸ್ತ್ರ ಅಂತ ಒಂದಿದೆ. ನಾನು ಅಲಂಕಾರ ಶಾಸ್ತ್ರ ಓದಿದವನು, ಅದರ ವಿದ್ವತ್ ಮಾಡಿದವನು, ಅದ್ರ ನನಗೆ ಪ್ರಿಯವಾದ್ರಿಂದ ನಿಮ್ ಮುಂದೆ ಹೇಳ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಆಗ ಅವನು ಹೇಳ್ತಾನೆ, ನನ್ನ ಶೋಕ ಅಪರಿಮಿತವಾದದ್ದು. ರಾಮಚಂದ್ರ ಹೇಳೋದು, ನನ್ನ ಶೋಕ ತಡೆಲಿಕ್ಕಾಗೋದಿಲ್ಲ, ಈ ವರ್ಷಾಕಾಲವನ್ನು ಕಳೆಯುವುದು ನನಗೆ ದುಸ್ಸಾಧ್ಯವಾಗಿದೆ. ನೋಡಿ ಅವನ ಅವಸ್ಥೆ. ಕಿಷ್ಕಿಂಧ ಕಾಂಡದ ಮೊದಲನೇ ಸರ್ಗವೇ ವಿಪ್ರಲಂಬಾವೇಶ, ಶ್ರೀರಾಮನ ವಿರಹ ತಾಪ ವರ್ಣಿಸಲ್ಪಟ್ಟಿದೆ. ಶ್ರೀರಾಮ ಸೀತೆಯನ್ನ ಎಷ್ಟು ಪ್ರೀತಿಸಿದ್ದ ಅನ್ನೋದಕ್ಕೆ ಅಲ್ಲಲ್ಲಿ ಬರ್ತದೆ. ಅವನ ಆ ಪ್ರಣಯದ ಸಂಗತಿಯನ್ನ ಕವಿ ಅವ್ರು ಒಟ್ಟಿಗಿದ್ದಾಗ ಹೇಳೋದೇ ಇಲ್ಲ. ನೋಡಿ ಎಂತ ಚತುರ ಅಂತ. ಸೀತೆ ಮತ್ತು ರಾಮ ಒಟ್ಟಿಗೆ ಇದ್ದಾಗ ಅದರ ಗೋಜಿ, ಯಾವಾಗ ಸೀತೆ ಅಗಲಿದಳೋ ಆಗ ಎಲ್ಲಿ ಸ್ನಾನ ಮಾಡ್ದ ಅವಳ ಜೊತೆಯಲ್ಲಿ, ಎಲ್ಲಿ ಆಟ ಆಡಿದ, ಎಲ್ಲಿ ಊಟ ಮಾಡಿದ್ರು, ಎಲ್ಲವನ್ನೂ ತರ್ತಾನೆ ಅವನು. ಆಗ ಆ ಕವಿ ಆ ಪ್ರಣಯದ ಕಾವನ್ನ ತಂದು ನಿಲ್ಲಿಸ್ತಾನೆ. ಅವನು ಸೀತೆಯನ್ನು ಬಿಟ್ಟಿದ್ದು ಯಾಕೆ ಅಂತಂದ್ರೆ ಧರ್ಮದ ಸಂಸ್ಥಾಪನೆಗಾಗಿ, ತನಗೆ ಒಂದು ಕಳಂಕವನ್ನ ದೂರೀಕರಿಸುವುದಕ್ಕಾಗಿ. ಸೀತೆಯು ಕೂಡ ಅದಕ್ಕೆ ಅನುಮೋದನೆ ಕೊಟ್ಟವಳೆ, ಅವಳೇನು ಬೈದಿಲ್ಲ. ಅವಳು ಘಟನೆ ಕಹಿ ಇದೆ, ಏನ್ ಮಾಡ್ತೀರಿ? ಧರ್ಮ ಸಾಮ್ರಾಜ್ಯ ಕಟ್ಟಬೇಕು ಅಂತಾದ್ರೆ, ಪ್ರಜೆಗಳನ್ನ ಸಂತೈಸ್ಬೇಕು ಅಂತಾದ್ರೆ, ನಿಷ್ಕಳಂಕ ಜೀವನ ಮಾಡಬೇಕು ಅಂತಾದ್ರೆ ಕಠೋರವಾಗಿ ನಡ್ಕೊಳ್ಬೇಕಾಗ್ತದೆ. ಅಂತಹ ಕಠೋರತೆ ಅವನಿಗೆ ಬಂತು, ಅನಿವಾರ್ಯವಾಗಿ ಬಂತು. ಅವನ ಸೀತೆಯನ್ನು ಶಾಶ್ವತವಾಗಿ ತ್ಯಜಿಸ್ತಿಲ್ಲ. ಅದೇ ನಿಮಿತ್ತವಾಗಿ ಸೀತೆಯು ಅವನನ್ನು ಅಗಿರಿ ಹೊರಟೋಗ್ಬಿಟ್ಲು. ಅಗಲೇ ಬೇಕಲ್ಲ, ಸಂಯೋಗ ವಿಪ್ರಯೋಗ ಅಂತ ಶ್ರೀರಾಮನೇ ಹೇಳಿದ ಮಾತು. ಕೂಡಿದವರು ಅಗಲಲೇಬೇಕು ಅಂತ ಹೇಳ್ತಾನೆ. ಯಥಾ ಕಾಷ್ಠಂಚ ಸಮೇಯಾತ ಮಹಾರಣವೇ ಅಂತ ಹೇಳ್ತಾನೆ. ಅದು ಎಂತ ಅದ್ಭುತವಾದ ಮಾತು. ಭರತ ತನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾನೆ. ಆಗ ಹೇಳ್ತಾನೆ, ತಮ್ಮ ರಾಜ್ಯ ಶಾಶ್ವತ ಅಲ್ಲ, ಹಣ ಶಾಶ್ವತ ಅಲ್ಲ, ಕೂಡಿದವರು ಅಗಲಲೇಬೇಕು. ಅದು ಹೇಗೆ? ಸಮುದ್ರದಲ್ಲಿ ಒಂದು ತೆರೆ 2 ಕಟ್ಟಿಗೆಗಳನ್ನು ಒಟ್ಟಿಗೆ ತರ್ತದೆ. ಹಾಗೆ ಸ್ವಲ್ಪ ಹೊತ್ತು ಆ ಕಟ್ಟಿಗೆ ಒಟ್ಟಿಗೆ ಇರುತ್ತವೆ, ಮತ್ತೊಂದು ಅಲೆ ಬಂದು ಆ 2 ಕಟ್ಟಿಗೆಗಳನ್ನ ಬೇರ್ಪಡಿಸಿ ಬಿಡ್ತದೆ. ಹಾಗೆ ಮನುಷ್ಯನ ಜೀವನ ಅಂದ್ರೆ ಹಾಗೆ. ಯಾವುದೋ ಮನೆತನದ ಹೆಣ್ಣು ಮಗಳು, ಇನ್ಯಾವುದೋ ಮನೆತನದ ಗಂಡು ಒಬ್ರಿಗೊಬ್ರು ಸೇರ್ತಾರೆ, ಸಂಸಾರ ಮಾಡ್ತಾರೆ, ಮಕ್ಕಳಾಗ್ತಾರೆ, ಮೊಮ್ಮಕ್ಕಳು ಹುಟ್ಟುತ್ತಾರೆ, ಅಷ್ಟು ಜೀವನ ಮಾಡ್ತಾರೆ. ಆಮೇಲೆ ಹೆಂಡತಿಯೋ ಗಂಡನೋ ಒಬ್ರು ಸಾಯ್ತಾರೆ ಮೊದಲು. ಆಮೇಲೆ ಕ್ರಮೇಣ ಇಬ್ರು ಹೋಗ್ತಾರೆ, ಮಕ್ಕಳು ಮೊಮ್ಮಕ್ಕಳು, ಸಂಸಾರ ಹೀಗೆ ಮುಂದುವರಿತಾನೆ ಇರ್ತದೆ. ಇದು ಶ್ರೀರಾಮಚಂದ್ರ ಹೇಳುವ ಮಾತು. ಯಥಾ ಕಾಷ್ಠಂಚ ಸಮೀಯಾತಾಂ ಮಹಾರಣವೇ. ಎಂತ ರೋಚಕವಾದ ಮಾತು. ಮರದ ಮೇಲಿರುವ ಹಣ್ಣು ಕೆಳಗೆ ಬೀಳಲೇಬೇಕು, ಎತ್ತರದ ಸ್ಥಾನ ಏರಿದವನು ಕೆಳಗೆ ಇಳಿಲೇಬೇಕು. ನೌಕರಿ ಎಂತ ಮಾಡ್ತಾನೆ, ಎಷ್ಟೋ ವರ್ಷ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ, ಒಂದಿನ ನಿವೃತ್ತಿ ಆಗ್ಬಿಡ್ತಾನೆ. ಈ ಸಂಯೋಗ ಮತ್ತು ವಿಪ್ರಯೋಗ, ವಿರಹ ಮತ್ತು ಕೂಡುವಿಕೆ ಒಟ್ಟೊಟ್ಟಿಗೆ ಇರ್ತದೆ. ರಾಮ ಸಂಯಮಿ ಎನ್ನುವುದು ಆ ಹಿನ್ನೆಲೆಯಲ್ಲಿ. ಇದನ್ನೆಲ್ಲ ನಾವು ಗಮನಿಸಬೇಕಾದ್ದು. ಹಾಗಾಗಿ ಅವನು ಹೇಳೋದು, ಶ್ರೀರಾಮಚಂದ್ರನ ಆ ವ್ಯಕ್ತಿತ್ವ ಅಂಥದ್ದು. ಮಳೆಗಾಲ ಕಳೆಯುವುದು ನನಗೆ ಕಷ್ಟ ಆಗ್ತದೆ ಅಂದ್ರೆ ಸೀತೆಯನ್ನು ಅಗಲಿದ್ದಲ್ಲ, ಅದಕ್ಕಾಗಿ. ಆಗ ಅವನು ಬಾಯಿನ ಒಂದು ಮಾತು ಬರ್ತದೆ. ಮಳೆಗಾಲದ ಸಂದರ್ಭದಲ್ಲಿ ಸುಗ್ರೀವಾತ ಹೊಟ್ಟೋದ, ಇವರು ಪ್ರಸರವಣಗಿರಿಗೆ ಬಂದ್ರು. ಕೋಸಲೇಶ್ವರನಾದ ಭರತ, ನೋಡಿ ಕೋಸಲೇಶ್ವರ ಅಂದ್ರೆ ಯಾರ್ರೀ? ರಾಮನೇ ಕೋಸಲೇಶ್ವರ. ನಗರಸ್ಥೋವ ವನಸ್ಥೋವ ತೊನ್ನೋ ರಾಜ ಜನೇಶ್ವರ. ಅಡವಿಯ ಋಷಿಮುನಿಗಳು ಹೇಳಿದ್ದು, ಅಡವಿಗೆ ಬಂದಾಗ ನಗರಸ್ಥೋವ ವನಸ್ಥೋವ, ನೀ ನಗರದಲ್ಲೇ ಇರು, ವನದಲ್ಲೇ ಇರು. ತೊನ್ನೋ ರಾಜ ಜನೇಶ್ವರ, ನೀನೇ ನಮಗೆ ರಾಜ. ಶ್ರೀರಾಮನ ಹಿರಿತನದಿಂದಾಗಿ ಅವನಿಗೆ ರಾಜತ್ವ ಪ್ರಾಪ್ತವಾಗಿದೆ. ಅದು ಕೇವಲ 14 ವರ್ಷ ಮಾತ್ರ ಅದು ವನವಾಸ, ರಾಜತ್ವ ಅನೂರ್ಜಿತ ಆಗ್ಲಿಲ್ಲ. ಅದು ಭರತನು ಅದನ್ನೇ ಹೇಳಿದ, ಅಣ್ಣ ನಿನ್ನ ಪಾದುಕೆ ಇಟ್ಕೊಂಡು ನಾ ರಾಜ್ಯಭಾರ ಮಾಡ್ತೇನೆ, ನಿನ್ನ ರಾಜತ್ವ ಅನೂರ್ಜಿತ ಆಗುವುದಿಲ್ಲ ಅಂತ.
ಇದು ಭರತ ಹೇಳುವಂತಹದ್ದು. ನೀನು ಹೇಗೆ ಜಟೆಯನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದೀಯೋ ಹಾಗೆ ನಾನು ಜಟೆಯನ್ನು ಕಟ್ಟಿಕೊಂಡು ನಂದಿ ಗ್ರಾಮದಲ್ಲಿ ಇರ್ತೇನೆ, ಅಯೋಧ್ಯೆಗೆ ಹೋಗೋದಿಲ್ಲ, ನಿನ್ನ ಹೆಸರಲ್ಲಿ ಪಾದುಕೆಯನ್ನು ಇಟ್ಕೊಂಡು ರಾಜ್ಯಭಾರ ಮಾಡ್ತೇನೆ ಅಂತ ಹೇಳಿದ್ನಲ್ಲ ಅವನು. ಇಲ್ಲಿ ಹೇಳಿ ಸ್ವಾಮಿ, ಇವನು ಕೋಸಲೇಶ್ವರ. ಆದ್ರೆ ಇವನು ಹೇಳೋದು ಭರತನಿಗೆ, ಕೋಸಲೇಶ್ವರನಾದ ಭರತನು ರಾಜಕಾರಿಯ ವಿಸ್ತಾರವನ್ನು ಮಾಡಿರಬಹುದು, ಅಂದ್ರೆ ರಾಮನ ದೊಡ್ಡತನವನ್ನು ನೋಡಿ ಅಂತ ನಾನು ಹೇಳುವುದು. ಕೋಸಲೇಶ್ವರ ಯಾವ ಕಾಲಕ್ಕೂ ಭರತ ಲಕ್ಷ್ಮಣ ಶತ್ರುಘ್ನರು ಆಗೋದೇ ಇಲ್ಲ, ಇವನೇ ಆಗೋದು. ಆದ್ರೆ ಇವನು ಹೇಳ್ತಾನೆ, ಕೋಸಲೇಶ್ವರನಾದ ಭರತನು ರಾಜಕಾರಿಯ ವಿಸ್ತಾರವನ್ನ ಮಾಡಿರಬಹುದು, ಅನೇಕ ಸಂಗ್ರಾಹ್ಯ ವಸ್ತುಗಳನ್ನ ಸೇರಿಸಿಕೊಂಡಿರಬಹುದು. ನೋಡಿ, ಸಂಗ್ರಾಹ್ಯ ವಸ್ತುಗಳನ್ನ ಸೇರಿಸಿಕೊಂಡಿರಬಹುದು ಅನ್ನುವುದಕ್ಕೆ ಒಂದು ಮಾತು ಹೇಳ್ತೇನೆ ನಾನು. ಈ ನಾವೆಲ್ಲ ಚಿಕ್ಕವರಾಗಿರುವಾಗ ನಮ್ಮಲ್ಲಿ ಆಗ ವಿದ್ಯುತ್ ಸ್ಟವ್ ಇರ್ಲಿಲ್ಲ, ಗ್ಯಾಸ್ ಸ್ಟವ್ ಇರ್ಲಿಲ್ಲ, ಏನೂ ಇಲ್ಲ, ಸೌದೆ ಒಲೆ. ಮಳೆಗಾಲದಲ್ಲಿ ಸೌದೆ ಉರಿಸ್ಬೇಕು, ಅದಕ್ಕಾಗಿ ಮೇ ತಿಂಗಳು ಬಂತು ಅಂದ್ರೆ ಜೂನ್ ಹೊತ್ತಿಗೆ ಮಳೆಗಾಲ ಶುರುವಾಗೋದು. ಏಪ್ರಿಲ್ ಮೇ ಹೊತ್ತಿಗೆ ನಮ್ಮ ತಂದೆ ಸೌದೆಗಳನ್ನು ಸಂಗ್ರಹಿಸಿ ಇಡ್ತಿದ್ರು ಅಂತ. ನಮ್ಮ ತಂದೆ ಅಂತಲ್ಲ, ಎಲ್ಲ ಹಳ್ಳಿಗರೆಲ್ಲರೂ ಸೌದೆ ಮನೆಯಲ್ಲಿ ದೊಡ್ಡ ದೊಡ್ಡ ರಾಶಿ ಸೌದೆಗಳು ಇರುತ್ತಿದ್ವು. ಇದು ನೋಡಿ, ಸಂಗ್ರಾಹ್ಯ ವಸ್ತುಗಳನ್ನ ಸೇರಿಸಿಕೊಂಡು ಅವನು ಹೇಳ್ತಾನೆ, ಸಂಗ್ರಾಹ್ಯ ವಸ್ತುಗಳನ್ನ ನೂನಂ ಸಂಚಿತ ಸಂಚಯ, ಅಂದ್ರೆ ಮಳೆಗಾಲ ಬಂದಿದೆ, ಆದ್ರಿಂದ ಸಂಗ್ರಹಿಸಬೇಕಾದಂತ ವಸ್ತುಗಳನ್ನ ಭರತ ಸಂಗ್ರಹಿಸಿರಬಹುದು. ನಿವೃತ್ತ ಕರ್ಮಾಯತನೋ, ಈಗ ಆತ ಮಳೆಗಾಲದಲ್ಲಿ ಮಾಡಬಹುದಾದ ಕೆಲಸವನ್ನ ಈಗಲೇ ಮಾಡಿಕೊಂಡಿರಬಹುದು ಅಂತ ಭರತನ ಬಗ್ಗೆ ಹೇಳ್ತಾನೆ. ಇಷ್ಟು ಹೇಳಿಕೊಂಡು ಆಷಾಢ ಶುದ್ಧ ಪೂರ್ಣಿಮೆಯಿಂದ ಯಾವುದಾದ್ರೂ ಒಂದು ವ್ರತ ಸಂಕಲ್ಪವನ್ನು ಕೈಗೊಂಡಿರಬಹುದು. ನೋಡಿ, ಅವನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಷಾಢೀಂ ಅಭ್ಯುಪಗತೋ ಭರತ ಕೋಸಲಾಧಿಪ. ಆಷಾಢೀಂ ಸ್ಪಷ್ಟವಾಗಿ ಹೇಳ್ತಾನೆ, ಆಷಾಢ ಮಾಸ ಬಂದಿದ್ರಿಂದ, ಆಷಾಢ ಮಳೆಗಾಲ, ಆಷಾಢ ಮಾಸ ಬಂದಿದ್ರಿಂದ ಶ್ರೀರಾಮಚಂದ್ರ ಏನ್ ಮಾಡಿರಬಹುದು, ಯಾವುದಾದ್ರೂ ವ್ರತ ಸಂಕಲ್ಪವನ್ನ ಮಾಡಿರಬಹುದು. ನೀವು ಗಮನಿಸ್ತೀರಿ, ಆಷಾಢ ಮಾಸದಲ್ಲಿ ಈ ನಮ್ಮ ಮಠಾಧಿಪತಿಗಳು ಚಾತುರ್ಮಾಸ್ಯ ವ್ರತವನ್ನ ಕೈಗೊಳ್ತಾರೆ. ಅದು ಈ ಆಷಾಢ ಮಾಸದಲ್ಲೇ ಬರುವಂತಹದ್ದು. ಈ ಚಾತುರ್ಮಾಸ್ಯ ವ್ರತವನ್ನ ಯಾಕೆ ಕೈಗೊಳ್ತಾರೆ ಅಂದ್ರೆ, ಅಂದು ಋಷಿ ಮುನಿಗಳೆಲ್ಲರೂ ಓಡಾಡಿಕೊಂಡು ಸಂಚಾರ ಮಾಡ್ಕೊಂಡಿರ್ತಿದ್ರು. ಆದ್ರೆ ಆಷಾಢ ಮಾಸದಲ್ಲಿ ಮಳೆಗಾಲದಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಪರ್ಣಕುಟೀರದಲ್ಲಿ ಎಲ್ಲೋ ಒಂದು ಕಡೆಗೆ ನೆಲೆಸಿ ಯಾವ್ದಾದ್ರು ಒಂದು ದೊಡ್ಡ ಸಂಕಲ್ಪವನ್ನು ಮಾಡ್ಕೊಂಡಿರ್ತಿದ್ರು. ಆ ಆಷಾಢ ಮಾಸದಲ್ಲಿ ಬರುವಂತ ಪೌರ್ಣಿಮೆ ಇದೆಯಲ್ಲ, ಅದನ್ನೇ ನಾವು ಏನಂತ ಕರಿತೇವೆ, ಗುರು ಪೂರ್ಣಿಮಾ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಬೇಕು, ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ. ವ್ಯಾಸರು ಏನು ಮಾಡಿದರು, ವ್ರತ ಸಂಕಲ್ಪವನ್ನು ಮಾಡಿದರು. ಆ ದಿನಗಳಲ್ಲಿ ಒಂದು ಕಡೆಗೆ ಕೂತು, ಈ ನೋಡಿ ಸಾಮಾನ್ಯ ಮಠಾಧಿಪತಿಗಳು ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಜಪ ತಪ ಹೋಮ ಹವನಾದಿಗಳು, ಉಪನ್ಯಾಸಗಳು, ಈ ಎಲ್ಲ ಬೇರೆ ಬೇರೆ ತರಹದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಲೋಕ ಕಲ್ಯಾಣ ದೀಕ್ಷಿತರಾಗಿರ್ತಾರೆ, ಯಾವುದಾದ್ರೂ ಒಂದು ಗ್ರಂಥವನ್ನ ಆಳವಾಗಿ ಅಧ್ಯಯನ ಮಾಡ್ತಾರೆ. ಹಾಗಾಗಿ ನಮ್ಮ ಭರತ ಈ ಆಷಾಢ ಮಾಸದಲ್ಲಿ ಯಾವುದಾದ್ರೂ ವ್ರತವನ್ನ ಕೈಗೊಂಡಿರಬಹುದು ಅಂತ ಹೇಳ್ತಾನೆ. ಈ ವ್ರತಕ್ಕೆ ದೀಕ್ಷೆ ಕೊಟ್ಟವರು, ವ್ರತವನ್ನ ಆರಂಭಿಸಿದವರು ಯಾರು ಅಂತಂದ್ರೆ ವೇದವ್ಯಾಸರು. ಹಾಗಾಗಿ ಅದನ್ನು ಗುರು ಪೂರ್ಣಿಮಾ ಅಂತ ಕರಿತೇವೆ. ನಾವು ಬಹಳ ಸೂಕ್ಷ್ಮವಾಗಿ ನಡ್ಕೊಳ್ಬೇಕು. ನಮ್ಮಲ್ಲಿ ಇತ್ತೀಚೆಗೆ ಬಹಳ ಅಧ್ವಾನಗಳಾಗ್ತಾ ಇವೆ. ಈ ಗುರು ಪೂರ್ಣಿಮೆ ಬೇರೆ, ವ್ಯಾಸ ಪೂರ್ಣಿಮೆ ಒಂದೇ. ಗುರು ಪೂರ್ಣಿಮೆ ಅಂದ್ರೆ ಒಂದೇ, ವ್ಯಾಸ ಪೂರ್ಣಿಮೆ ಒಂದೇ. ಶಿಕ್ಷಕ ದಿನಾಚರಣೆ ಬೇರೆ, ಅದು ಸೆಪ್ಟೆಂಬರ್ 5ಕ್ಕೆ ಬರೋದು. ಈ ಕೆಲವರಿಗೆ ಗುರು ಪೂರ್ಣಿಮೆ ಮತ್ತು ಶಿಕ್ಷಕ ದಿನಾಚರಣೆ ವ್ಯತ್ಯಾಸವೇ ಗೊತ್ತಿರೋದಿಲ್ಲ ಅಂತ. ವ್ಯಾಸರು ಹುಟ್ಟಿದ್ದು ಆಗ, ಡಾಕ್ಟರ್ ರಾಧಾಕೃಷ್ಣನ್ ಹುಟ್ಟಿದ್ದು ಸೆಪ್ಟೆಂಬರ್ 5ಕ್ಕೆ. ಕಲಸು ಬೇರೊಬ್ರು ಮಾಡಿ ಹಾಕ್ತಾರ್ರಿ. ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ. ತಲೆ ಕೆಟ್ಟವರು ಅಂತ ಇವ್ರಿಗೆ ಹೇಳ್ಬೇಕು. ನೀವು ಗುರು ಪೂರ್ಣಿಮೆ ಅಂತ ಆಚರಿಸಿ, ಶಿಕ್ಷಕ ದಿನಾಚರಣೆ ಅಂತ ಆಚರಿಸಿ. ಅಂದ್ರೆ ನಮ್ಮ ಅಜ್ಞಾನ, ಪತ್ರಿಕೆ ಎಡಿಟರಿಗೂ ಅಜ್ಞಾನ ಇರೋದಿಲ್ಲ, ಬರೆಯುವಲ್ಲಿ ಮೊದಲು ಇರೋದಿಲ್ಲ. ಯಾರ ಹತ್ರ ಹೇಳ್ತೀರಿ ಇದನ್ನೆಲ್ಲವ? ಇಂಥ ಅಧ್ವಾನಗಳು ಪತ್ರಿಕೆಗಳಲ್ಲಿ ಸಿಕ್ಕಾಪಟ್ಟೆ ಬರುತ್ತವೆ. ನಾವು ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಮುಗಿಸ್ಬಿಡ್ತೇನೆ. ರಾಹುಲ್ ಗಾಂಧಿ ಪೌರತ್ವದ ಬಗ್ಗೆ ದೊಡ್ಡ ಮೊಕದ್ದಮೆ ಹಾಕಿ ಕೂತಿದ್ದಾರೆ. ಅದು ತೀರ್ಪು ಬಂತು. ಎಲ್ಲರೂ ಹೇಳ್ತಾರೆ ಅಸ್ಪಷ್ಟವಾಗಿ ತೀರ್ಪು ಬಂದಿದೆ ಅಂತ. ಅವನು ಭಾರತದ ಪ್ರಜೆ ಹೌದೋ ಅಲ್ವೋ ಅನ್ನೋದು, ಪೌರತ್ವ ಇದೆಯೋ ಇಲ್ಲ ಅನ್ನೋದು ಕೋರ್ಟ್ ಹೇಳಲೇ ಇಲ್ಲ. ಇಂಥದ್ದು ಎಷ್ಟು ಕೇಸ್ ಇಲ್ಲ ರೀ. ಇದು ನಮ್ಮ ದೇಶ. ಈ ಅವನಿಗೆ ಪೌರತ್ವ ಇಲ್ಲ ಅಂದ್ರೆ ಇಡೀ ಭಾರತ ಕುದಿತದೆ ಅಂತ. ಎಷ್ಟು ಕಷ್ಟ ಇದೆ ನೋಡಿ. ನಾನು ಯಾವುದೋ ಒಬ್ರು ದ್ವೇಷದಿಂದ ಹೇಳ್ತಾ ಇಲ್ಲ.
ತಗೊಂಡು ಜೈಲಿಗೆ ಹಾಕ್ದು ಅಂತ ಇಟ್ಕೊಳ್ಳೋಣ ಆ ವ್ಯಕ್ತಿಯನ್ನು. ಯಾವುದೋ ತಪ್ಪು, ತುಂಬಾ ನೂರಾರು ಕೇಸ್ಗಳಿವೆ, ನ್ಯಾಷನಲ್ ಹೆರಾಲ್ಡ್ ಕೇಸು ಇಂಥ ಸಾವಿರಾರಿದೆ. ಆ ಕೇಸಲ್ಲಿ ಅದೆಲ್ಲ ಸಸ್ಪೆಂಡ್ ಮಾಡಿ ಇಟ್ಟಿದ್ದಾರೆ, ಅದನ್ನೆಲ್ಲ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಯಾವ ಕೇಸನ್ನು ತಗೊಳ್ತಾನೆ ಇಲ್ಲ. ತಗೊಂಡು ಅವ್ರಿಗೆ ವಿರುದ್ಧವಾಗಿ ತೀರ್ಪು ಬಂದ್ರೆ ನಾಳೆ ದಿವಸ ನಮ್ಮ ದೇಶದಲ್ಲಿ ಕಾಂಗ್ರೆಸ್ಸೇ ಕೇಂದ್ರದಲ್ಲಿ ಬರ್ತದೆ ಅಂತ. ಬರಬಾರ್ದು ಅಂತಲ್ಲ, ಯೋಗ್ಯತೆ ಇದ್ರೆ ಬರಲಿ, ಆದ್ರೆ ಅಂತ ದೇಶ ಇದು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದು ಕೊಡಬಾರದ ಹಿಂಸೆಯನ್ನು ಕೊಟ್ಟು ಕೊನೆಗೆ ಅವರು ಬಂದಿದ್ದು ಹೇಗೆ? ಈ ಇದರಿಂದ ಅಲ್ವ, ಅನುಕಂಪದ ಅಲೆಯಲ್ಲೇ ಅಲ್ವ ಮತ್ತೆ ತಿರುಗಿ ಬಂದಿದ್ದವರು. ಅವ್ರಿಗೆ ಜೈಲಿಗೆ ಹಾಕ್ಬಿಟ್ರು ಅಂತೇಳಿ ಎಷ್ಟು ಜನ ಹತ್ರು. ಇದು ತುಂಬಾ ಸೂಕ್ಷ್ಮ, ಇದು ಹೇಳ್ಬಾರ್ದು. ಹೀಗೆ ಇರ್ತದೆ ನಮ್ಮಲ್ಲಿ ಇಂತಹ ಅಜ್ಞಾನಗಳು, ಮೌಢ್ಯಗಳು, ಮೂರ್ಖತನಗಳು ಲೆಕ್ಕ ಇಲ್ಲದಟ್ಟಿವೆ. ಇವತ್ತು ಹತಾಶನಾಗ್ತಾನ್ರಿ. ನಮ್ಗೆ ಇವತ್ತು ಕೋರ್ಟಲ್ಲಿ ನ್ಯಾಯ ಸಿಕ್ಕಿದ್ರೆ ನಾವು ಹಬ್ಬ ಆಚರಿಸ್ಬೇಕು ಅಂತ ಸ್ಥಿತಿ ಇದೆ. ಕೋರ್ಟಲ್ಲಿ 75-80% ನ್ಯಾಯ ಸಿಗೋದೇ ಇಲ್ಲ. ಹಳ ಹೋಗ್ಲಿ ಬಿಡಿ, ಆ ವಿಚಾರ ಕಟ್ಕೊಂಡು ನಾವೇನ್ ಮಾಡೋದು ಅಂತ. ಅದು ಕಟ್ಕೊಂಡು ನಮ್ಮಂತವ್ರಿಗೆ ಕಟ್ಕೊಂಡು ಏನು ಮಾಡಕ್ಕಾಗಲ್ಲ. ನಾವು ಕಟ್ಕೊಂಡು ಏನ್ ಮಾಡ್ಬೇಕು ಅಂತ ಕೇಳ್ತೀವಿ. ಆದ್ರೆ ನಾವು ಇಲ್ಲಿ ಬದುಕ್ತೀವಲ್ಲ, ನಾವು ದೇಶ ರಾಷ್ಟ್ರ ಅಂತ ಬಡ್ಕೊಳ್ತೀವಿ, ಸಂಕಟ ಆಗ್ತದೆ, ಇಂಥದ್ದೆಲ್ಲ ಆಗ್ತದೆ. ಹೀಗೆ ಭರತ ಯಾವುದೋ ಒಂದು ವ್ರತವನ್ನ ಕೈಗೊಂಡಿರಬಹುದು ಅಂತ ಹೇಳ್ತಾನೆ ಶ್ರೀರಾಮಚಂದ್ರ. ಇಲ್ಲಿ ವ್ಯಾಸರ ಮಹತ್ವವನ್ನ ಒಂದೇ ಮಾತಿನಲ್ಲಿ ಹೇಳ್ತೇನೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಹ ಪೌತ್ರಂ ಅಕಲ್ಮಷಂ. ವ್ಯಾಸ ಮಹಾಶಯರು ವಸಿಷ್ಠರ ಮರಿಮಗ, ಶಕ್ತಿಯ ಮೊಮ್ಮಗ, ಪರಾಶರರ ಮಗ, ಶುಕನ ತಂದೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸಾಯ ವ್ಯಾಸರು ಅಂದ್ರೆ ವಿಷ್ಣು ರೂಪ, ವಿಷ್ಣು ರೂಪ ಅಂದ್ರೆ ವ್ಯಾಸ. ವ್ಯಾಸರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ ಅಂತ ಹೇಳ್ತಾರೆ. ವ್ಯಾಸರು ದೊಡ್ಡ ವ್ಯಕ್ತಿಗಳು, ಚಾತುರ್ಮಾಸ್ಯದಂತಹ ವ್ರತವನ್ನ ನಮಗೆ ಬೋಧಿಸಿದ್ರು, ಅದರ ಮಹತ್ವವನ್ನು ತಿಳಿಸ್ಕೊಟ್ರು. ಈಗ ಅವನು ಹೇಳ್ತಾನೆ ಶ್ರೀರಾಮ, ಈಗ ಸರಯೂ ನದಿಯ ಪ್ರವಾಹ ರಭಸದಿಂದ ತುಂಬಿ ಉಕ್ಕುತ್ತಿರಬಹುದು. ನೋಡಿ, ಅವನಿಗೆ ಅವನು ಅಡವಿಯಲ್ಲಿದ್ದಾನೆ. ಆಗ ಹೇಳ್ತಾನೆ ಅವನು, ಸರಯೂ ನದಿಯ ಪ್ರವಾಹ ರಭಸದಿಂದ ತುಂಬಿ ಉಕ್ಕುತ್ತಿರಬಹುದು. ಹಿಂದೆ ನಾನು ಅಯೋಧ್ಯೆಯ ಬೀದಿಯಲ್ಲಿ ಬಂದಾಗ ಪ್ರಜೆಗಳ ಆನಂದ ಕೋಲಾಹಲದಂತೆ ಸರಯೂ ನದಿಯು ಪ್ರವಾಹದಿಂದ ಭೋರ್ಗರೆಯುತ್ತಿರಬಹುದು ಅಂತ ಹೇಳ್ತಾನೆ. ಕೊಡುವ ಉಪಮೆ ನೋಡಿ. ಸರಯೂ ನದಿ ಆನಂದದಿಂದ ಹೇಗೆ ಉಕ್ತಾ ಇದೆ ಅಂತ ಕೇಳಿದ್ರೆ, ನನಗೆ ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳಿ ಜನ ಆನಂದ ಪಟ್ರಲ್ಲ, ಆನಂದದ ಕೋಲಾಹಲ ಮಾಡಿದ್ರಲ್ಲ. ನನ್ನ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟ ಆನಂದದ ಕೋಲಾಹಲದಂತೆ ಸರಯೂ ನದಿಯ ಪ್ರವಾಹ ರಭಸದಿಂದ ಉಕ್ಕಿ ಹರಿತಾ ಇದೆ ಅಂತ ಕವಿ ಚಿತ್ರಿಸ್ತ. ಇದು ಅಲಂಕಾರ. ಸುಗ್ರೀವನು ಸೌಖ್ಯದಿಂದ, ನೋಡಿ ಇಲ್ಲಿ ಬರ್ತದೆ, ಸುಗ್ರೀವನು ಸೌಖ್ಯದಿಂದ ಕಾಲ ಕಳೆಯುತ್ತಿದ್ದಾನೆ. ಎಷ್ಟೋ ವರ್ಷಗಳವರೆಗೆ ಹೆಂಡತಿ ಇಲ್ಲದೆ ಪರಿತಾಪ ಪಟ್ಟಿದ್ದಾನೆ, ಅಣ್ಣನಿಂದ ತ್ರಸ್ತನಾಗಿದ್ದಾನೆ, ಏಟು ತಿಂದಿದ್ದಾನೆ, ತುಂಬಾ ನೊಂದಂತಹ ವ್ಯಕ್ತಿ. ಈಗ ಅದೆಲ್ಲ ಮರೆತು ಸುಖದಲ್ಲಿ ಆನಂದದಲ್ಲಿ ಇರಬಹುದು. ಮಡದಿಯನ್ನ ಪಡೆದು ಮಹಾರಾಜ್ಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನಿಗೆ ಮಡದಿ ಸಿಕ್ಕಿದ್ದಾಳೆ, ರಾಜ್ಯ ಸಿಕ್ಕಿದೆ, ಸಂಪತ್ತು ಸಿಕ್ಕಿದೆ, ಐಶ್ವರ್ಯ ಬಂದಿದೆ. ಲಕ್ಷ್ಮಣ, ನಾನಾದರೂ ಮಹಾರಾಜ್ಯದಿಂದ ಭ್ರಷ್ಟನಾಗಿ ಪತ್ನಿಯನ್ನೂ ಕಳೆದುಕೊಂಡಿದ್ದೇನೆ. ಅದನ್ನ ನೆನೆದು ಸಡಿಲವಾದ ನದಿ ಕೋಲದಂತೆ ಕುಸಿದು ಹೋಗುತ್ತೆ. ಯಾರಿಗ್ ದುಃಖ ಆಗಲ್ರಿ? ತಾನೇ ಸ್ವತಃ ಸುಗ್ರೀವನಿಗೆ ಅಭಿಷೇಕ ಮಾಡಿದ್ದಾನೆ, ರಾಜ್ಯ ಕೊಡಿಸಿದ್ದಾನೆ, ದುಷ್ಟ ವಾಲಿಯನ್ನ ನಿಗ್ರಹ ಮಾಡಿದ್ದಾನೆ, ಅವನಿಗೆ ರಾಜ್ಯ ಕೊಡಿಸಿದೆ, ಸಂತೋಷವೂ ಇದೆ. ಹೀಗೆ ಹೇಳುವಾಗ ತುಂಬಾ ದಯನೀಯ ಸ್ಥಿತಿಯಲ್ಲಿ ಇದ್ದಾಗ ರಾಮ ಹೇಳ್ಕೊಳ್ಳುವ ಮಾತು, ಅದಕ್ಕೆ ನಾನು ಹೇಳಿದ್ದು, ರಾಮ ಅಂದ್ರೆ ಮನುಷ್ಯ, ಅಳುತ್ತಾನೆ, ದುಃಖ ಪಡ್ತಾನೆ, ಅಸೂಯೆ ಪಡ್ತಾನೆ. ಸಂದರ್ಭ ಬಂದಾಗ ಮನುಷ್ಯನಂತೆ ನಾನಾದರೂ ಮಹಾರಾಜ್ಯದಿಂದ ಭ್ರಷ್ಟನಾಗಿ ಪತ್ನಿಯನ್ನು ಕಳೆದುಕೊಂಡಿದ್ದೇನೆ. ಎಷ್ಟು ವೇದನೆ ಇರಬೇಕು ಅಂತ ನೀವು ಯೋಚನೆ ಮಾಡಿ. ಒಂದು ಪತ್ನಿಯನ್ನ ಬಿಡಿಸಿ ತರುವುದಕ್ಕಾಗಿ ಆತ ಎಷ್ಟು ಕಷ್ಟಪಟ್ಟ ಅನ್ನುವುದನ್ನು ಕೂಡ ಗಮನಿಸಿ. ಇದು ರಾಮ. ಅದನ್ನ ನೆನೆದು ಸಡಿಲವಾದ ನದಿ ಮೂಲದಂತೆ, ಈಗ ನದಿ ದಡ ಗಟ್ಟಿ ಇರಬೇಕು, ಅದು ಕುಸಿದೋದ್ರೆ ಹಾಗೆ ನಾನು ನದಿ ದಡ ಕುಸಿದು ಹೋಗುವಂತೆ ಸೀತೆಯ ವಿರಹದಿಂದ ಕುಸಿದು ಹೋಗ್ತಾ ಇದ್ದೇನೆ ಅಂತ ತಮ್ಮನ ಬಳಿ ಹೇಳ್ಕೊಳ್ತಾನೆ. ನದಿ ಕೂಲಮಿವ ಕ್ಲಿನ್ನಂ ಅವಸೀದಾಮಿ ಅಂತ ಹೇಳ್ತಾನೆ. ತಮ್ಮ, ಈ ವರ್ಷಾಕಾಲ ಕಳೆಯುವುದು
ನನಗೆ ದುಸ್ಸಾಧ್ಯವಾಗಿದೆ. ರಾವಣನು ಪ್ರಬಲ ವೈರಿಯಾಗಿದ್ದಾನೆ. ಪ್ರಬಲ ವೈರಿ ಅಂತ ಹೇಳೋದು ಅಂದ್ರೆ ಸೀತೆಯನ್ನ ಕದ್ಕೊಂಡು ಹೋಗಿದ್ದಾನಲ್ಲ. ನನ್ನ ಕಷ್ಟ ಪರಂಪರೆ ಅಪಾರವಾಗಿದೆ. ಸುಗ್ರೀವ ವಿನಯದಿಂದ ನಿವೇದಿಸಿಕೊಂಡರೂ ಮುಂದಿನ ಕಾರ್ಯಾರಂಭವನ್ನ ನಡೆಸುವಂತೆ ನಾನು ಅವನಿಗೆ ಅಪ್ಪಣೆ ಕೊಡ್ಲಿಲ್ಲ. ಸುಗ್ರೀವ ಅವನು ಕೇಳಿದಾನೆ, ಇನ್ನು ನಾವು ತಡ ಮಾಡೋದು ಬೇಡ, ಹೊರಡೋಣ ಅಂತ. ಆದ್ರೆ ನಾನೇ ಅವನನ್ನ ತಡೆದಿದ್ದೇನೆ, ಹೋಗುವುದು ಬೇಡ, ಮಳೆಗಾಲ ಕಳೆಯಲಿ ಅಂತ. ಸಮರೋದ್ಯಮಕ್ಕೆ ಇದು ಸರಿಯಾದ ಕಾಲ ಅಲ್ಲ ಅಂತ ನಾನು ಸುಗ್ರೀವನಿಗೆ ಹೇಳಿದ್ದೇನೆ. ಮಾರ್ಗಗಳು ದುರ್ಗಮವಾಗಿವೆ, ಮಳೆಗಾಲದಲ್ಲಿ ಮಾರ್ಗಗಳು ಕೆಟ್ಟದಾಗಿರುತ್ತದೆ ಅವನು ಹೇಳ್ತಾನೆ. ಮತ್ತೆ ಸುಗ್ರೀವ ಬಹಳ ಕಷ್ಟಪಟ್ಟಿದ್ದಾನೆ, ಈಗ ನೆಮ್ಮದಿಯಲ್ಲಿದ್ದಾನೆ, ಅವನು ಸ್ವಲ್ಪ ದಿವಸ ನೆಮ್ಮದಿಯಲ್ಲಿ ಇರಲಿ ಅವನು. ಹೀಗೆ ಸುಗ್ರೀವನ ಕಾರ್ಯಗೌರವದ ಬಗ್ಗೆ ಹೇಳ್ತಾನೆ, ತನ್ನ ಕಷ್ಟಗಳ ಬಗ್ಗೆ ಹೇಳ್ಕೊಳ್ತಾನೆ. ವೀರನಾದವನು ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಿಯೇ ಮಾಡ್ತಾನೆ. ಸುಗ್ರೀವ ನಮಗೆ ಪ್ರತ್ಯುಪಕಾರ ಮಾಡ್ತಾನೆ, ಅದರಲ್ಲೇನು ಸಂಶಯ ಇಲ್ಲ. ಪ್ರತ್ಯುಪಕಾರ ಮಾಡದ ಕೃತಜ್ಞನು ಮಹಾತ್ಮನ ಮನಸ್ಸನ್ನು ನೋಯಿಸ್ತಾನೆ ಅಂತ ಮತ್ತೊಮ್ಮೆ ಹೇಳ್ತಾನೆ. ಇಷ್ಟು ಆದ್ಮೇಲೆ ಹನುಮತ್ ಪ್ರತಿಬೋಧನಂ ಅಂತ ಮುಂದಿನ ಸರ್ಗ. ಸಮೀಕ್ಷ್ಯ ವಿಮಲಂ ವ್ಯೋಮ ಗತ ವಿದ್ಯುತ್ ವಲಾಹಕಂ ಸಾರಸಾರವ ಸಂಘುಷ್ಟಂ ರಮ್ಯ ಜ್ಯೋತ್ಸ್ನಾನುಲೇಪನಂ ಸಮೃದ್ಧಾರ್ಥಂಚ ಸುಗ್ರೀವಂ ಮಂದ ಧರ್ಮಾರ್ಥ ಸಂಗ್ರಹಂ ಅತ್ಯರ್ಥ ವಸತಾಂ ಮಾರ್ಗಂ ಏಕಾಂತ ಗತ ಮಾನಸಂ ನಿವೃತ್ತ ಕಾರ್ಯಂ ಸಿದ್ಧಾರ್ಥಂ ಪ್ರಮದಾಭಿರತಂ ಸದಾ ಪ್ರಾಪ್ತವಂತಂ ಅಭಿಪ್ರೇತಾಂ ಸರ್ವಾನಪಿ ಮನೋರಥಾಂ ಸ್ವಾಂಚ ಪತ್ನೀಂ ಅಭಿಪ್ರೇತಾಂ ತಾರಾಂಚಾಪಿ ಸಮೀಪ್ಸಿತಾಂ ವಿಹರಂತಂ ಅಹೋರಾತ್ರಂ ಕೃತಾರ್ಥಂ ವಿಗತಜ್ವರಂ. ಮಳೆಗಾಲ ಕಳಿತು, ಮಿಂಚು ಮೋಡಗಳ ಅಬ್ಬರ ತಗ್ಗಿತು, ಗಗನ ವಿಮಲವಾಯಿತು. ಗತವಿದ್ಯುತ್ ವಲಾಹಕಂ ಬರಿತಾನೆ. ಸಮೀಕ್ಷ ವಿಮಲಂ ವ್ಯೋಮ, ವ್ಯೋಮ ಅಂದ್ರೆ ಆಕಾಶ, ಆಕಾಶ ಸ್ವಚ್ಛವಾಯಿತು, ವಿಮಲವಾಯಿತು, ನಿರ್ಮಲವಾಯಿತು. ಸಾರಸ ಪಕ್ಷಿಗಳು ಕೂಗುವುದಕ್ಕೆ ಆರಂಭಿಸಿದವು. ಆಕಾಶ ಚೆಲುವಾದ ಬೆಳದಿಂಗಳನ್ನು ಪಸರಿಸಿತು. ಇವೆಲ್ಲವನ್ನು ಹನುಮಂತ ಸಮೀಕ್ಷಿಸಿದ. ಸಮೀಕ್ಷ ವಿಮಲಂ ವ್ಯೋಮ ಅಂದ್ರೆ ಬೆಳದಿಂಗಳು ಬಂದಿದ್ದು, ಮಳೆಗಾಲ ಕಳೆದಿದ್ದು, ಗುಡುಗು ಮಿಂಚುಗಳು ತಗ್ಗಿದ್ದು, ಅದು ಕಡಿಮೆ ಆದದ್ದು ಎಲ್ಲವೂ. ಇತ್ತ ಸುಗ್ರೀವನು ಇಷ್ಟಾರ್ಥವನ್ನು ಪಡೆದು ವಿಲಾಸದಲ್ಲಿ ಮುಳುಗಿದ್ದ. ಇಲ್ಲೇ ಬರೋದು ಕ್ಷಣ ಮಾತ್ರದ್ದದು, ದೊಡ್ಡ ಪ್ರಕರಣ ಅಂತಲ್ಲ. ಆದರೆ ಮನುಷ್ಯನ ಸ್ವಭಾವ ಹೇಗಿರ್ತದೆ ಅನ್ನುವುದಕ್ಕೆ ಕವಿ ಇಲ್ಲಿ ನಮಗೊಂದು ಪಾಠವನ್ನು ಮಾಡಿಸ್ತಾನೆ. ಇಷ್ಟಾರ್ಥವನ್ನು ಪಡೆದು ವಿಲಾಸದಲ್ಲಿ ಮುಳುಗಿದ್ದ, ಧರ್ಮಾರ್ಥಗಳನ್ನ ಉಪೇಕ್ಷಿಸಿ ಸಜ್ಜನ ದೂರವಾದ ಮಾರ್ಗವನ್ನ ಹಿಡಿದಿದ್ದ. ನೋಡಿ, ಸಮೃದ್ಧಾರ್ಥಂಚ ಸುಗ್ರೀವಂ ಮಂದ ಧರ್ಮಾರ್ಥ ಸಂಗ್ರಹಂ. ಸಮೃದ್ಧಾರ್ಥಂಚ ಸುಗ್ರೀವಂ ಅಂದ್ರೆ ಸಮೃದ್ಧಿ, ಅರ್ಥ, ಸಮೃದ್ಧವಾದ ಅರ್ಥ ಸಂಪತ್ತನ್ನು ಪಡೆದಿದ್ದಾನೆ, ಐಶ್ವರ್ಯವನ್ನ ಪಡೆದಿದ್ದಾನೆ. ಸಂಪತ್ತು ತುಂಬಾ ಚೆನ್ನಾಗಿದೆ, ಸಂಪದ್ಭರಿತವಾಗಿದೆ. ಆದರೆ ಧರ್ಮಾರ್ಥ ಸಂಗ್ರಹದ ವಿಷಯದಲ್ಲಿ ಮಂದನಾಗಿದ್ದಾನೆ. ಅಂದ್ರೆ ಧರ್ಮಾರ್ಥಗಳನ್ನ ಉಪೇಕ್ಷಿಸಿ ಬಿಟ್ಟಿದ್ದಾನೆ. ಅತ್ಯರ್ಥಮ ಸತಾಂ, ಅವನು ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾನೆ, ಅವನು ಅಂತಃಪುರದ ಏಕಾಂತವೊಂದರಲ್ಲಿಯೇ ಆಸಕ್ತನಾಗಿದ್ದಾನೆ. ನಿವೃತ್ತ ಕಾರ್ಯಂ ಸಿದ್ಧಾರ್ಥಂ ಪ್ರಮದಾಭಿರತಂ ಸದಾ. ನಿವೃತ್ತ ಸಿದ್ಧಾರ್ಥಂ, ಸಿದ್ಧಾರ್ಥಂ ಅಂದ್ರೆ ಎಲ್ಲಾ ಸಂಪತ್ತನ್ನು ಪಡೆದುಕೊಂಡು ತಾನು ಮಾಡಬೇಕಾದ ಕೆಲಸದಲ್ಲಿ ನಿವೃತ್ತಿ ಮಾಡಿಕೊಂಡು, ಅಂದ್ರೆ ಕೆಲಸದ ಕಡೆ ಗಮನ ಕೊಡದೇನೆ ಪ್ರಮದಾಭಿರತಂ ಸದಾ, ಯಾವಾಗಲೂ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕಾಲ ಕಳೀತಾ ಇದ್ದಾನೆ. ಸುಗ್ರೀವ ಕೃತಕೃತ್ಯನಾಗಿ ರಾಜಕಾರ್ಯವೆಲ್ಲವನ್ನು ತೊರೆದು ಬಿಟ್ಟಿದ್ದಾನೆ, ಸ್ತ್ರೀ ಲೋಲುಪನಾಗಿದ್ದಾನೆ. ಪ್ರಾಪ್ತವಂತಂ ಅಭಿಪ್ರೇತಾಂ ಸರ್ವಾನಪಿ ಮನೋರಥಾಂ ಸ್ವಾಂಚ ಪತ್ನೀಂ ಅಭಿಪ್ರೇತಾಂ ತಾರಾಂಚಾಪಿ ಸಮೀಪಿಸಿತ. ತನ್ನ ಹೆಂಡತಿ ರುಮೆ, ಅಣ್ಣನ ಹೆಂಡತಿ ತಾರೆ, ಇವರ ಜೊತೆಯಲ್ಲಿ ಸದಾ ಕ್ರೀಡಿಸ್ತಾ ಇದ್ದಾನೆ. ಇವನು ಮಾಡ್ತಾ ಇರುವಂತ ತಪ್ಪು. ತಾರೆಯನ್ನು ಪಡೆದು ಅಹೋರಾತ್ರವೂ ಕ್ರೀಡಿಸ್ತಾ ಇದ್ದಾನೆ. ವಿಹರಂತಂ ಅಹೋರಾತ್ರಂ, ಹಗಲು ರಾತ್ರಿ ಭೇದವೇ ಇಲ್ಲ. ಆ ರೀತಿಯಲ್ಲಿ ಅವನು ತಾರೆ ಮತ್ತು ರುಮೆಯ ಜೊತೆಯಲ್ಲಿ ಕಾಲ ಕಳೀತಾ ಇದ್ದಾನೆ. ರಾಜಕಾರ್ಯವನ್ನೆಲ್ಲ ಮಂತ್ರಿಗಳಿಗೆ ಒಪ್ಪಿಸಿಬಿಟ್ಟಿದ್ದಾನೆ. ಮಂತ್ರಿಷು ನೆಸ್ತಕಾರ್ಯಂಚ ಮಂತ್ರಿಣಾಂ ಅನವೇಕ್ಷಕಂ, ಮಂತ್ರಿಗಳಿಗೆ ಒಪ್ಪಿಸಿಬಿಟ್ಟಿದ್ದಾನೆ, ನೀವು ನೋಡ್ಕೊಳ್ಳಿ ಅಂತ ಹೇಳಿ. ಎಂತ ವೈಚಿತ್ರ್ಯ ನೋಡಿ, ಕಾಮಲೋಲುಪ್ತಿ ಯಾವ ಮಟ್ಟಕ್ಕಿರ್ತದೆ ಅಂತ. ಇದನ್ನು ಗಮನಿಸಿದ ಹನುಮಂತ, ಗೊತ್ತಾಯ್ತು ಅವನಿಗೆ. ಅಲ್ಲಿ ರಾಮ ವಿರಹತಾಪದಿಂದ ಕಂಗೆಟ್ಟಿದ್ದಾನೆ, ದುಃಖ ಪಟ್ಕೊಂಡಿದ್ದಾನೆ. ಇವನೇನ್ ಮಾಡಿದ್ದಾನೆ, ತನ್ನ ಇಷ್ಟಾರ್ಥ ನೆರವೇರಿದೆ ಅಂತ ಹೇಳಿ ತಾರೆ ಮತ್ತು ರುಮೆ ಮತ್ತು ಇತರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕಾಮಲೋಲುಪನಾಗಿ ಕಾಲ ಕಳ್ಕೊಂಡು ಇದ್ದಾನೆ.
ಹನುಮಂತ ಕಾರ್ಯಕಾರ್ಯಗಳ ತತ್ವವನ್ನು ಬಲ್ಲವನು. ಕಾರ್ಯ ಅಂದ್ರೆ ಯಾವುದು, ಅಕಾರ್ಯ ಅಂದ್ರೆ ಯಾವುದು, ಅವುಗಳ ತತ್ವವನ್ನ ಚೆನ್ನಾಗಿ ಮನದಟ್ಟು ಮಾಡಿಕೊಂಡವನು. ಕಾಲೋಚಿತವಾದ ಧರ್ಮ ಯಾವುದೆಂದು ತಿಳಿದವನು. ನಿಶ್ಚಿತಾರ್ಥೋ ಅರ್ಥತತ್ವಜ್ಞ. ಕವಿ ಬಳಸುವ ಪದವನ್ನು ಗಮನಿಸಬೇಕು ನಾವು. ಅರ್ಥತತ್ವಜ್ಞ. ಆತ ಅರ್ಥವಿದ, ಶಾಸ್ತ್ರವಿದ, ಮೇಧಾವಿ, ಸೂರ್ಯನಿಂದಲೇ ವ್ಯಾಕರಣವನ್ನ ಕಲಿತವ. ದೇವತೆಗಳೆಲ್ಲರೂ ಅವನಿಗೆ ಅನುಗ್ರಹ ಮಾಡಿದ್ದಾರೆ. ಅಂತಹ ಮಹಾನುಭಾವ ಹೇಳ್ತಾನೆ ಸುಗ್ರೀವನಿಗೆ, ರಾಜ್ಯಂ ಪ್ರಾಪ್ತಂ ಯಶಶ್ಚೈವ ಕೌಲಿ ಶ್ರೀರಪಿ ವರ್ಧಿತ. ಸುಗ್ರೀವ, ನಿನಗೆ ರಾಜ್ಯ ಸಿಕ್ಕಿದೆ, ಯಶಸ್ಸು ಬಂದಿದೆ, ಕುಲಕ್ರಮಾಗತವಾದ ಸಂಪತ್ತು ಬಂದಿದೆ. ಮಿತ್ರಾಣಾಂ ಸಂಗ್ರಹ ಶೇಷ. ಆದರೆ ಮಿತ್ರ ಸಂಪ್ರಾಪ್ತಿ ಮಾತ್ರ ಉಳ್ಕೊಂಡಿತು, ಮಿತ್ರ ಸಂಗ್ರಹ ಮಾತ್ರ ಉಳ್ಕೊಂಡಿತು. ಅಂದ್ರೆ ನೀನು ಮಿತ್ರ ಸಂಗ್ರಹ ಅಂದ್ರೆ ಶ್ರೀರಾಮನ ಜೊತೆಯಲ್ಲಿ ಮೈತ್ರಿಯನ್ನ ಸ್ಥಾಪಿಸಿ ಅದನ್ನ ವೃದ್ಧಿಪಡಿಸ್ಕೊಳ್ಬೇಕು. ಆ ಕೆಲಸವನ್ನು ನೀನು ಮಾಡ್ತಾ ಇಲ್ಲ. ನೀನು ಸಾಧಿಸಿಕೊಳ್ಳಬೇಕು. ಭವಾನ್ ಕರ್ತುಮರ್ಹತಿ, ಅದನ್ನ ಸಂಪಾದಿಸ್ಕೊಳ್ಬೇಕು. ಯೋಹಿ ಮಿತ್ರೇಶು ಕಾಲಜ್ಞ ಸತತಂ ಸಾಧು ವರ್ತತೆ. ಅವನು ಹೇಳ್ತಾನೆ, ನೀನು ಒಳ್ಳೆಯ ರೀತಿಯಿಂದ ವರ್ತಿಸಬೇಕು. ಹಾಗೆ ವರ್ತಿಸಿದರೆ ರಾಜ್ಯ, ಕೀರ್ತಿ, ಪ್ರತಾಪ ಎಲ್ಲವೂ ಉಳಿಯತ್ತೆ. ನೀನು ಹಾಗೆ ವರ್ತಿಸದೇ ಇದ್ರೆ ಎಲ್ಲವನ್ನೂ ಕಳೆದುಕೊಳ್ತೀಯೇ. ಯಾರಲ್ಲಿ ಭಂಡಾರ, ಸೇನೆ, ಮಿತ್ರವರ್ಗ ಮತ್ತು ಪರಿಷ್ಕೃತವಾದ ಬುದ್ಧಿಶಕ್ತಿ ಇರ್ತದೆಯೋ ಅದನ್ನ ಸಮತೂಕದಲ್ಲಿ ನೋಡಿಕೊಳ್ತಾನೋ ಅವನು ಮಹಾರಾಜ್ಯವನ್ನ ಪಡೆದು ಆಡುತ್ತಾನೆ. ನೋಡಿ, ಇಲ್ಲಿ ಬರ್ತದೆ, ತಸ್ಯ ರಾಜ್ಯಂಚ ಕೀರ್ತಿಶ್ಚ ಪ್ರತಾಪಶ್ಚ ಅಭಿವರ್ಧತೆ ಯಸ್ಯ ಕೋಶಶ್ಚ ದಂಡಶ್ಚ ಮಿತ್ರಾಣ್ಯಾತ್ಮಾಚ ಭೂಮಿಪ. ಇವೆಲ್ಲವನ್ನು ಪಡಿಬೇಕು ನೀನು. ಆಗ್ಲೇ ನೀನು ಮಹಾರಾಜನಾಗಿ ಕಂಗೊಳಿಸ್ತೀಯೇ. ಇಲ್ಲದೆ ಇದ್ರೆ ಸ್ನೇಹಿತರ ಕಾರ್ಯವನ್ನ ನಡೆಸದಂತೆಯೇ ಸರಿ. ಈಗ ನೀನು ಮಾಡಬೇಕಾದುದು ಸೀತಾನ್ವೇಷಣೆ. ಸಕೃತ್ವ ಮಹತೋಪಿ ಅರ್ಥಾನ ಮಿತ್ರಾರ್ಥೇನ ಯುಜ್ಯತೆ ಯದಿದಂ ವೀರ ಕಾರ್ಯನ್ನೋ ಮಿತ್ರ ಕಾರ್ಯಮರಿಂದಮ. ನೀನು ಮಾಡಬೇಕಾದ್ದು ಸೀತಾನ್ವೇಷಣೆ. ಈಗ ಹೇಗೂ ಮಳೆಗಾಲ ಕಳೀತು, ಇನ್ನಾದ್ರೂ ನೀನು ಕಾರ್ಯೋನ್ಮುಖನಾಗ್ಬೇಕು. ಹೇಳ್ತಾನೆ, ಎಂತ ಸಜೆಷನ್ ನೋಡಿ. ಬೇರೆ ಕಡೆ ಇರುವ ವಾನರನ್ನ ಕರೆಯಿಸು. ಇಡೀ ಭರತ ಭೂಮಿಯಲ್ಲಿ ಅಲ್ಲಲ್ಲಲ್ಲಲ್ಲಿ ಕೋಟಿಗಟ್ಟಲೆ ವಾನರರು ಇದ್ದಾರೆ. ಅವರೆಲ್ಲರನ್ನು ಕರೆಸು. ನೀನು ಆಜ್ಞೆ ಮಾಡು. ಆಜ್ಞೆ ಮಾಡುವುದಕ್ಕೆ ಹೆಚ್ಚು ಹೊತ್ತು ಬೇಡ, ಆದರೆ ಆಜ್ಞೆ ಮಾಡಲ್ಪಟ್ಟ ಕೆಲಸ ಆಗುವುದಕ್ಕೆ ಬಹಳ ಸಮಯ ಬೇಕು. ಇದು ಮಂತ್ರಿ ಆದವನು ಕೊಡುವ ಸೂಚನೆ. ಆಜ್ಞೆ ಮಾಡುವುದಕ್ಕೆ ಹೆಚ್ಚು ಕಾಲ ಬೇಡ, ಆದರೆ ಆಜ್ಞಪ್ತ ಕೆಲಸವನ್ನು ಮಾಡುವುದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತದೆ. ಅಜೇಯರಾದ ಕೋಟಿಗಟ್ಟಲೆ ಕಪಿವೀರರು ನಿನ್ನ ಅಧೀನದಲ್ಲಿದ್ದಾರೆ, ಅವರೆಲ್ಲರನ್ನೂ ಕರೆಸು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ತುಂಬಾ ಸೂಕ್ಷ್ಮವಾದ ವಿಚಾರಗಳಿವೆ. ಆ ಕಪಿಗಳಲ್ಲೂ ಕೂಡ ಬೇರೆ ಬೇರೆ ವಿಧದವರಿದ್ರು. ಆದರೆ ಇವರೆಲ್ಲರೂ ಕಿಷ್ಕಿಂಧೆಯ ಆಧಿಪತ್ಯಕ್ಕೆ ಒಳಪಟ್ಟಿದ್ರು. ಬೇರೆ ಬೇರೆ ಕಡೆ ಇದ್ದಿರಬಹುದು, ಎಲ್ಲೆಲ್ಲೋ ಇರ್ತಾರೆ ಅವರು, ಆದರೆ ಕಿಷ್ಕಿಂಧೆಗೆ ಅಧೀನರಾಗಿದ್ರು ಅವರು. ಸಂತಿ ಕೋಟಿಗ್ರತೋನಘಾಹ, ಕೋಟಿಗಟ್ಟಲೆ ಕಪಿಗಳಿದ್ರು. ಅವರನ್ನೆಲ್ಲ ಬರ ಹೇಳು. ಸುಗ್ರೀವ ಅವನ ಮಾತಿಗೆ ಬೆಲೆ ಕೊಟ್ಟ. ಕೂಡಲೇ ಕಾರ್ಯತತ್ಪರನಾದ ಸೇನಾಪತಿಯಾದ ನೀಲನನ್ನ ಕರೆಸಿದ. ಅವನಿಗೊಂದು ಮಾತನ್ನ ಹೇಳ್ದ. ಯಾರು? ಸುಗ್ರೀವ. ದಿಕ್ಷು ಸರ್ವಾಸು ಸರ್ವೇಶಾಂ ಸೈನ್ಯಾನಾಂ ಉಪಸಂಗ್ರಹ. ದಿಕ್ಕು ದಿಕ್ಕುಗಳಲ್ಲಿ ಹರಿದು ಹಂಚಿ ಹೋಗಿರುವಂತಹ ಕೋಟಿಗಟ್ಟಲೆ ವಾನರ ವೀರರು ಏನಿದ್ದಾರೋ ಅವರನ್ನ ಕರೆಯಿಸು. ಯಥಾಸೇನಾ ಸಮಗ್ರಾಮೇ ಯೂತಪಾಲಾಶ್ಚ ಸರ್ವಶಃ. ಎಲ್ಲೆಲ್ಲಿದ್ದಾರೆ ಅವರು ಎಲ್ಲರೂ ಇಲ್ಲಿ ಬರುವಂತೆ ಹೇಳು. ಸಮಾಗಚ್ಛಂತ್ಯ ಸಂಗೇನ ಸೇನಾಗ್ರಾಣಿ ತಥಾ ಕುರು ಯೇ ತ್ವಂತಪಾಲ ಪ್ಲವಗ ಶೀಘ್ರಗ ವ್ಯವಸಾಯಿನಾಹ. ಶೀಘ್ರವಾಗಿ ಬರಬೇಕು, ತಡ ಮಾಡಬಾರ್ದು. ಅವನು ಹೇಳ್ತಾನೆ ಈಗ ಮುಂದೆ ಎಂತ ಮಾತುಗಳು ನೋಡಿ. ಸಮಾನಯಂತು ತೇ ಸೈನ್ಯಂ ತ್ವರಿತ ಶಾಸನಾಮಮ. ಇದು ನನ್ನ ಶಾಸನ, ಇದು ನನ್ನ ಆಜ್ಞೆ. ಸುಗ್ರೀವ ಹೇಳ್ತಾನೆ, ಇದೇ ಸುಗ್ರೀವಾಜ್ಞೆ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, 15 ದಿನಗಳೊಳಗೆ ತ್ರಿಪಂಚ ರಾತ್ರಾದೋರ್ಧ್ವಂ. ತ್ರಿಪಂಚ 5ಅನ್ನ 3 ಸಲ ಹೇಳಿ, 5 ಮೊನ್ನೆ 15. ತ್ರಿಪಂಚ ರಾತ್ರಾದೂರ್ಧ್ವಂ ಯಃ ಪ್ರಾಪ್ನುಯಾನ್ನೇಹವಾನರ ತಸ್ಯ ಪ್ರಾಣಾಂತಿಕೋ ದಂಡೋ ನಾತ್ರ ಕಾರ್ಯ ವಿಚಾರಣ. 15 ದಿನಗಳ ಒಳಗಾಗಿ ಭರತ ಭೂಮಿಯಲ್ಲಿ ಎಲ್ಲಿಯೇ ವಾನರರು ವಾಸ ಮಾಡಿರ್ಲಿ ಅವರೆಲ್ಲರೂ ಒಂದು ಸೇರತಕ್ಕದ್ದು. ಹಾಗೆ ಒಂದು ಸೇರದೇ ಇದ್ದರೆ ಅವರಿಗೆ ಪ್ರಾಣಾಂತಿಕೋ ದಂಡ, ಅವರಿಗೆ ಮರಣ ಶಾಸನವನ್ನ ವಿಧಿಸ್ತೇನೆ. ನಾತ್ರ ಕಾರ್ಯ, ಇದಕ್ಕೆ 2 ಮಾತಿಲ್ಲ ಅಂತ ನೀಲನಿಗೆ ಹೇಳ್ತಾನೆ. ಇದನ್ನೇ ಸುಗ್ರೀವಾಜ್ಞೆ ಅಂತ ಕರೀತಾರೆ. ಅಂದ್ರೆ ಸುಗ್ರೀವ ಆಡಳಿತದಲ್ಲಿ ಅಷ್ಟು ಕಟ್ಟುನಿಟ್ಟಾದವನು, ಧರ್ಮಾತ್ಮನಾದವನು. ಅಂತಹ ಧರ್ಮಾತ್ಮನಾದವನನ್ನ, ಕಟ್ಟುನಿಟ್ಟಾಗಿರುವವನನ್ನ ವಾಲಿ ಹಿಂಸಿಸಿ ಬಿಟ್ಟ. ಇದನ್ನು ಕಂಪೇರ್ ಮಾಡಿ ವಾಲಿ ಎಷ್ಟು ದುಷ್ಟ, ಇವನ ಎಷ್ಟು ಸಜ್ಜನ ಅಂತ ಗೊತ್ತಾಗ್ತದೆ.
ಶ್ರೀರಾಮಚಂದ್ರ ದೀನ ದಲಿತರ ರಕ್ಷಣೆಗಿದ್ದವನು ಅಂತ, ದೀನಾನುಕಂಪಿಯವನು. ಎಲ್ಲ ಒಳ್ಳೆಯದಿದೆ ಅಲ್ಲಿ ಮತ್ತಷ್ಟು ಒಳ್ಳೆಯದನ್ನು ಮಾಡುವಂತಹ ವ್ಯಕ್ತಿತ್ವ ಉಳ್ಳವನು. ಇದು ಸುಗ್ರೀವ ಅಂದ್ರೆ. ನಾವು ಬಹಳ ಮಂದಿಗೆ ನಮಗೆ ಸುಗ್ರೀವ ದುರ್ಬಲ ಅಂತ ಅನ್ಸ್ಬಿಡ. ಸುಗ್ರೀವ ದುರ್ಬಲ ಅಲ್ವೇ ಅಲ್ಲ, ಬಿಡಿ. ಅದೇನೋ ಸ್ವಲ್ಪ ಹೆಣ್ಮಕ್ಳ ಜೊತೆಯಲ್ಲಿ ಇದ್ದಾನೆ ಅಂತ, ಅದು ತಾರೆ ಜೊತೆಯಲ್ಲಿ ಇದ್ದಾನೆ ಅಂದ್ರೆ ಅದು ಅವರ ಸಮಾಜ, ಅವರ ಕಿಷ್ಕಿಂಧ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಡ್ಕೊಂಡಿದ್ದಾನೆ, ಅವನೇ ತಪ್ಪು ಮಾಡಿಲ್ಲ. ಅಲ್ಲ ನಾನು ಹೇಳಿದ್ನಲ್ಲ, ಅಭಾರ್ಯ ಸಭಾರ್ಯ ವಿಪ್ರಲಬ್ಧ ಲುಬ್ಧ ಅಂತ ಹೇಳಿದ್ನಲ್ಲ, ವಿಪ್ರಯುಕ್ತ ಲುಬ್ಧ ಅಂತ ಹೇಳಿದ್ನಲ್ಲ, ಆ ಬುಡಕಟ್ಟಿಗೆ ಸಂಬಂಧಪಟ್ಟಿದ್ದು. ಅದು ಅಣ್ಣ ಸತ್ತ ಮೇಲೆ ಅಣ್ಣನ ಹೆಂಡತಿಯನ್ನ ತಮ್ಮ ಇಟ್ಕೊಳ್ಳುವಂತಹದ್ದು. ಆಮೇಲೆ ಇದು ನೋಡಿ ಗಮನಿಸಿ, ಈ ನಮ್ಮಲ್ಲಿ ಈ ಆಸ್ತಿ ಪರಭಾರೆ ಆಗ್ಬಾರ್ದು ಅಂತ ಹೇಳ್ತಾನೆ ನೋಡಿ. ಪರಭಾರೆ ಅಂದ್ರೆ ಬೇರೆಯವರಿಗೆ ಹೋಗ್ಬಾರ್ದು ಅಂತ, ನಮ್ಮ ಕುಟುಂಬಕ್ಕೆ ಇರಬೇಕು ಅಂತ. ಭಾರ್ಯ ಎನ್ನೋ ಶಬ್ದ ಮೇಲೆ ಬಂದದ್ದು ಪರಭಾರ್ಯ. ಅದು ಬೇರೆಯವರಿಗೆ ಆಗ್ಬಾರ್ದು ಅಂತಾದ್ರೆ ಆ ಹೆಂಡತಿಯನ್ನ ತನ್ನ ಹೆಂಡತಿ ಮಾಡಿಕೊಂಡ್ರೆ ಅದು ಅದಾಗಿ ಉಳ್ಕೊಳ್ತದಲ್ಲ. ಹಾಗೆ ಪರಭಾರೆ ಪರಭಾರ್ಯ. ಈಗ ತಾರೆಯನ್ನ ಇವನು ಮದುವೆ ಆಗಂತಂದ್ರೆ ಅವರ ಕಿಷ್ಕಿಂಧೆಯಲ್ಲಿ ಯಾರು ಕಂಡಿಡುವಾಗಿಲ್ಲ, ಮುಗಿದೋಯ್ತದು, ಪರಭಾರೆ ಆಗೋದಿಲ್ಲ. ಅದು ಒಂದು ಕಾರಣ ಇರಬಹುದು. ಒಟ್ಟಿನಲ್ಲಿ ಅಣ್ಣನ ಹೆಂಡತಿಯನ್ನ ತಮ್ಮ ಇಟ್ಟುಕೊಳ್ಳುವ, ಆದ್ರೆ ತಮ್ಮನ ಹೆಂಡತಿಯನ್ನ ಅಣ್ಣ ಇಟ್ಟುಕೊಳ್ಳುವಂತಿಲ್ಲ. ಇದು ಶಾಸ್ತ್ರ, ಇದು ಮರ್ಯಾದೆ. ತಮ್ಮನ ಹೆಂಡತಿಯನ್ನ ಅಣ್ಣ ಇಟ್ಟುಕೊಂಡು ಆತ ದುಷ್ಕೃತ್ಯವನ್ನ ಎಸಗಿ ಬಿಟ್ಟ. ಆದ್ರೆ ಈತ ಹಾಗಲ್ಲ, ಅವರ ಕಿಷ್ಕಿಂಧ ಸಂಸ್ಕೃತಿಗೆ, ವಾನರ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸುಗ್ರೀವ ನಡ್ಕೊಂಡಿದ್ದಾನೆ. ಹಾಗಾಗಿ ನಾವು ಅದನ್ನು ತಪ್ಪು ಅಂತ ಹೇಳುವ ಹಾಗೆ ಇಲ್ಲ. ಹಾಗಾಗಿ ಹರಿಯುಶ್ಚ ವೃದ್ಧಾನ್ ಅಪಯಾತು ಸಂಗದೋ ಭವಾನ್ ಮಮಾಜ್ಞಾಂ ಅಧಿಕೃತ್ಯ ನಿಶ್ಚಿತಾಂ ಅಂತ ಹೇಳ್ತಾನೆ. ಪ್ರಾಣಾಂತಿಕವಾದ ಶಿಕ್ಷೆಯನ್ನು ಕೊಡ್ತೇನೆ 15 ದಿನಗಳ ಒಳಗೆ ಅವರು ಬರದೇ ಇದ್ರೆ. ಆದ್ರಿಂದ ಅವರು 15 ದಿನಗಳ ಒಳಗೆ ಅವರು ಇಲ್ಲಿ ಬಂದು ಸೇರಲಿ ಅಂತ ಆಜ್ಞೆ ಮಾಡಿದ. ಅಷ್ಟು ಆಜ್ಞೆ ಮಾಡಿ ವೇಶ್ಮ ಪ್ರವಿವೇಶ ಮತ್ ಅಂತಃಪುರ ಸೇರ್ಕೊಂಡ. ನೋಡಿ ಈ ಕವಿ ಬಳಸುವ ಪದಗಳು ಹೇಗಿವೆ ಅಂತಂದ್ರೆ, ಶಂತನು ಮಹಾರಾಜನು ಹೀಗೆ ಮಾಡಿದ್ದ ಅಲ್ವಾ. ಬೇಟೆಯಾಡ್ಲಿಕ್ಕೆ ಹೋದ, ಮತ್ಸ್ಯಗಂಧಿ ಎಂಬ ರೂಪವತಿಯನ್ನು ನೋಡ್ದ, ಅವಳು ಮದುವೆ ಆಗ್ಬೇಕು ಅಂತ ಆಸೆ ಆಯ್ತು. ಅವಳು ಕಂಡೀಷನ್ ಹಾಕಿದ್ಲು, ನಾನೇನೋ ನಿನ್ನ ಮದುವೆ ಆಗ್ಲಿಕ್ಕೆ ಸಿದ್ಧ ಇದ್ದೇನೆ, ಅದು ನನ್ನ ಅಪ್ಪನ ಮಾತು ಕೇಳಬೇಕು ಅಂತ ಹೇಳಿದ್ಲು. ಇವನು ಅವಳ ಅಪ್ಪ ದಾಶರಾಜ್ಯ ಬಳಿ ಹೋಗಿ ಕೇಳ್ದ, ಅವೊಂದು ನಿಬಂಧನೆ ಒಡ್ಡಿದ. ಹೌದು, ನಾನು ಮಗಳನ್ನು ಕೊಡ್ತೇನೆ ರಾಜ ಮನೆತನಕ್ಕೆ, ನಾನು ಕೊಡ್ಲಿಕ್ಕೇನು ಬೇಸರ ಇಲ್ಲ, ಆದ್ರೆ ಸಮಸ್ಯೆ ಇದೆ. ಮುಂದೆ ನಿನ್ನ ಮಕ್ಕಳು, ನಿನಗೀಗಲೇ ಮಗ ಇದ್ದಾನೆ, ಅವನು ರಾಜ್ಯಾಧಿಕಾರ ವಹಿಸ್ತಾನೆ ಮುಂದೆ. ಈಗ ನನ್ನ ಮಗಳಿಗೆ ಮಗು ಹುಟ್ಟಿದ್ರೆ ಅದಕ್ಕೆ ರಾಜ್ಯಾಧಿಕಾರ ಸಿಗ್ತದ ಅಂತ ಪ್ರಶ್ನೆ ಮಾಡಿದ. ತಲೆ ಬಿಸಿ ಆಯ್ತು ಇವನಿಗೆ. ಮಗ ಭೀಷ್ಮ ಇದ್ದಾನೆ, ಮುಂದೆ ರಾಜ್ಯಕ್ಕೆ ಸಿಂಹಾಸನಾಧಿಕಾರಿ ಯಾರು? ಭೀಷ್ಮನೇ. ಇವನು ಈ ರೀತಿ ನಿಬಂಧನೆ ಒಡ್ತಾನೆ. ತಲೆ ಬಿಸಿ ಮಾಡ್ಕೊಂಡು ಕೂತ, ಮನೆಗೆ ಬಂದ. ಅದು ಇದೇ ರೀತಿಯಲ್ಲಿ ವ್ಯಾಸರು ಬರೀತಾರೆ, ರಾಜ್ಯಾಧಿಕಾರ ಎಲ್ಲ ಮಂತ್ರಿಗಳಿಗೆ ವಹಿಸಿ ಇವನು ಅಲ್ಲಿ ಒಟ್ಟು ಹೆಣ್ಣಿಲ್ಲ, ಆ ಮತ್ಸ್ಯಗಂಧಿಯ ಯೋಚನೆಯಲ್ಲೇ ಕಾಲ ಕಳೆಯೋದು ಶುರು ಮಾಡಿದ. ಆರೋಗ್ಯ ಕೆಟ್ಟತು. ಭೀಷ್ಮನ್ ಗೊತ್ತಾಯ್ತು ಅಪ್ಪಂಗೆ ಏನಾಯ್ತು ಅಂತ ಓಡ್ದ, ಅಪ್ಪನ ಹತ್ರ ಹೋಗಿ ಕೇಳ್ದ. ಅಪ್ಪ ಹೇಳಲೇ ಇಲ್ಲ. ಮಂತ್ರಿ ಹೇಳಿದ್ರು, ನೋಡು ನಿನ್ನ ಅಪ್ಪ ಹೀಗ್ ಮಾಡ್ದ, ಅಲ್ಲೋ ಒಬ್ಳು ನೋಡ್ಕೊ ಬಂದಿದ್ದಾನೆ, ಅವಳು ಮದ್ವೆ ಆಗೋತಿಲ್ಲ, ಅವಳು ಧ್ಯಾನದಲ್ಲಿ ಈಗ ಹೀಗೆಲ್ಲ ಆಗಿದ್ದಾನೆ, ಕೃಷಿ ಆಗ್ಬಿಟ್ಟಿದ್ದಾನೆ ಅಂತ. ಆಗ ಅವನು ಮಾಡಿದ್ದು ಅಪ್ಪನಿಗೆ ಮದುವೆ ಮಾಡಿಸಿದ ಮಗ ಆ ಭೀಷ್ಮ ಹೋದ, ಮತ್ತ ಅವನದೇ ನಿಬಂಧನೆ. ಆಗ ಅವನು ಒಂದು ಹೇಳ್ದ, ಏನು ರಾಜ್ಯಾಧಿಕಾರ ನಿನಗೆ ಸಿಗ್ತದಲ್ಲ, ನನ್ನ ಮಗನಿಗೆ ಏನಾಗ್ತದೆ, ಹಾಗಾದ್ರೆ ನಾನು ರಾಜ್ಯಾಧಿಕಾರಿ ಆಗೋದೇ ಇಲ್ಲ, ಸಿಂಹಾಸನ ಏರೋದೇ ಇಲ್ಲ ಅಂತಂದ. ಯಾರು? ಭೀಷ್ಮ. ಮತ್ತೆ ನಿಬಂಧನೆ ಒಡ್ಡಿದ, ಅಲ್ಲ ನೀನೇನೋ ಸಿಂಹಾಸನ ಏರೋದಿಲ್ಲ, ನೀನು ಮದುವೆ ಆದ್ಮೇಲೆ ನಿನ್ನ ಮಕ್ಕಳು ಹುಟ್ಟಿದ್ರೆ ಆಗ ಅವರು ಅಧಿಕಾರಿ ಆಗೋದಿಲ್ವಾ? ಆಗ ಹೇಳ್ದ, ನಾನು ಮದುವೆನೇ ಆಗೋದಿಲ್ಲ ಅಂತ. ಅದೇ ಭೀಷ್ಮ ಪ್ರತಿಜ್ಞೆ. ದೇವವ್ರತ ಭೀಷ್ಮ ಆಗಿದ್ದು ಅಲ್ಲಿ ಭಯಂಕರ ಪ್ರತಿಜ್ಞೆ ಅಂತ ಅರ್ಥ. ಮದುವೆನೂ ಆಗ್ಲಿಲ್ಲ, ಸಿಂಹಾಸನವೂ ಇರಲಿಲ್ಲ. ಅಂದ್ರೆ ಈ ಹೆಣ್ಣು ಮಕ್ಕಳು ತರುವ ಒಂದೊಂದು ದುರಂತಗಳಿವು. ಏನೇ ಒಂದು ಹೆಣ್ಣು ಈ ಸಾಮ್ರಾಜ್ಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಅದು ಹೇಳ್ತೀರ್ದದು. ಕೈಕೇಯಿಯೇ ಅಲ್ವ, ಏನು ಸಾಮಾನ್ಯ ಕಷ್ಟ ಕೊಟ್ಟಳ ಅವಳು. ಇಂಥದ್ದು ಬೇಕಾದಷ್ಟು ಪ್ರಕರಣಗಳಿವೆ. ಅಂದ್ರೆ ಹೆಣ್ಣಿನ ಮೋಹ. ಇಲ್ಲಿ ಸುಗ್ರೀವ ಅಂತದ್ದೇನು ಅವಘಡ ಆಗೋದಿಲ್ಲ.
ಟೆಂಪರರಿ ಅದು. ಅಲ್ಲಿ ಲಕ್ಷ್ಮಣ ಹೋದ್ಮೇಲೆ ಅವನು ತಂಡಾಗ್ಬಿಡ್ತಾನೆ, ಅದು ಮುಂದೆ ಬರ್ತದೆ. ಆ ಪ್ರಕರಣ ಬಹಳ ಸೊಗಸಾಗಿದೆ ಅದು. ಇಂಥದ್ದೆಲ್ಲ ಈ ರಾಮಾಯಣದಲ್ಲಿ ಮಹಾಕಾವ್ಯಗಳಲ್ಲಿ ನಮಗೆ ಸಿಗ್ತದೆ, ಬಹಳ ರೋಚಕವಾಗಿ ಇರುತ್ತವೆ. ಆಗ ಅವನು ಮತ್ತೆ ಗುಹೆಯನ್ನ ಸೇರಿದ. ಗುಹೆ ಅಂದ್ರೆ ಈ ನಾವು ಕಲ್ಪಿಸಿಕೊಳ್ಳುವ ಗುಹೆ ಅಲ್ಲ. ಈ ನಾವೆಲ್ಲ ಅಡವಿಗೆ ಹೋಗ್ತೇವೆ, ಅಲ್ಲಿ ಯಾವುದೋ ಒಂದು ಗುಹೆ, ಸುತ್ತಮುತ್ತ ಕಲ್ಲು ಬಂಡೆ ಇರ್ತದೆ, ಅಲ್ಲಿ ಒಳಗಡೆ ಹೋಗ್ಬೇಕು, ಕತ್ತಲೆ ಆಗಿರ್ತದೆ, ಇದು ಕಲ್ಪನೆ ಗುಹೆ ಅಂದ್ರೆ. ಇಲ್ಲಿ ಕವಿ ವರ್ಣಿಸಿದ ಪ್ರಕಾರ ಗುಹೆ ಅಂದ್ರೆ ಅದೊಂದು ದೊಡ್ಡ ಅಂತಃಪುರವೇ ಆಗಿತ್ತು. ಯಾವುದೋ ಒಂದು ದೊಡ್ಡ ಪ್ರದೇಶದಲ್ಲಿ ಗುಹೆಯ ರೀತಿ ಇತ್ತು ಅಂತ ತಿಳ್ಕೊಳ್ಬಹುದು. ಯಾಕೆಂದ್ರೆ ಅಲ್ಲಿ ಐಶ್ವರ್ಯಗಳಿದ್ವು, ರಸ್ತೆಗಳು ಚೆನ್ನಾಗಿದ್ವು, ಎಲ್ಲ ಮುಂದೆ ಬರ್ತದೆ. ಅದು ಗುಹೆ ಅಂದ್ರೆ ಗುಹೆ ಅಂತ ನಾವು ಗುಹೆ ಹೇಳ್ಬಹುದು, ಆದ್ರೆ ಅದು ಗುಹೆಯ ತರಹ ಇರ್ಲಿಲ್ಲ. ಅದು ನಾನು ಓದಿದಾಗ ಅದು ಅನುಭವ ಬಂತು. ಓಹೋ, ಗುಹೆ ಅಂತ ನಾವು ತಿಳ್ಕೊಳ್ತೀವಿ, ಆದ್ರೆ ಗುಹೆ ರೀತಿ ಇಲ್ಲ. ಅಲ್ಲಿ ಅಂಗಡಿಗಳಿದ್ವು, ರಾಜಬೀದಿ ಚೆನ್ನಾಗಿತ್ತು, ಎಲ್ಲ ಬರ್ತದೆ ಅಲ್ಲಿ. ಕವಿ ತುಂಬಾ ಸೊಗಸಾಗಿ ವರ್ಣಿಸ್ತಾನೆ. ಗುಹಾಂ ಪ್ರವಿಷ್ಟೇ ಸುಗ್ರೀವೇ ವಿಮುಕ್ತೆ ಗಗನೆ ಘನೈ ವರ್ಷರಾತ್ರೋಷಿತೋ ರಾಮ ಕಾಮಶೋಕ ಅವಿಪೀಡಿತ. ಇಲ್ಲಿ ಶರತ್ಕಾಲದ ವರ್ಣನೆ ಮಾಡಿದ್ದಾನೆ ಕವಿ. ಈ 30ನೇ ಸರ್ಗದಲ್ಲಿ ಶರತ್ಕಾಲ, ವಸಂತ ಗ್ರೀಷ್ಮ ವರ್ಷ, ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ, 6 ಋತುಗಳು. 2 ಮಾಸಕ್ಕೆ 1 ಋತುಗಳು. ಚೈತ್ರ ವೈಶಾಖಕ್ಕೊಂದು, ಜ್ಯೇಷ್ಠ ಆಷಾಢಕ್ಕೊಂದು, ಶ್ರಾವಣ ಭಾದ್ರಪದಕ್ಕೊಂದು, ಆಶ್ವೇಜ ಕಾರ್ತಿಕಕ್ಕೆ 1, ಮಾರ್ಗಶಿರ ಪುಷ್ಯಕ್ಕೆ 1, ಮಾಘ ಪಾಲ್ಗುಣಕ್ಕೆ 1. ನೀವು ನೆನ್ಪಿಟ್ಕೊಳ್ಳಿ, ಶರತ್ಕಾಲ. ನವರಾತ್ರಿ ಸಮಯಕ್ಕೆ ಶರತ್ಕಾಲ ಅಂತ ಹೇಳುವುದು. ಮಳೆಗಾಲ ಕಳೆದ ಮೇಲೆ ಬರುವುದು ಶರತ್ಕಾಲ. ಶರತ್ಕಾಲವನ್ನು ವರ್ಣಿಸ್ತಾನೆ ಕವಿ. ಕವಿ ಶರದ್ವರ್ಣನೆಯನ್ನಷ್ಟೇ ಅಲ್ಲ, ಹೇಮಂತ ವರ್ಣನೆಯನ್ನೂ ಮಾಡಿದ್ದಾನೆ. ಶರದ್ವರ್ಣನೆ, ವರ್ಷಾಕಾಲದ ವರ್ಣನೆ, ಹೇಮಂತ ಕಾಲದ ವರ್ಣನೆ, ಇವೆಲ್ಲವನ್ನು ಆತ ಮಾಡಿಕೊಂಡು ಹೋಗ್ತಾನೆ. ಒಂದೊಂದು ಋತು, ಒಂದೊಂದು ತಿಂಗಳು ಅದು ಅದ್ಭುತವಾದ ರೋಚಕವಾದಂತಹ ವಿಷಯದಿಂದ ಕೂಡ್ಕೊಳ್ಳಿ. ಕವಿ ಒಂದು ಗಮನದಲ್ಲಿಟ್ಕೊಳ್ಳಿ, ಶರತ್ಕಾಲ ಶರದ್ವರ್ಣನೆ ಮಾಡಿದಂತೆಯೇ ಪಾತ್ರವರ್ಣನೆಯನ್ನೂ ಕೂಡ ಮಾಡಿದ್ದಾನೆ. ಕುಂಭಕರ್ಣ, ಶೂರ್ಪಣಖ, ವಿಭೀಷಣ, ಅತಿಕಾಯ, ಭರತ, ಸೀತೆ, ಒಂದೊಂದು ಪಾತ್ರವೂ ಕೂಡ ಭಿನ್ನ 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 ಭಿನ್ನವಾಗಿ ಇರ್ತದೆ. ಮಾರೀಚ, ಜಟಾಯು, ಸಂಪಾತಿ, ಒಂದೊಂದು ಪಾತ್ರವೂ ಕೂಡ ಅದು ನಮ್ಮನ್ನ ಮನಸೂರೆಗೊಳ್ಳುತ್ತವೆ ಮತ್ತು ವಿಶಿಷ್ಟವಾದ ಸ್ವಭಾವಗಳಿಂದ ನಮ್ಮನ್ನ ಆಕರ್ಷಿಸುತ್ತವೆ. ನಾವು ಇದನ್ನ ಮರೆಯುವಂತಿಲ್ಲ. ಕವಿ ಪ್ರಕೃತಿಯ ವರ್ಣನೆ ಮಾಡಿದಂತೆಯೇ, ಪ್ರಕೃತಿಯ ಬಾಳನ್ನ ವರ್ಣಿಸಿದಂತೆಯೇ ಮನುಷ್ಯರ ಬಾಳನ್ನೂ ವರ್ಣಿಸಿದ್ದಾನೆ, ಸ್ವಭಾವವನ್ನು ವರ್ಣಿಸಿದ್ದಾನೆ. ನಾಳೆಯ ದಿವಸ ಒಂದು 3-4 ಪಾತ್ರಗಳನ್ನ ವರ್ಣಿಸಿ ವಿಷಯಕ್ಕೆ ಬರ್ತೇನೆ. ಬಹುಶಃ ನಾನು ತಾರಾ ಸಾಂತ್ವನ ತಾರೆ ಲಕ್ಷ್ಮಣನಿಗೆ ಉಪದೇಶ ಮಾಡುವ ಒಂದು ಭಾಗ ತುಂಬಾ ಚಂದ ಇದೆ. ಅಲ್ಲಿಗೆ ಬಂದು ಆ ಭಾಗಕ್ಕೆ ನಿಲ್ಲಿಸ್ತೇನೆ. ನನ್ನ ಮನಸ್ಸಿನಲ್ಲಿ ಇರುವುದಿಷ್ಟೇ. ಈಗ ಜೂನ್ ತಿಂಗಳಲ್ಲಿ ಕಿಷ್ಕಿಂಧ ಕಾಂಡವನ್ನ ಅಂದ್ರೆ 9ನೇ ಸರಣಿಗೆ ಹೋಗಿ ಆ ಸಪ್ತಾಹದಲ್ಲಿ ಇಡೀ ಕಿಷ್ಕಿಂಧ ಕಾಂಡವನ್ನು ಮುಗಿಸಿ ಸುಂದರಕಾಂಡಕ್ಕೆ ಪದಾರ್ಪಣೆ ಮಾಡ್ತೇನೆ. ಅದು ಆಗ್ಬೇಕು, ಪದಾರ್ಪಣೆ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಯಾಕೆ ಮುಂದೆ ತುಂಬಾ ಭಾಗಗಳಿವೆ. ಸ್ವಯಂ ಪ್ರಭೇದು, ಸಂಪಾತಿದು, ಹನುಮಂತಂದು ತುಂಬಾ ಬೇಗ ಮುಗಿಯೋದಿಲ್ಲ. ಅದನ್ನ ನಾನು ಇನ್ನೂ ಹ್ರಸ್ವಗೊಳಿಸಿ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇರುವಂತಹದ್ದು. ಅದು ಆ ಕಡೆಗೆ ನಾವು ಗಮನವನ್ನು ಕೊಡೋಣ. ಮತ್ತೆ ನಾಳೆಯ ದಿವಸ 6 ಗಂಟೆಗೆ ಶುರುವಾಗ್ತದೆ. ಸ್ವಲ್ಪ ಹೊತ್ತು ಪ್ರವಚನ, ಸ್ವಲ್ಪ ಹೊತ್ತು ಸಭಾ ಕಾರ್ಯಕ್ರಮ, ನಿಮ್ಮೆಲ್ಲರ ಅನಿಸಿಕೆ ಮತ್ತೆ ಉಪಹಾರ ಇರ್ತದೆ. ಅದರಂತೆ ನಾವು ಮುಂದುವರಿಯೋಣ. ನಮಸ್ಕಾರ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತೆಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಲಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ. ರಾಮಭೂತಂ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.